ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತದ ಪಂಚಮಹಾಕಾವ್ಯಗಳ ಪರಿಚಯಾತ್ಮಕವಾದ ಈ ಭಾಷಣ ಮಾಲಿಕೆಯ ಕೊನೆಯ ಒಂದು ಕಾವ್ಯ ಅಂದರೆ ನೈಷಧೀಯ ಚರಿತ, ಶ್ರೀಹರ್ಷ ಮಹಾಕವಿಯ ರಚನೆ. ಅದರ ಪರಿಚಯವನ್ನು ಮತ್ತು ಮೊದಲ 2 ಸರ್ಗಗಳ ಪರಿಚಯವನ್ನು ಕೂಡ ಕಳೆದ ಕಂತಿನಲ್ಲಿ ಮಾಡಿಕೊಟ್ಟದ್ದಾಗಿತ್ತು. ಈಗ ಈ 6 ದಿವಸಗಳಲ್ಲಿ ಅದನ್ನು ಮುಂದುವರಿಸೋಣ. 3ನೇ ಸರ್ಗದಿಂದ ಇದನ್ನು ಪ್ರಾಯೋಜನೆ ಮಾಡಿದಂಥ ಗೆಳೆಯರಾದ ಶ್ರೀಯುತ ಬಸವಪಟ್ಟಣ ಪ್ರಸನ್ನ ಗಣಪತಿಯವರಿಗೆ, ಅವರ ಶ್ರೀಮತಿ ಆಶಾ ಗಣಪತಿಯವರಿಗೆ, ಅವರ ಕುಟುಂಬಕ್ಕೆ ಮತ್ತು ಇದನ್ನು ವ್ಯವಸ್ಥೆ ಮಾಡಿಕೊಟ್ಟ ಸಂಸ್ಥೆಯ ನೇತೃತ್ವ ವಹಿಸಿದಂಥ ಆದರಣೀಯರಾದ ನಾಡೋಜ ರಾಮಸ್ವಾಮಿಯವರಿಗೆ ಮತ್ತು ನಮ್ಮ ಆತ್ಮೀಯರಾದ ರಾಮು ಅವರಿಗೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಯಾಕೆಂದರೆ ಈ ರೀತಿಯಾದ ಕೆಲಸಗಳನ್ನು ಹೆಚ್ಚು ಮಾಡೋದಕ್ಕೆ ಆಗುವುದೂ ಇಲ್ಲ, ಜೊತೆಗೆ ಮಾಡುವ ಅವಶ್ಯಕತೆ ಕೂಡ ಎಷ್ಟೋ ಬಾರಿ ಕಾಣಿಸೋದಿಲ್ಲ. ಎಲ್ಲೋ ಯಾವಾಗಲೂ ಒಮ್ಮೆ ಆಗಬೇಕಾದದ್ದಷ್ಟೇ. ನೈಷಧೀಯ ಚರಿತವನ್ನು ಕುರಿತಂತೆ ನಾನು ಒಂದು ಸರಣಿಯಲ್ಲಿ 3ಕ್ಕಿಂತ ಹೆಚ್ಚಿನ ಭಾಷಣವನ್ನು ಈ ಬೆಂಗಳೂರಿನಲ್ಲಿ ಕೇಳಿದ್ದಿಲ್ಲ ಈ 50 ವರ್ಷಗಳಲ್ಲಿ. ಅಂದರೆ ಇವೆಲ್ಲ ಮತ್ತೆ ಮತ್ತೆ ನೋಡುವುದಕ್ಕಾಗದೇ ಇರುವ ಗ್ರಂಥಗಳು ಅಂತಲೇ ಕಷ್ಟ ಆಗಿಬಿಟ್ಟಿದೆ. ಆದರಣೀಯರಾದ ನಮ್ಮ ಗುರುಗಳು ರಂಗನಾಥ ಶರ್ಮರು ಹೇಳ್ತಾ ಇದ್ರು, ಪಂಚಮಹಾಕಾವ್ಯ ಮುಗಿಸಿದ್ದೀವಿ ಅಂತ ಪಾಠಶಾಲೆ ಪಂಡಿತರು ಹೇಳ್ತಾರೆ. ಒಂದೊಂದು ಸರ್ಗ ಮಾತ್ರ ಅದು ಪಾಠಶಾಲೆಯಲ್ಲಿರುತ್ತೆ, ಅದನ್ನು ಓದ್ಕೊಂಡಿರ್ತಾರೆ ಅಷ್ಟೇ. ಆದ್ಯಂತವಾಗಿ ಓದುವುದು ಯಾರಿಗೂ ಕಷ್ಟ ಅಂತ. ಅವ್ರನ್ನ ಒಮ್ಮೆ ಯಾವುದೋ ಒಂದು ಸಭೆಯಲ್ಲಿ MPL ಶಾಸ್ತ್ರಿಗಳವರು, ತುಂಬ ಪ್ರಸಿದ್ಧರಾದ ವಿದ್ಯಾಸಂಸ್ಥೆಗಳ ನಿರ್ಮಾತೃ, ಅವರು MES ಸಂಸ್ಥೆಗಳನ್ನೆಲ್ಲ ಅವರು ಕಟ್ಟಿದವರು. ಅವ್ರು ಹೇಳಿದ್ರಂತೆ, ಪಂಚಮಹಾಕಾವ್ಯ ಅಂತಾರೆ, ಯಾರು ಓದಿದ್ದಾರೆ ಅಂತ. ಆ ಸಭೆಯಲ್ಲಿ ರಂಗನಾಥ್ ಶರ್ಮರಿದ್ದರಂತೆ. ನನಗೆ ಅವರೇ ಹೇಳಿದ್ದು, ಇಲ್ಲ ಹೌದು, ನಾವು ಯಾರು ಪೂರ್ತಿಯಾಗಿ ಓದಿಲ್ವಲ್ಲ ಅಂತ ಅನಿಸ್ತಂತೆ. ಮತ್ತೊಮ್ಮೆ MPL ಶಾಸ್ತ್ರಿಗಳಿಗೆ ಪ್ರಶ್ನೆ ಕೇಳಿದ್ರೆ, ಇಲ್ಲ ನಾನು ಓದಿದ್ದೀನಿ ಅಂತ ಹೇಳೋದಕ್ಕೆ ಇರಬೇಕು ಯಾರಾದರೂ ಒಬ್ಬರು ಅಂತ ಅನಿಸಿ, 1 ಅಕ್ಷರ ಬಿಡದೆ ಅಷ್ಟು ಓದ್ದೆ ಕಣ್ರಿ ಅಂತಂದಿದ್ರು ಅವರು. ಅವರ ಗಟ್ಟಿತನ, ಛಲ ಅಂದರೆ ಹಾಗೇನೆ. ಅಂದರೆ ಆ ಮಟ್ಟಕ್ಕೆ ರಂಗನಾಥ್ ಶರ್ಮರಂಥ ವಿದ್ವಾಂಸರಿಗೆ, ಅವರಿಗೆ ಸರಿಸುಮಾರು 40-50 ವರ್ಷ ಆಗಿದ್ದಾಗ ನಡೆದ ಘಟನೆಯನ್ನು ಅವರು ಹೇಳಿದ್ದು. ಆಗಲೇ ಅವರು ಈ ಥರ ಪ್ರಶ್ನೆ ಮಾಡಿಕೊಂಡ್ರು ಅಂತಂದರೆ ಯಾವ ರೀತಿಯಾದದ್ದು ಈ ಕಾವ್ಯಗಳ ಪರಿಸ್ಥಿತಿ ಅಂತ ಗೊತ್ತಾಗುತ್ತದೆ. ಕೃಷ್ಣ ಕರ್ಣಾಮೃತಕ್ಕೆ ಅನುವಾದವನ್ನು ಒದಗಿಸ್ತಾ ಆದರಣೀಯರಾದ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರು ಹೇಳ್ತಾರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಪ್ರಾತಸ್ಮರಣ ಸ್ತೋತ್ರಗಳಲ್ಲಿ ಕಸ್ತೂರಿ ತಿಲಕಂ ಇತ್ಯಾದಿಯಾಗಿ ಕೇಳಿದ್ದೆ. ಆಮೇಲೆ ಇನ್ಯಾರೋ ಸಂಗೀತ ವಿದ್ವಾಂಸರು ಸಾಯಂಕಾಲೇ ವನಾಂತೆ ಆ ಶ್ಲೋಕವನ್ನು ಹೇಳಿದ್ರು, ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಇನ್ಯಾರೋ ಒಬ್ಬರು ಕೀರ್ತನಕಾರರು ವಿಕ್ರೇತು ಕಾಮ ಕಿಲ ಗೋಪಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ಆ ಥರ ಒಂದು ಶ್ಲೋಕವನ್ನು ಹೇಳಿದ್ರು. ಆ ಒಂದು ಸಂದರ್ಭದಲ್ಲೇ ನನಗಿದು ಕರುಣಾಮೃತದ್ದು ಅಂತ ಗೊತ್ತಾಗಿದ್ದು. 40-45ನೇ ವಯಸ್ಸಿಗೆ ನಾನು ಆ ಕೃತಿಯನ್ನು ಪಡೆದುಕೊಂಡು ಓದಿದ್ದು. ಎಷ್ಟು ಚೆನ್ನಾಗಿದೆ, ನಾನೆಲ್ಲ ಇಷ್ಟಪಟ್ಟ ಶ್ಲೋಕಗಳೆಲ್ಲ ಇದರೊಳಗಿದೆ. ಆದರೆ ಈ ಶ್ಲೋಕಗಳನ್ನು ಓದುವ ಸ್ಥಿತಿ ನನ್ನಂಥವನಿಗೇನೆ ಇಷ್ಟು ವರ್ಷ ಆದಮೇಲೆ ಬಂತು ಅಂದರೆ, ಇದು ನನ್ನ ತಲೆಮಾರಿನವರೆಗೆ ವಿದ್ಯೆಯಿಂದ ದೂರ ಆಗಿರೋದರ ಕನ್ನಡಿ ಹಿಡಿತಾ ಇದೆ ಅಂತ ಬರೀತಾರೆ. ಹಾಗಾಗಿ ಆಮೇಲೆ ಅವರು ನನ್ನಂತೆ ಇನ್ಯಾರಿಗೂ ಆಗಬಾರದು ಅಂತ ಅದನ್ನು ಅನುವಾದ ಮಾಡ್ತಾರೆ. ಅದು 50-60 ವಯಸ್ಸಿನಲ್ಲಿ ಅದರ ಅನುವಾದ ಮಾಡಿ ತುಂಬ ಲೋಕಕ್ಕೆ ಉಪಕಾರ ಮಾಡಿಕೊಡ್ತಾರೆ. ಹಾಗೆ ಈ ಕೃತಿಗಳ ಬಗೆಗೆಲ್ಲ ಇದೇ ಥರವೇ ಆಗುತ್ತದೆ. ಏನಂದರೆ, ಪ್ರಾಮಾಣಿಕವಾಗಿ ಓದಿಕೊಂಡಾಗ ಆ ಕಾವ್ಯವನ್ನು ಇದು ಓದಲೇಬೇಕಾದಂಥ ಕಾವ್ಯವಾಗಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದಲ್ಲ. ಯಾರು ಸಂಸ್ಕೃತ ಸಾಹಿತ್ಯಾಲಂಕಾರಗಳಲ್ಲಿ ವಿದ್ವಾಂಸರೋ ಅವರು ಓದಿಕೊಳ್ಳಬೇಕಾದಂಥ ಕೃತಿಗಳಲ್ಲಿ ಇದೊಂದು ಅಂತ ಅನ್ಬೋದು. ಆದರೆ ಇದರ ಬಗೆಗೆ ಸಾಹಿತ್ಯ ರಸಿಕರಿಗೆ, ಭಾರತೀಯ ಪರಂಪರೆ ಸಾಹಿತ್ಯಗಳನ್ನು ಇಷ್ಟಪಡುವವರಿಗೆ ಸ್ವಲ್ಪವಾದರೂ ಪರಿಚಯ ಇರಬೇಕು. ಆ ದೃಷ್ಟಿಯಿಂದ ಮಾಡ್ತಾ ಇರೋ ಈ ಕೆಲಸಕ್ಕೆ ಇವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಮತ್ತೆ ಮತ್ತೆ ಅವ್ರನ್ನ ನೆನೆಯಬೇಕು. ನನಗಾದರೂ ಇದು ನಾನು ಇಡೀ ಕಾವ್ಯವನ್ನು 2ನೇ ಬಾರಿ ಓದ್ತಾ ಇರೋದು. ಅಂದರೆ ಎಷ್ಟು ದೂರದ ಸ್ಥಿತಿ. ಅದೇ ಒಬ್ಬ ಕಾಳಿದಾಸನನ್ನೋ ಭರ್ತೃಹರಿಯನ್ನೋ ಭಲ್ಲಟನನ್ನೋ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ತಾ ಇರ್ತೀವಿ. ಇಂಥ ಕವಿಗಳನ್ನು ಓದುವ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇನ್ನೂ ಹೆಚ್ಚಿನ ಕೃತಜ್ಞತೆ ಸಲ್ಲುತ್ತದೆ. ಹಂಸ ನಳಮಹಾರಾಜನ ಕೈಗೆ ಸಿಕ್ಕಿಬಿದ್ದದ್ದು ದಮಯಂತಿಯ ಜೊತೆಗೆ ಪ್ರಣಯವನ್ನು ವೃದ್ಧಿಗೊಳಿಸ್ತೀನಿ ಅಂತ ಹೇಳಿ ಹೊರಟು ಕುಂಡಿನಪುರಕ್ಕೆ ಬಂದು ಅಲ್ಲಿ ದಮಯಂತಿ ವಿಹಾರ ಮಾಡ್ತಾ ಇರುವ ಉದ್ಯಾನಕ್ಕೆ ಬರುತ್ತದೆ. ಬಂದು ಅವಳ ಕೈಗೆ ಸಿಕ್ಕುತ್ತದೆ. ಅದನ್ನು ಆ ಮೊದಲ ಪದ್ಯವನ್ನೂ ಹೇಳಿದ್ದೆ. ಆಕುಂಚಿತಾಭ್ಯಾಂ ಅಥ ಪಕ್ಷತಿಭ್ಯಾಂ ನಭೋ ವಿಭಾಗಾತ್
ತರಸಾವತೀರ್ಯ ನಿವೇಶ ದೇಶಾತತ ದೂತಪಕ್ಷ ಪಪಾತ ಭೂಮಾ ಉಪಭೈಮಿ ಹಂಸಃ ಅಂತ ತುಂಬ ಚೆನ್ನಾಗಿರೋ ಪದ್ಯ ಅಂತಲೂ ಹೇಳಿದ್ದೆ. ಅದು ಹೇಗೆ ಬಂದು ಇಳಿಯುತ್ತದೆ, ಲ್ಯಾಂಡಿಂಗ್ ಆಫ್ ಎ ಬರ್ಡ್ ಅಂತಿದೆಯಲ್ಲ, ಆ ಕುಂಚಿತಾಭ್ಯಾಮ್ ಅಥ ಪಕ್ಷತಿಭ್ಯಾಮ್, ಆ ರೆಕ್ಕೆಗಳನ್ನು ಕುಂಚನ ಮಾಡಿಕೊಂಡು ಆಗ ರೆಕ್ಕೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಂತೆ, ಕುಗ್ಗಿಸ್ಕೊಳ್ತಾ ಇದ್ದಂತೆ ಅದರ ವೇಗ ಕಡಿಮೆ ಆಗುತ್ತದೆ. ಆಮೇಲೆ ನಿವೇಶ ದೇಶಾತತ ದೂತ ಪಕ್ಷ, ಲ್ಯಾಂಡಿಂಗ್ ಆದ ತಕ್ಷಣ ಒಮ್ಮೆ ರೆಕ್ಕೆಯನ್ನು ಕೊಡಕೊಂಡು ಮುದುಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು. ಭೂಮಾ ಉಪಭೈಮಿ ಹಂಸಃ, ಉಪಭೈಮಿ ಅಂದರೆ ಭೈಮಿ ಭೀಮಸೇನನ ಮಗಳಾದ ದಮಯಂತಿ ಹತ್ತಿರ ಬಂದು ಕೂತ್ಕೊಳ್ಳುತ್ತದೆ ಅಂತ ಅನ್ನೋದನ್ನು ಆ ಪದ್ಯವನ್ನು ಕೂಡ ನೋಡಿದ್ವಿ. ಆಮೇಲೆ ಮುಂದಿನ ಪದ್ಯವನ್ನು ಹೇಳಿದೆ. ಆಕಸ್ಮಿಕ ಪಕ್ಷ ಪುಟಾಹತಾಯ ಕ್ಷಿತೇಸ್ತದಾ ಯಸ್ವನ ಉಚ್ಚಕಚ್ಚಾರ ದ್ರಾಗಣ್ಯ ವಿನ್ಯಸ್ತ ದೃಶಃ ಸ ತಸ್ಯಾಹ ಸಂಭ್ರಾಂತ ಮಂತಃಕರಣಂ ಚಕಾರ ಅಂತ ರೆಕ್ಕೆ ಪಟಪಟ ಹೊಡ್ಕೊಂಡು ಅದನ್ನು ಅಣಕ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದಂತೆಯೇ ಪಕ್ಷಪುಟ ಹತಾಯ ಆ ಶಬ್ದ ಬಂದಾಗ ಅವಳಿಗೆ ತತ್ಕ್ಷಣ ಎಲ್ಲೋ ಮನಸ್ಸಿದ್ದದ್ದು ಈ ಪಕ್ಷಿ ಇತ್ತ ಕಡೆ ಬಂತಲ್ಲ ಅಂತ. ಯಾಕೆಂದರೆ ಹಂಸದ ರೆಕ್ಕೆಗಳ ಅಗಲ ಸಾಕಷ್ಟು ದೊಡ್ಡದಾಗಿರ್ತವೆ, ತೀರಾ ಮೇಲಕ್ಕೆ ಹಾರುತ್ತವೆ. ಎತ್ತರದಲ್ಲಿ ತುಂಬ ದೂರ ಹಾರತಕ್ಕಂಥ ಪಕ್ಷಿಗಳಿಗೆ ರೆಕ್ಕೆಗಳು ಬಹಳ ಬಲಿಷ್ಠವಾಗಿರಬೇಕು, ಅಗಲವಾಗಿರಬೇಕು. ಅದರಿಂದ ಗೊತ್ತಾಗುತ್ತದೆ. ನೀವು ರಂಗಂತಿಟ್ಟು, ಕೊಕ್ಕರೆಬೆಳ್ಳೂರು ಇತ್ತ ಕಡೆ ಎಲ್ಲ ಹೋಗಿ ನೋಡಿದ್ರೆ ಆ ಪಕ್ಷಿಗಳ ರೆಕ್ಕೆಗಳನ್ನು ಗಮನಿಸಿ. ಅದಕ್ಕೂ ನಮ್ಮ ಪಾರಿವಾಳಗಳಿಗೆ, ಕಾಗೆಗಳಿಗೆ, ಅದಕ್ಕಿಂತ ಕೋಳಿಗಳಿಗೆ ಹೇಗಿರುತ್ತವೆ ರೆಕ್ಕೆ ಅಂತ. ಕೋಳಿಗಳಿಗೆ ಕೈಕಾಲು ಸಣ್ಣ, ಹೊಟ್ಟೆ ಡುಬ್ಬ ಅಂತಾರಲ್ಲ, ಹಾಗೆ ರೆಕ್ಕೆ ಪುಕ್ಕಗಳು ಕಡಿಮೆ, ಮೈ ತುಂಬ ಜಾಸ್ತಿ. ಅದೇ ಆ ಬಗೆಯ ಕೊಕ್ಕರೆಗಳು, ಸಾರಸ, ಚಕ್ರವಾಕ, ಕಾರಂಡವ ಇತ್ಯಾದಿಗಳು ತುಂಬ ದೂರ ದೇಶಗಳಿಂದ, ಸೈಬೀರಿಯಾ ಕಡೆಯಿಂದ ಎಲ್ಲ ಬರುತ್ತವೆ. ಅವುಗಳಿಗೆ ರೆಕ್ಕೆಗಳ ಒಂದು ಸ್ಪ್ಯಾನ್ ಅಂತೀವಲ್ಲ, ಅದರ ವಿಸ್ತಾರ, ಆಯತ ತುಂಬ ದೊಡ್ಡದು, ಬಲಿಷ್ಠವೂ ಆಗಿರುತ್ತವೆ, ಮೈ ತುಂಬ ಲಘುವಾಗಿರುತ್ತದೆ. ಅದನ್ನೆಲ್ಲ ಕವಿ ಗಮನಿಸಿಕೊಂಡಿದ್ದಾನೆ. ನೇತ್ರಾಣಿ ವೈದರ್ಭ ಸುತಾಸಖೀನಾಂ ವಿಮುಕ್ತ ತತ್ತದ್ ವಿಷಯಗ್ರಹಾಣಿ ಪ್ರಾಪುಸ್ತಮೇಕಂ ನಿರುಪಾಖ್ಯ ರೂಪಂ ಬ್ರಹ್ಮೇವ ಚೇತಾಂಸಿ ಯಥವ್ರತಾನಾಂ. ಇದು ಅವನು ಎಷ್ಟು ಬೇಡ ಅಂತಂದರೂ ವೇದಾಂತ ದೃಷ್ಟಾಂತವನ್ನು ಕೊಟ್ಟು ಬಿಡ್ತಾನೆ ಕವಿ. ಅಂದರೆ ಅವನಿಗೆ ಒಳ್ಳೆ ವೇದಾಂತದಲ್ಲಿ ವ್ಯುತ್ಪತ್ತಿ ಇತ್ತು, ತುಂಬ ಚೆನ್ನಾದ ತಾರ್ಕಿಕ ಕೂಡ. ವೇದಾಂತ ಅಂದರೆ ಅವರ ಆಗೆಲ್ಲ ಮಿಕ್ಕ ದರ್ಶನಗಳನ್ನು ಓದಿಕೊಂಡು ಆ ಮೂಲಕವಾಗಿ ವೇದಾಂತಕ್ಕೆ ಬೇಕಾಗಿರತಕ್ಕಂಥ ಒಂದು ತಾರ್ಕಿಕವಾದ ಪರಿಷ್ಕಾರವನ್ನು, ಗಟ್ಟಿತನವನ್ನು, ವಾದೋಪವಾದಗಳಿಗೆ ಬೇಕಾಗಿರುವ ಸಂಪನ್ಮೂಲವನ್ನು ಒದಗಿಸಿಕೊಂಡಿರ್ತಾ ಇದ್ರು. ಹಾಗಾಗಿ ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತರು. ಇವನಂತೂ ಸಕಲ ಶಾಸ್ತ್ರಗಳು ಆ ಕಾಲದಲ್ಲಿ ಏನು ಪ್ರಸಿದ್ಧವಾಗಿದ್ದು ಎಲ್ಲದರೊಳಗೆ ಕೋವಿದನಾಗಿದ್ದ, ವಿಶೇಷತಃ ವೇದಾಂತಿ. ಅದರಿಂದ ನಿರುಪಾಖ್ಯ ರೂಪಂ ಬ್ರಹ್ಮ ಚೇತಾಂಸಿ ಪ್ರಾಪ್ತುಂ ಏಕಂ ಬ್ರಹ್ಮ ಪ್ರಾಪ್ತುಂ ಯಥವ್ರತಾನಾಂ. ಅಂದರೆ ಸಂಯತರಾದವರು, ಯಾರು ಇಂದ್ರಿಯ ಮನಸ್ಸುಗಳನ್ನೆಲ್ಲ ಹಿಡಿದಿಟ್ಟುಕೊಂಡಂಥವರು, ಒಂದು ಬ್ರಹ್ಮವಸ್ತುವನ್ನು ನಿರುಪಾಖ್ಯವಾದದ್ದು, ಯಾವುದೇ ಉಪಾಧಿ ಇಲ್ಲದೆ ಇರತಕ್ಕಂಥದ್ದು, ಅಂದರೆ ಶುದ್ಧ ಬುದ್ಧ ಮುಕ್ತವಾದ ಕೇವಲ ಚೈತನ್ಯವನ್ನು ಹಿಡಿಯೋದಿಕ್ಕೆ ಹೇಗೆ ಮಗ್ನರಾದವರು ಮಿಕ್ಕದ್ದನ್ನೆಲ್ಲ ಉಪೇಕ್ಷೆ ಮಾಡ್ತಾರೋ ಹಾಗೆ ವೈದರ್ಭಸುತಾ ಸಖೀನಾಂ ನೇತ್ರಾಣಿ ವಿಮುಕ್ತ ತತ್ತದ್ ವಿಷಯಗ್ರಹಾಣಿ ಅಭವನ್. ಮಿಕ್ಕ ಎಲ್ಲ ಗಮನವನ್ನು ಪಕ್ಕಕ್ಕೆ ಬಿಟ್ಟು ಇತ್ತ ಕಡೆಗೆ ಬಂದರು. ಆಗ ಹಂಸ ಅವ್ರ ಕೈಗೆ ಸಿಕ್ಕದಂತೆ ದೂರ ದೂರ ಮಾಡಿಕೊಂಡು ಹೋಗ್ತಾ ಬಂತು. ಆ ಹಂಸ ಆಟ ಆಡಿಸ್ಕೊಂಡು ಅವ್ರನ್ನ ಸಾಕಷ್ಟು ದೂರಕ್ಕೆ ಎಳೆದುಕೊಂಡು ಬಂತು. ಹಂಸಂ ತನೋ ಸನ್ನಿಹಿತಂ ಚರಂತಂ ಮುನೇರ್ ಮನೋವೃತ್ತಿರಿವ ಸ್ವಿಕಾಯಾಂ ಗ್ರಹೀತು ಕಾಮಾದರಿಣಾಶಯೇನ ಯತ್ನಾದಸೌ ನಿಶ್ಚಲತಾನ್ ಜಗಾಹೆ. ಆಗ ಅದು ಭಯಪಟ್ಟುಕೊಂಡು, ಗ್ರಹೀತು ಕಾಮಾದರಿಣ, ಆ ಹಿಡ್ಕೊಂಡು ಹೋಗಬೇಕು ಅಂದಾಗ ಅವಳು ಭಯಪಟ್ಟುಕೊಂಡು ಅವಳು ಮೆಲ್ಲನೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋಗಿ ತಾನು ಆ ಹಂಸವನ್ನು ಹಿಡಿಯೋದಿಕ್ಕೆ ಹೋಗ್ತಾಳೆ. ಆಗ ನಿರ್ಭಯತೆಯಿಂದನೂ ಅದನ್ನು ಅಪ್ರೋಚ್ ಮಾಡ್ತಾಳೆ. ದರಿಣ ಅದರಿಣ, ಯಾಕೆಂದರೆ ಅದನ್ನು ಹಿಡಿಯಬೇಕು ಅನ್ನುವಲ್ಲಿ ಭಯಪಟ್ಟವರಂತೆ ಮೆಲ್ಲನೆ ಹೆಜ್ಜೆ ಇಡೋದು, ಹಿಡಿಲೇಬೇಕು ಅನ್ನೋ ನಿಶ್ಚಯದ ಧೈರ್ಯ, ಹೀಗೆಲ್ಲ ಇದ್ದು ಅವಳು ಹೊರಡ್ತಾಳೆ. ಅದು ಹೇಗೆ ಅಂತಂದರೆ ಮುನೇರ್ ಮನೋವೃತ್ತಿರಿವ, ಮುನಿಯ ಮನಸ್ಸು ಹೇಗೆ ಆ ಅದ್ವಿತೀಯವಾದ ಬ್ರಹ್ಮವನ್ನು ಹಿಡಿಯಲೇಬೇಕು ಅಂತ ಧ್ಯಾನ ಯೋಗ್ಯವಾದಂಥ ಧ್ಯೇಯವಾದ ವಸ್ತುವನ್ನು ಹಿಡಿಯಬೇಕು, ಹಾಗೆ ಹೋಗ್ತಾಳೆ ಅನ್ನೋದನ್ನು ಕವಿ ಮತ್ತೆ ವೇದಾಂತದ ದೃಷ್ಟಾಂತವನ್ನೇ ಪ್ರಕಾರಾಂತರವಾಗಿ ಮುಂದುವರಿಸ್ತಾರೆ. ನೈಷಧ ಕಾವ್ಯವನ್ನು ಓದುವಾಗ ಕವಿಗೆ
ಒಂದೊಂದು ಸರ್ಗದಲ್ಲಿಯೂ ಸುಮಾರು ಪದ್ಯಗಳು ಬರ್ತವೆ. ಎಲ್ಲೋ ಒಂದು 2-3 ಸರ್ಗಗಳಲ್ಲಿ ಮಾತ್ರ 100ಕ್ಕಿಂತ 70-80ಕ್ಕಿಂತ ಕಡಿಮೆ ಪದ್ಯಗಳಿವೆ. ಇನ್ನು ಮಿಕ್ಕಂತೆ ಎಲ್ಲ ಸೆಂಚುರಿನೇ ಒಂದು ಬೌಂಡ್ರಿ ಆಚೆನೇ ಹೋಗ್ತಾ ಇರುತ್ತೆ ಬಾಲ್ ಅಂತಾರಲ್ಲ, ಆ ರೀತಿಯಾಗಿ 100, 130, 120, 140 ಇಷ್ಟು ಪದ್ಯಗಳಿರುತ್ತವೆ. ಕಾಳಿದಾಸಾದಿ ಕವಿಗಳು ಸಾಮಾನ್ಯ 60-80 ಇರುತ್ತದೆ. ಎಲ್ಲಿಯೋ ಕುಮಾರ ಸಂಭವದ 4ನೇ ಸರ್ಗವೇ ಅತ್ಯಂತ ಕಡಿಮೆ ಪದ್ಯಗಳಿರ್ತಕ್ಕಂಥ ಸರ್ಗ ಅಲ್ಲಿ. ಹಾಗೆ ರಘುವಂಶದ 18ನೇ ಸರ್ಗ ಚಿಕ್ಕ ಸರ್ಗ ಅಂತ ಅನ್ಬೋದು. ಮಿಕ್ಕಂತೆ ಎಲ್ಲ ಒಂದು ಆ್ಯಾವರೇಜಲ್ಲಿ ಇರುತ್ತವೆ. ಇವನು ಹಾಗಲ್ಲ. ಭಾರವಿ ಮೊದಲ 2 ಸರ್ಗಗಳಲ್ಲಿ 50 ಮುಟ್ಟಲ್ಲ ಪದ್ಯ. ಇವನು ಅವರುಗಳದೆಲ್ಲ ಸರ್ಗಗಳಿಗಿಂತ 2.5-3 ಪಟ್ಟು ದೊಡ್ಡದಾಗಿ ಬರೀತಾನೆ. ಹಾಗೆ ಬರೆಯುವಾಗ ಒಂದು ಕಲ್ಪನೆ ಬಂದರೆ ಆ ಕಲ್ಪನೆಯನ್ನೇ ಮತ್ತೆ 2-3 ಪದ್ಯಗಳಲ್ಲಿ ವಿಸ್ತರಿಸ್ತಾನೆ. ಎಷ್ಟೋ ಬಾರಿ ನನಗನ್ಸುತ್ತದೆ ಡ್ರಾಫ್ಟ್ಗಳ ತರಹ ಮಾಡಿಟ್ಕೊಂಡಿರೋದು ಇಂಪ್ರೊವೈಸ್ಡ್ ಆಗಿ ಒಂದಾದ ಮೇಲೆ ಇನ್ನೊಂದು ಮತ್ತೊಂದು ಅಂತ ಮಾಡಿ ಕೊನೆಗೆ ಇವೆಲ್ಲ ಚೆನ್ನಾಗಿವೆ ಇಟ್ಕೊಳ್ಳೋಣ ಅಂತ ಮಾಡ್ತಾನೆ. ಒಂದೊಂದು ಮುಖವನ್ನು ತೋರ್ಪಡಿಸುತ್ತದೆ ಅನ್ನೋದು ನಿಜವೇ. ಆದರೆ ರುಚಿಭೇದದಿಂದ ಇಲ್ಲ ಈ ಒಂದು ಪದ್ಯ ಇದ್ದರೆ ಸಾಕು, ಮಿಕ್ಕ 2 ಪದ್ಯಗಳು ಬೇಕಿರಲಿಲ್ಲ ಅಂತ. ಅವನಿಗೇನಾದರೂ ಚಂಪು ಕಾವ್ಯ ಮಾಡಿದ್ದಿದ್ರೆ ಸರ್ಗದ ಪೂರ್ತಿ ಸಾಮಾನ್ಯಕ್ಕೆ ಒಂದೇ ಛಂದಸ್ಸಿನಲ್ಲಿ ಮುಂದುವರೆಸಬೇಕು ಅನ್ನೋ ನಿರ್ಬಂಧ ಇಲ್ಲದೆ ದೊಡ್ಡ ಛಂದಸ್ಸಿನ ಒಂದು ಪದ್ಯದೊಳಗೆ ಅಷ್ಟು ಕಲ್ಪನೆಯನ್ನು ಹಾಕಬಹುದಾಗಿತ್ತೋ ಏನೋ ಗೊತ್ತಿಲ್ಲ. ಅವನ ಬುದ್ಧಿ ಹೇಗೆ ಪ್ರವರ್ತಿರುತ್ತೆ ಅಂತ ನಾವು ಹೇಗೆ ಊಹೆ ಮಾಡೋಣ. ಆದರೆ ಅವನು ಬಂದ ಕಲ್ಪನೆಯನ್ನೆಲ್ಲ ಈ ಗ್ರಂಥದಲ್ಲಿ ನಿಕ್ಷೇಪ ಮಾಡಬೇಕು ಅನ್ನುವ ಅಪೇಕ್ಷೆ ಇದೆ ಅಂತ ಗೊತ್ತಾಗುತ್ತದೆ. ತಾಮಿಂಗಿತೈರಪ್ಯನುಮಾಯ ಮಾಯಾಮಯಂ ನ ಭೈಮ್ಯ ವ್ಯದುತ್ಪಪಾತ ತತ್ಪಾಣಿ ಆತ್ಮೋಪರಿಪಾತುಕಂ ತು ಮೋಘಂ ವಿತೇನೆ ಪ್ಲುತಲಾಘವೇನ. ಆಗ ಅದು ಬಹಳ ಚಮತ್ಕಾರವಾಗಿ ಅವಳ ಕೈ ಜಾರಿಕೊಂಡು ಮುಂದೆ ಮುಂದೆ ಹೋಗ್ತಾನೇ ಇತ್ತು. ಆಮೇಲೆ ಸಖಿಯರು ಚಪ್ಪಾಳೆ ತಟ್ಟಿಕೊಂಡು ಹೇಗೆ ಬಂದರೂ ಕೂಡ ಅದು ಸಿಗಲಿಲ್ಲ ಅಂತ ಮುಂದೆ ಕವಿ ವಿಸ್ತರಿಸಿಕೊಂಡು ಹೋಗ್ತಾನೆ. ಧೃತಾಲ್ಪಕೋಪ ಹಸಿತೆ ಸಖೀನಾಂ ಛಾಯೇವ ಭಾಸ್ವಂತಮಭಿಪ್ರಯಾತು ಶ್ಯಾಮಾತ ಹಂಸಸ್ಯ ಕರಾನವಾಪ್ತೇರ್ ಮಂದಾಕ್ಷಲಕ್ಷ್ಯ ಲಗತಿ ಸ್ಮ ಪಶ್ಚಾತ್. ಅವಳಿಗೆ ನಾಚಿಕೆ ಆಗ್ತಾ ಇತ್ತಂತೆ. ಧೃತಾಲ್ಪಕೋಪ ಹಸಿತೆ ಸಖೀನಾಂ. ಸಖಿಯರು ಇವಳು ಎಷ್ಟು ಪ್ರಯತ್ನಪಟ್ಟರು ಸಿಗ್ತಾ ಇಲ್ಲ ಅಂದರೆ ಸಹಜವಾಗಿ ನಗುತ್ತಾರೆ. ರಾಜಕುಮಾರಿ ಆದವಳು ರಾಜಗಾಂಭೀರ್ಯವನ್ನು ಬಿಟ್ಟು ಅಥವಾ ಈ ಕೆಲಸವನ್ನು 10 ಜನ ಸಖಿಯರಿಗೆ ಒಪ್ಪಿಸುವುದು ಬಿಟ್ಟು ತಾನೇ ಮುಂದಾದಳಲ್ಲ ಅಂತ. ಅದು ಹೌದು, ಮಾನವರಿಗೆ ಯಾವ ಸಂದರ್ಭದಲ್ಲಿ ಮನಸ್ಸು ಹೇಗೆ ಪ್ರವರ್ತಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ತಮ್ಮದು ಅಂತ ಒಂದು ಅಚೀವ್ಮೆಂಟ್ ಇರಬೇಕು ಅನಿಸುತ್ತೆ, ತಾನು ಹಿಡಿದದ್ದು ಅಂತ. ಇಂದು ಅಂಥದ್ದೇ ಒಂದು ಸನ್ನಿವೇಶವಾಯಿತು. ಯಾರೋ ಒಬ್ಬರು ಸಂಗೀತ ಬಲ್ಲವರು ಪಾಪ ನಾನು ಒಂದು ರಚನೆ ಮಾಡಬೇಕು ಅಂತ ಹೇಳಿ ನನಗೆ ಅದರ ಸಾಹಿತ್ಯವನ್ನೆಲ್ಲ ಪರಿಷ್ಕಾರ ಮಾಡಿಸಿಕೊಂಡು ತೃಪ್ತಿಪಟ್ಟು ಆಮೇಲೆ ಹೇಳಿದ್ರು, ಹಾಡ್ತೀವಿ, ಚೆನ್ನಾಗಿ ಹಾಡ್ತೀವಿ, ಆದರೆ ನಾವು ಬರೆದದ್ದೊಂದು 4 ಸಾಲು ನಾವೇ ಹಾಡ್ಕೋಬೇಕು, ನಾವೇ ಸ್ವರ ಸಂಯೋಜನೆ ಮಾಡ್ಕೋಬೇಕು ಅಂದರೆ ಅದರಷ್ಟಕ್ಕೂ ದತ್ತಕ ಮಗಳು ಏನು ಪ್ರಯೋಜನ, ನಮ್ಮದು ಸ್ವಂತ ಔರಸ ಸಂತಾನ ಬೇಕು ಅಂತ ಕುಂಟೋ ಕುರುಡೋ ನೆಪ್ಪೋ ಬೆಪ್ಪೋ ಯಾವುದಾದ್ರೂ ಸರಿ ಅದೊಂದು ಬೇಕು ಅಂತ ಹಾಗಿರುತ್ತದೆ. ನಾನು ಮಾಡಿದ್ದು ಅನ್ನೋದ್ರೊಳಗಿರುವ ಒಂದು ಸ್ವಾರಸ್ಯ, ಮಾಡಿದ್ದಕ್ಕಿಂತ ನಾನು ಅಂದರೆ ಕರ್ಮಕ್ಕಿಂತ ಕರ್ತೃತ್ವ ಪ್ರಾಧಾನ್ಯ ಬರುತ್ತದೆ. ಇಲ್ಲಿ ಅವಳಿಗೆ ನಾನು ಹಿಡಿದ ಈ ಹಂಸವನ್ನು ಅನ್ನುವ ಭಾವ ಬೇಕು ಅಂತ ಇದೆ. ಅದು ಎಷ್ಟು ಬಾರಿ ಪಾಪ ಹಂಸ ಹಿಡಿದಿರೋದಕ್ಕೆ ಸಾಧ್ಯ, ಕೈಯಿಂದ ತಪ್ಪಿಸಿಕೊಂಡು ಹೋಗುತ್ತದೆ. ಅದನ್ನು ನೋಡಿ ಸಖೀರ್ ನಕ್ಕೇ ನಗ್ತಾರೆ. ಹಿಂದೆ ಕೂಡ ಪದ್ಯದಲ್ಲಿ ಪರಸ್ಪರ ಮರ್ಪಿತ ಹಸ್ತತಾಲಂ ತತ್ಕಾಲ ಮಾಲೀಭಿ ರಹಸ್ಯತಾಲಂ ಅಹಸ್ಯತ ಅಲಂ. ನಗಲ್ಪಟ್ಟಳು ಅವಳು, ಅಹಸ್ಯತ. ಅವಳು ಗೇಲಿಗೆ ತುತ್ತಾದಳು. ಬೇಕಾದಂಗೆ ಚಪ್ಪಾಳೆ ಇಟ್ಕೊಂಡು ನಕ್ಕರು. ಸಖಿಯರಿಗೆ ಅಷ್ಟು ಸಲಿಗೆನೂ ಕೊಟ್ಟಿದ್ದಳು. ಸ್ನೇಹ ಬರಬೇಕಾದ್ರೆ ಸಲಿಗೆ ಇರಬೇಕು. ನಾವು ತುಂಬ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂದರೆ ಸ್ನೇಹ ಮಾಡೋಕ್ಕಾಗೋಲ್ಲ. ಮಾನ ಕಳ್ಕೊಳ್ಳೋಕೆ ಸಿದ್ಧ ಇದ್ದಾಗಲೇ ಸ್ನೇಹ ಸಂಸಾರ ಎಲ್ಲ. ಅದಕ್ಕೆ ಇವಳು ಸ್ವಲ್ಪ ಹುಸಿ ಕೋಪ ಮಾಡ್ಕೊಳ್ತಾಳೆ, ಹುಸಿ ಮುನಿಸು. ಧೃತಾಲ್ಪ ಕೋಪ ಹಸಿತೇ ಸಖೀನಾಂ ಛಾಯೇವ ಭಾಸ್ವಂತಂ ಅಭಿಪ್ರಯಾತು. ಸೂರ್ಯನ ಬೆಂಬತ್ತುವ ನೆರಳಿನ ಹಾಗೆ ಶ್ಯಾಮಾತ ಹಂಸಸ್ಯ ಕರಾನವಾಪ್ತೇ ಮಂದಾಕ್ಷಲಕ್ಷ್ಯ ಲಗತಿ ಸ್ಮ ಪಶ್ಚಾತ್. ನಾಚಿಕೆ, ಮಂದಾಕ್ಷ, ನಾಚಿಕೆ ಪಟ್ಕೊಳ್ತಾ ಇದ್ದಳು. ಇಲ್ಲಿ ಶ್ಯಾಮ ಅನ್ನುವ ಪದ ಬಳಸ್ತಾನೆ ನೋಡಿ. ಯಾವುದೋ ಕೃತಿಯನ್ನು ಓದುವಾಗ ಇನ್ನೇನೋ ಬರುತ್ತದೆ ಅನ್ನೋದಕ್ಕೆ ಕಾಳಿದಾಸನ ಮೇಘದೂತದಲ್ಲಿ ತನ್ವಿ ಶ್ಯಾಮ ಶಿಖರಿ ದಶನ ಪಕ್ವ ಬಿಂಬಾಧರೋಷ್ಠಿ ಮಧ್ಯೆ ಕ್ಷಾಮ ಅಂತೆಲ್ಲ ಯಕ್ಷಿಯ ವರ್ಣನೆಯನ್ನು ಪೂರ್ವಮೇಘದಲ್ಲಿ ಮಾಡ್ತಾನೆ. ಕೆಲವರೆಲ್ಲ ಶ್ಯಾಮ ಅನ್ನೋದಕ್ಕೆ ಕಪ್ಪಗಿರ್ತಕ್ಕಂಥವಳು ಅಂತ ಅರ್ಥ ಮಾಡಿದ್ದಾರೆ.
ಎಣ್ಣೆಗೆಂಪು ಬಣ್ಣದವಳು, ನಸುಗೊಪ್ಪಾಗಿರ್ತಕ್ಕಂಥವಳು ಅಂತೆಲ್ಲ. ಅರೆ ಕಾಳಿದಾಸನ ಇಂಗಿತ ಅದಲ್ಲ. ಅದಕ್ಕೆ ಇಲ್ಲಿ ನಾರಾಯಣ ಪಂಡಿತ ತುಂಬ ಚೆನ್ನಾಗಿ ಶ್ಯಾಮ ಯೌವನ ಮಧ್ಯಸ್ಥ ಅಂತ ಹೇಳಿ, ತುಂಬು ಯೌವನದಲ್ಲಿ ಏರುಂಜೌವನ ಅಂತ ಹಳಗನ್ನಡದಲ್ಲಿ ಹೇಳ್ತಾರಲ್ಲ, ಹಾಗೆ ಇರ್ತಕ್ಕಂಥವಳು ಅಂತ. ಮತ್ತು ಶ್ಯಾಮ ಅನ್ನೋದಕ್ಕೆ ಮತ್ತೂ ಒಂದು ಸ್ವಾರಸ್ಯ ಇದೆ. ಅದಂದರೆ ಮೈ ತುಂಬಿಕೊಂಡ ವ್ಯಕ್ತಿ ಅಂತ. ಮೈ ತುಂಬಿಕೊಂಡ ವ್ಯಕ್ತಿ. ಪಂಪ ಕದಲೀ ಗರ್ಭಶ್ಯಾಮಂ ಮೃದುಕುಟಿಲ ಶಿರೋರಹಂ ಸರೋರುಹ ವದನಂ ಅಂತ ತನ್ನನ್ನು ವರ್ಣಿಸಿಕೊಳ್ಳುವಾಗ, ಕದಲೀ ಗರ್ಭಶ್ಯಾಮ ಅಂದರೆ ಬಾಳೆ ದಿಂಡಿನ ಹಾಗೆ ರಸರಸವಾಗಿರತಕ್ಕಂಥವನು, ದುಂಡು ದುಂಡಾಗಿರತಕ್ಕಂಥವನು. ತನ್ವಿ ತೆಳ್ಳಗಿರೋಳು. ಶ್ಯಾಮ ಅಂತಂದರೆ ಕೆಲವರು ಸಣ್ಣಗಿರೋರು ಸೊರಗಿರ್ತಾರೆ. ಸೊರಗಿರೋದು ಬೇರೆ, ಸಣ್ಣಗಿರೋದು ಬೇರೆ. ಸ್ಲಿಮ್ ಅಂಡ್ ಲೀನ್ ಎರಡಕ್ಕೂ ವ್ಯತ್ಯಾಸ ಇದೆ. ಅದೇ ತರಹ ಸಣ್ಣಗಿದ್ದಾರೆ ಅನ್ನೋದಕ್ಕೂ ತೆಳ್ಳಿಗೆ ಬೆಳ್ಳಿಗೆ ಇದ್ದಾರೆ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಸೊಣಕಲು ಅಂತಂದರೆ ಒಣಕೊಂಡಿರ್ತಕ್ಕಂಥದ್ದು, ಮೂಳೆ ಕಾಣತಕ್ಕಂಥದ್ದು. ಹಾಗಲ್ಲ, ಅವರ ಶರೀರ ಶಿಲ್ಪದಲ್ಲಿ ಬೇಡದ ಕೊಬ್ಬು ಯಾವುದೂ ಇಲ್ಲ. ಸುಪ್ರಮಾಣವಾಗಿ ಸಪ್ರಮಾಣವಾಗಿ ಆ ದೇಹ ಎಷ್ಟು ಇದೆ ಅನ್ನೋದನ್ನು ಹೇಳುವಂಥದ್ದು ಆ ಶ್ಯಾಮ ರಸಮಯತೆ. ಅದು ಬಹಳ ಮುಖ್ಯ. ಪದ್ಮಸುಬ್ರಹ್ಮಣ್ಯಂ ಅವರು ಮತ್ತು ಅವರ ಶಿಷ್ಯೆ ಸುಂದರಿ ಸಂತಾನಂ ಅವರೆಲ್ಲ ಎಷ್ಟೋ ಬಾರಿ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ. ನರ್ತನ ಮಾಡಬೇಕಾದ್ರೆ ಈ ಝೀರೋ ಸೈಜ್ ಎಲ್ಲ ಆಗಬಾರ್ದು ಹೆಣ್ಣು ಮಕ್ಕಳು ಅಂತ. ಅಂದರೆ ಸೊರಗಲಾಗಿರುವುದಲ್ಲ. ಈಗ ಬ್ಯಾಲೆ ಡಾನ್ಸರ್ಸ್ಗೆ ಮೈ ಒಂದಿರುತ್ತೆ ಅಲ್ಲ, ಅದು ಅಸ್ಥಿಪಂಜರಕ್ಕೆ ಚರ್ಮ ತುಂಬಿಸಿದಂತಿರುತ್ತೆ, ಬಹಳ ಕಾಯ ಪಟುತ್ವ ಇರುತ್ತದೆ. ಆದರೆ ಆ ಕಾಯ ಶಿಲ್ಪ ಇರುವುದಿಲ್ಲ. ನಮ್ಮ ಕರ್ಣಾದಿ ಅಂಗಹಾರಾದಿ ನೃತ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಅಂಗಶಿಲ್ಪದಲ್ಲಿ ಒಂದಿಷ್ಟು ಮಾಂಸಲತೆ ಬೇಕು, ಒಂದು ಸ್ವಲ್ಪ ರಸಮಯತೆ ಅಂತಾರಲ್ಲ, ಅದೇ ಶ್ಯಾಮತ್ವ ಬೇಕು. ಇಲ್ಲಿ ಏರುಂಜವ್ವನದಲ್ಲಿರುವವಳು ಶ್ಯಾಮ ಯೌವನ ಮಧ್ಯಸ್ಥ ಅಂತ ಮತ್ತೊಂದು ಸೊಗಸಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಾನೆ. ಅಂದರೆ ಒಂದು ಪದಕ್ಕೆ ನಾವು ಯಾವುದೋ ಒಂದು ಬಣ್ಣದ ವಿವಕ್ಷೆಯಿಂದ ಅರ್ಥ ಹೇಳ್ತೀವಿ, ಆದರೆ ಹಾಗಲ್ಲದ ಬೇರೆ ಬೇರೆ ಅರ್ಥಛಾಯೆಗಳಿರ್ತವೆ. ಅವೆಲ್ಲ ಜೀವತ್ ಪರಂಪರೆಯಲ್ಲಿ ಮಾತ್ರ ಗೊತ್ತಾಗುತ್ತದೆ. ನಿಘಂಟುಕಾರರು ಎಷ್ಟೋ ಅರ್ಥಛಾಯೆಗಳನ್ನು ನೋಡಿರ್ತಾರೆ, ಕೆಲವೊಮ್ಮೆ ಅವರು ನೋಡಿರಲ್ಲ. ಉದಾಹರಣೆಗೆ ಲೋಕಪ್ರಸಿದ್ಧವಾದ, ನನಗೆ ತುಂಬ ಪೂಜನೀಯವಾದ ವಾಮನ ಶಿವರಾಮ ಆಪ್ಟೆಯವರ ನಿಘಂಟುವಿನಲ್ಲಿ ಕೆಲವು ಪದಗಳಿಲ್ಲ. ಯಾಕಿಲ್ಲ? ಆ ಗ್ರಂಥಗಳಾಗ ಉಪಲಬ್ಧ ಅವರಿಗೆ ಇರಲಿಲ್ಲ. ಉದಾಹರಣೆಗೆ ಚತುರ್ಭಾಣಿ, ಅದ್ಭುತವಾದಂಥ 4 ಬಾಣಗಳು. ಅಲ್ಲಿ ಬರುವ ಪದಗಳು ಎಷ್ಟೋ ಅಪೂರ್ವವಾದವು, ಅವುಗಳಿಗೆ ಹಾಕ್ತಕ್ಕಂಥ ಅರ್ಥ ಮತ್ತಷ್ಟು ಅಪೂರ್ವವಾದದ್ದು. ಅದಕ್ಕಿಂತ ಇಡಿಮ್ಯಾಟಿಕ್ ಆದ ಒಂದು ಗ್ರಂಥ ಅನ್ನುವುದು ಸಂಸ್ಕೃತದಲ್ಲೇ ಕಾಣಿಸೋದಿಲ್ಲ. ಅವುಗಳೆಲ್ಲ ಇವರಿಗೆ ಸಿಗದೇ ಇದ್ದ ಕಾರಣ ಎಷ್ಟೋ ಅರ್ಥ ಸ್ವಾರಸ್ಯಗಳು ಅಲ್ಲಿ ಬಂದಿಲ್ಲ, ಪದಗಳು ಅಲ್ಲಿ ಬಂದಿಲ್ಲ. ನಮ್ಮ ಕಿಟ್ಟಲ್ ಕೋಶದಲ್ಲಿ ಇರುವ ಎಷ್ಟೋ ಪದಗಳಿಗೆ ಬಹಳ ಎಲ್ಲ ಪ್ರಯೋಗದ ಅರ್ಥಗಳು ಇದ್ದರೂ ಕೂಡ ಪಂಪಾದಿಗಳ ಮಹಾಕವಿಗಳ ಕೆಲವರು ಗ್ರಂಥಗಳಾಗ ಸಿಕ್ಕಿರಲಿಲ್ಲ ಅವರಿಗೆ. ಪಾಪ ಇನ್ನೆಲ್ಲಿಂದ ಮಾಡೋಕ್ಕೆ ಸಾಧ್ಯ? ಈ ಥರದ್ದೆಲ್ಲ ನಷ್ಟ ಉಂಟು. ಇದನ್ನು ನೋಡಿದಾಗ ಜೀವತ್ ಪರಂಪರೆಯ ಬಲ ಬೆಲೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಹಾಗೆ ಅವಳು ನಾಚಿಕೊಂಡು ಮುಂದೆ ಹೋಗ್ತಾ ಇದ್ಲು. ಹಂಸೋಪ್ಯಸೌ ಹಂಸಗತೆ ಸುದತ್ಯಾಹ ಪುರಃ ಪುರಶ್ಚಾರು ಚಲನ್ ಬಭಾಸೆ ವೈಲಕ್ಷ್ಯ ಹೇತೋರ್ಗತಿಮೇತದೀಯಾಂ ಅಗ್ರೇನು ಕೃತ್ಯೋಪಹಸನ್ನಿವೋಚ್ಚೈಹಿ. ಆ ಹಂಸವೂ ಕೂಡ ಓಡ್ತಾ ಇದೆ. ಇವಳು ಹಂಸಗತಿಯಾಗಿ ಹಿಂದೆ ಹಿಂದೆ ಹೋಗ್ತಾನೂ ಇದ್ದಾಳೆ. ಅವೆರಡಕ್ಕೂ ಒಳ್ಳೆಯ ಒಂದು ಸ್ಪರ್ಧೆ ಏರ್ಪಟ್ಟಂತೆ ಆಗಿತ್ತು. ಪುರಶ್ಚಾರು ಚಲನ್ ಬಭಾಸೆ, ಹಂಸ ಮುಂದೆ ಹೋಗ್ತಾ ಇತ್ತು. ವೈಲಕ್ಷ್ಯ ಹೇತೋರ್ ಗತಿಮೇತದೀಯಾಂ ಅಗ್ರೇನು ಕೃತ್ಯೋಪಹಸನ್ನಿವೋಚ್ಚೈಹಿ. ಆಗ ಈ ವಿಚಿತ್ರ ನೋಡಿ 2 ಹಂಸಗತಿಗಳು, ಆದರೆ ಒಂದು ಆಟ ಆಡಿಸ್ಬೇಕು ಅಂತ ಮುಂದೆ ಹೋಗುವ ಹಂಸಗತಿ, ಆದರೆ ಇದರ ಆಟ ಕಟ್ಟಿಸ್ಬೇಕು ಅನ್ನುವ ಮತ್ತೊಂದು ಹಂಸಗತಿ. ಈ ವೈಲಕ್ಷ್ಯ ನಿಜವಾಗಿಯೂ ಸೊಗಸಾಗಿ ತೋರ್ತಾ ಇತ್ತು. ಆ ರೆಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ರೆ ನಗುನಗುವಂತೆ ಕಾಣಿಸ್ತಾ ಇತ್ತು. ಪದೇ ಪದೇ ಭಾವಿನಿ ಭಾವಿನಿ ತಂ ಯಥಾ ಕರ ಪ್ರಾಪ್ಯಮ ವೈತಿ ನೂನಂ ತಥಾ ಸಖೇಲಂ ಚಲತಾ ಲತಾ ಸುಪ್ರತಾರ್ಯ ಚೇತೇನ ಚಕೃಷೆ ಕೃಷಾಂಗಿ. ಸಿಕ್ಕಿಬಿಡುತ್ತದೆ ಅನ್ನುವಂತೆ ಹೋಗ್ತಾ ಇದೆ, ಮತ್ತೆ ಓಡ್ತಾ ಇದೆ ಅದು. ತಥಾ ಸಖೇಲಂ ಚಲತಾ ಲತಾಸು, ಆಟ ಆಡಿಕೊಂಡು ಬಳ್ಳಿ ಮಾಡಗಳಲ್ಲಿ ಪೊದೆಗಳಲ್ಲಿ ಹೋಗ್ತಾ ಇದೆ. ಪಾಪ ಇವಳು ಕೃಷಾಂಗಿ ಅಂದರೆ ಸಿಕ್ಕಾಪಟ್ಟೆ ಮೈಯ ಶಕ್ತಿ ಇಲ್ಲದೆ ಇರತಕ್ಕಂಥವಳು, ಅವಳಿಗೆ ಬಳಲಿಕೆಯೂ ಆಗ್ತಾ ಇದೆ ಎನ್ನುವಂಥದ್ದು ಅಲ್ಲಿರುವ ಧ್ವನಿ. ಋಷಾ ನಿಷಿದ್ಧಾಲಿಜನಾಂ ಯದೈನಾಂ ಛಾಯಾದ್ವಿತೀಯಾಂ ಕಲಯಾಂಚಕಾರ ತದಾಶ್ರಮಾಂ ಭಕ್ಕಣಭೂಷಿತಾಂಗೀಂ ಸಕೀರವನ್ ಮಾನುಷವಾಗವಾದೀತ್. ಅವನ ಶೈಲಿ, ಈ 3ನೇ ಸರ್ಗವಂತೂ ಈ ಇಡೀ ಕಾವ್ಯದಲ್ಲಿ
ಪ್ರೌಢಾತಿ ಪ್ರೌಢವಾದ ಸರ್ಗಗಳ ಪೈಕಿ ಇದು ಒಂದು. 14ನೇ ಸರ್ಗ ಪರಮ ಪ್ರೌಢವಾದದ್ದು. ಆಮೇಲಿಂದ 22ನೇ ಸರ್ಗವು ತುಂಬ ಪ್ರೌಢವಾದದ್ದು. 17ನೇ ಸರ್ಗವು ಬಹಳ ಪ್ರೌಢವಾದದ್ದು. ಇದು ಕೂಡ ತುಂಬ ಪ್ರೌಢವಾದದ್ದು. ಇಲ್ಲಿ ಅವನು ಬೇಕಾದಷ್ಟು ಶಬ್ದಾಲಂಕಾರಗಳನ್ನು, ವ್ಯಾಕರಣ ಚಮತ್ಕಾರಗಳನ್ನು, ನಾನಾ ಶಾಸ್ತ್ರಗಳ ಪ್ರಸ್ತಾವವನ್ನು ತರ್ತಾನೆ. ಕೆಲವು ತುಂಬ ಸುಂದರವಾದ ಸಹಜಿಕವಾದ ಶಬ್ದಗಳ ಮತ್ತು ಪದಪುಂಜಗಳ ನುಡಿಗಟ್ಟುಗಳ ಬಳಕೆ ಕೂಡ ಆಗಿದೆ. ಛಾಯಾದ್ವಿತೀಯ ಸಂಸ್ಕೃತದಲ್ಲಿ ಇದೆಲ್ಲ ಬಹಳ ಸಹಜವಾಗಿ ಬರ್ತಕ್ಕಂಥದ್ದು. ಅವಳು ಎಲ್ಲ ಗೇಲಿ ಮಾಡ್ತಕ್ಕಂಥ ಗೆಳತಿಯರನ್ನು ದೂರ ಇಟ್ಲು. ಯಾಕೆ? ಋಷಾ ನಿಷಿದ್ಧಾಲಿ ಜನಾಂ ಯದೈನಾಂ. ಆ ಸಖಿಯರನ್ನೆಲ್ಲ ದೂರ ಇಟ್ಟು ಛಾಯಾದ್ವಿತೀಯಾಂ ಕಲಯಾಂಚಕಾರ. ಅದು ಏನು ಮಾಡಿಬಿಡ್ತಾ ಹಂಸ, ಇನ್ಯಾವ ಗೆಳತಿಯರು ಇವಳು ಜೊತೆ ಮಾಡದಂತೆ ಮಾಡ್ತದೆ. ಅದ್ರ ಉದ್ದೇಶ ಇದ್ದಿದ್ದೆ ಹಾಗೆ. ಪ್ರೈವೇಟ್ ಕಾನ್ವರ್ಸೇಷನ್ ಬೇಕಾಗಿತ್ತು, ಖಾಸಗಿಯಾಗಿ ಮಾತಾಡಬೇಕು ಅಂತ ಎಲ್ಲ ಸಖಿಯರನ್ನು ಇವಳು ಕೋಪದಿಂದ ದೂರ ಇಡಿಸುವಂತೆ ಮಾಡಿ ಮುಂದೆ ಬರುವಂತೆ ಮಾಡ್ತು. ಛಾಯಾದ್ವಿತೀಯಾಂ, ಅವಳ ನೆಳಲೇ ಅವಳಿಗೆ ಜೊತೆಗಾರ್ತಿ, ಇನ್ಯಾರೂ ಇರಲಿಲ್ಲ ಅಂತ. ಇದನ್ನು ಸಂಸ್ಕೃತದಲ್ಲಿ ಎಷ್ಟೋ ಕಡೆ ಬಳಸಿದ್ದಾನೆ. ಅಂದರೆ ಈ ಬಗ್ಗೆ ಆದದ್ದು. ಅವರಿಗೆ ಯಾವುದೋ ಒಂದು ವಿದ್ಯೆಯೋ ಅಥವಾ ಮತ್ಯಾವುದೋ ಒಂದು ಬಿಟ್ಟರೆ ಇನ್ಯಾವುದೂ ಅವರ ಜೊತೆಯಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಹಾಗೆ ಭಾಸನ ಸ್ವಪ್ನವಾಸದತ್ತದಲ್ಲಿ ದೀಪೈಕ ಸಹಾಯ ವಿಹಾಯ ಪದ್ಮಾವತಿ ಅಂತ, ಆ ಕೊಠಡಿನಲ್ಲಿ ದೀಪ ಒಂದು ಬಿಟ್ಟರೆ ಇನ್ನೇನು ಉಳಿದಿಲ್ಲ ಅವಳಿಗೆ ಗೆಳತಿ. ಹಾಗೆ ಅದನ್ನು ಬಿಟ್ಟು ಬಂದಿರೋದಾಗಿದೆಯಲ್ಲ ಅಂತ ವಾಸವದತ್ತೆ 5ನೇ ಅಂಕದಲ್ಲಿ ಪ್ರವೇಶ ಮಾಡ್ತಾ ಹೇಳ್ಕೊಳ್ತಕ್ಕಂಥದ್ದು. ಈ ಥರದ್ದೆಲ್ಲ ಆ ಭಾಷೆಯ ಸೊಗಸು. ಸಂಸ್ಕೃತ ಭಾಷೆಯ ನುಡಿಗಟ್ಟಿನ ಅಂದ, ಚಂದ, ಸಾಮರ್ಥ್ಯ ನಿಜಕ್ಕೂ ಅಸಾಮಾನ್ಯವಾದದ್ದು. ನನಗೆ ಅದೆಷ್ಟು ಹೊಗಳಿದ್ರೂ ಅದೆಷ್ಟು ಕೊಂಡಾಡಿದ್ರೂ ಸುಸ್ತಾಗೋದಿಲ್ಲ. ಏಕೆಂದರೆ ಅದರ ಸ್ವಾರಸ್ಯವನ್ನು ಕಂಡ ಮೇಲೆ ಮಿಕ್ಕ ಕಡೆ ಅಂಥದ್ದು ಕಾಣಲಿಲ್ವಲ್ಲ ಅಂತ ಸಂಕಟ ಬೇರೆ ಶುರು ಆಗುತ್ತೆ. ತಿಳುವಳಿಕೆಯ ಸಂಕಟ ಈ ಥರದ್ದಾಗ್ಬಿಡುತ್ತೆ. ಅಯ್ಯೋ, ಈ ಥರದ್ದು ಬಳಕೆ ಮಾಡಬೇಕಲ್ವ, ಈ ಥರದ್ದು ಪದಪ್ರಯೋಗ ಬೇಕಲ್ವ, ಇದಲ್ಲದೆ ಇದ್ದರೆ ಗತಿ ಏನು? ಮಾರುದ್ದ ಬರೆಯೋದನ್ನು ಚೋಟುದ್ದದಲ್ಲಿ ಇಲ್ಲಿ ಮಾಡಬಹುದಲ್ಲ, ಸಾಧ್ಯತೆ ಇದೆಯಲ್ಲ ಅಂತ. ಆಗ ಅವಳು ಶ್ರಮಾಂಭಕ್ಕಣ ಭೂಷಿತಾಂಗಿ, ಬೆವರ ಹನಿಗಳು, ಸಕೀರವನ್ ಮಾನುಷವಾಗವಾದೀತ್. ಆಗ ಹಂಸ ಗಿಣಿಯಂತೆ ಮಾತಾಡತೊಡಗಿತು ಅಂತ. ಹಂಸಗಳು ಮಾತಾಡಿದ್ದು ಲೋಕಪ್ರಸಿದ್ಧವಲ್ಲ. ಅದಕ್ಕೆ ಲೋಕಪ್ರಸಿದ್ಧವಾದ ಮತ್ತೊಂದು ಮಾತನಾಡುವ ಗಿಣಿ ಅಂದರೆ ಪಂಡಿತವಕ್ಕಿ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಗಿಣಿ. ಆ ರೀತಿಯಲ್ಲಿ ಮಾತಾಡ್ತು. ವೃಥಾರ್ಪಯಂತೀಂ ಅಪತೆ ಪದಂ ತ್ವಾಂ ಮರುಲ್ಲಲತ್ ಪಲ್ಲವ ಪಾಣಿಕಂಪೈ ಆಲೀವ ಪಶ್ಯ ಪ್ರತಿಷೇಧತೀಯಂ ಕಪೋತ ಹುಂಕಾರ ಗಿರಾವನಾಲಿ. ನೀನು ವೃಥಾ ಅರ್ಪಯಂತೀಂ ಅಪತೆ ಪದಂ ತುಂ. ನೀನು ನಡೆಯಬಾರ್ದು ದಾರಿಯಲ್ಲಿ ನಡೀತಾ ಇದೆಯಾ, ಸುಮ್ಮನೆ ನನ್ನನ್ನು ಹಿಡ್ಕೊಳ್ಳೋದು ವ್ಯರ್ಥ ಪ್ರಯಾಸ. ಮರುಲ್ಲಲತ್ ಪಲ್ಲವ ಪಾಣಿಕಂಪೈ ವನಾಲಿ. ಆ ಮರುಲ್ಲಲತ್ ಪಲ್ಲವ ಪಾಣಿಕಂಪ, ಗಾಳಿ ಬೀಸ್ತಾ ಇದ್ರೆ ಚಿಗುರುಗಳು ಹಾಗೆ ಹೀಗೆ ಹೊಯ್ದಾಡತ್ವಲ್ಲ, ಆ ಚಿಗುರೆಂಬ ಬೆರಳಿಂದ, ಆ ಗಿಡದ ತುದಿ ಎನ್ನುವ ಕೈಗಳಿಂದ ವನಾಲಿ. ಈ ವನ ಪ್ರದೇಶವೇ ವನ ಅನ್ನುವ ಸಖಿ ಎನ್ನುವ ಅರ್ಥನೂ ಇದೆ. ಅದು ಬೇಡ ಬೇಡ ಅಂತ ಹೇಳಿಬಿಟ್ಟಿದ್ರೂ ಪ್ರತಿಷೇಧತಿ, ಬೇಡ ಅಂತ ತಡೆಯುವ ಥರ ಕಾಣಿಸ್ತಾ ಇದೆ. ಮತ್ತು ಕಪೋತ ಹುಂಕಾರ ಗಿರ. ಕವಿ ಇಷ್ಟು ಚೆನ್ನಾಗಿ ಆ ಪಾರಿವಾಳಗಳು ಒಂದು ರೀತಿ ಗುಟ್ರ ಹಾಕತ್ವೆ, ಅದು ಹುಂಕಾರ ಮಾಡದಂತೆ ಬೇಡ ಬೇಡ ಅಂತಂದಂಗೆ ಕಾಣಿಸುತ್ತವೆ. ನೀವು ಪಾರಿವಾಳಗಳ ಧ್ವನಿಯನ್ನು ಕೇಳಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅದಕ್ಕಿದನ್ನು ಹೊಂದಿಸಿಕೊಂಡು ನೋಡಬಹುದು. ಆ ರೀತಿಯಾಗಿ ಕಪೋತ ಹುಂಕಾರ ಗಿರ ವನಾಲಿ ಪ್ರತಿಷೇಧತಿ ಇವ, ಹಾಗೆ ತಡೆಯುವಂತೆ ಕಾಣಿಸ್ತಾ ಇತ್ತು ಅಂತ. ಬಿಲ್ಹಣ ವಿಕ್ರಮಾಂಕ ದೇವಚರಿತದಲ್ಲಿ 18ನೇ ಸರ್ಗದಲ್ಲಿ ತನ್ನ ಬದುಕಿನ ಕಥೆಯನ್ನೆಲ್ಲ ಹೇಳಿಕೊಳ್ತಾನೆ. ಕಾಶ್ಮೀರದ ಪ್ರವರಪುರ, ಪರಿಹಾರಸಪುರ, ಆ ಪ್ರಾಂತದಿಂದ ತಾನು ಬಂದದ್ದು, ತನ್ನ ತಂದೆ ಅಣ್ಣ ಎಲ್ಲ ಎಷ್ಟು ವಿದ್ಯಾವಂತರಾಗಿದ್ದರು ಅಂತ ಅಲ್ಲಿಂದ ಹೇಳ್ಕೊಂಡು ಅವನು ವಿದ್ಯಾವಂತನಾಗಿ ಮಹಾಕವಿ ಪಂಡಿತನಾಗಿ ಪ್ರಸಿದ್ಧಿ ಪಡೆದು ಆಶ್ರಯದಾತರಿಗೋಸ್ಕರ ದಕ್ಷಿಣ ಭಾರತದ ಕಡೆಗೆ ಬರ್ತಾನೆ. ಉತ್ತರ ಭಾರತದಲ್ಲೆಲ್ಲ ಓಡಾಡ್ಕೊಂಡು ಬರ್ತಾನೆ. ಮಧ್ಯ ಭಾರತದ ಧಾರಾನಗರಕ್ಕೆ ಬರ್ತಾನೆ. ಬಂದಾಗ ಅಷ್ಟೊತ್ತಿಗೆ ಭೋಜರಾಜ ತೀರ್ಕೊಂಡಿರ್ತಾನೆ. ಅಯ್ಯೋ, ಭೋಜರಾಜ ಬಂದಿದ್ದರೆ ನಿನಗೆಷ್ಟು ಸತ್ಕಾರ ಮಾಡ್ತಾ ಇದ್ದ, ಈಗ ನಿನಗೆ ಯಾವುದೂ ಇಲ್ವಲ್ಲ ಆ ರೀತಿಯಾದ ಸತ್ಕಾರ, ಬೇಡ ಅಂತ ಹೋಗು, ಇನ್ನು ಒಳಗೆ ಬರಬೇಡ ಅಂತ ನಿವಾರಣೆ ಮಾಡ್ತಾ ಇರುವ ರೀತಿಯಲ್ಲಿ ಆ ಕೋಟೆಯ ಗೋಡೆಯ ಸೂರಿನಲ್ಲಿ ಇದ್ದ ಪಾರಿವಾಳಗಳ ಹುಂಕಾರ ಕೇಳಿಸ್ತು ಅಂತ ಹೇಳ್ತಾನೆ. ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಪಾರಿವಾಳಗಳು ತಾವು ಗೂಡು ಕಟ್ಕೊಳ್ಳಲ್ಲ, ಎಲ್ಲಿ ಈ ಥರ ಆಶ್ರಯ ಇರುತ್ತೋ ಅಲ್ಲಿರುತ್ತವೆ. ಕಾಳಿದಾಸ ಇಂಥದ್ದೆಲ್ಲ ಮೊದಲು ಹೇಳ್ತಾನೆ. ಮೇಘದೂತದಲ್ಲಿ ಉಜ್ಜಯಿನಿಗೆ ಹೋದ ಮೇಲೆ
ಸುಪ್ತ ಪಾರಾವತಾಯಾಮ್ ಕಸ್ಮಿನ್ ವಲಭೌ ಸುಪ್ತ ಪಾರಾವತಾಯಾಮ್ ಕಸ್ಯಾಂಚಿತ್ ವಲಭೌ. ಯಾವುದಾದ್ರೂ ಒಂದು ಮನೆಯ ಸೂರಿನಲ್ಲಿ ಸುಪ್ತ ಪಾರಾವತಾಯಾಮ್ ಮಲಗಿರುವ ಪಾರಿವಾಳಗಳಿರುವ ಜಾಗದಲ್ಲಿ ನಿನಗೂ ಅವುಗಳಿಗೂ ಬಣ್ಣದಲ್ಲಿ ಕೂಡ ಅಂಥ ವ್ಯತ್ಯಾಸ ಇಲ್ಲ. ಆ ಒಂದು ಪಾರಿವಾಳಗಳ ಗುಂಪಿನಲ್ಲಿ ನೀನು ಬೂದು ಬಣ್ಣದಲ್ಲಿರ್ತೀಯ, ಹಾಗಿದ್ದು ಬರಬಹುದು ಅಂತ ಹೇಳ್ತಾನೆ. ಇದೆಲ್ಲ ಅವರ ಪ್ರಕೃತಿ ಪರಿಶೀಲನಕ್ಕೆ ಒಳ್ಳೆ ನಿದರ್ಶನಗಳು. ಹಾಗೆ ತಡೀತಾ ಇದ್ದಂತೆ ತೋರ್ತು ಅಂತ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ ಕವಿ. ಆಮೇಲೆ ಸಹಸ್ರ ಪತ್ರಾಸನ ಪತ್ರ ಹಂಸ ವಂಶಸ್ಯ ಪತ್ರಾಣಿ ಪತತ್ರಿಣ ಸ್ಮಃ ಅಸ್ಮಾದೃಶಾಂ ಚಾಟು ರಸಾಮೃತಾನಿ ಸ್ವರ್ಲೋಕ ಲೋಕೇತರ ದುರ್ಲಭಾನಿ. ಅವನು ಆರಂಭ ಮಾಡ್ಕೋತಾನೆ, ಆ ಹಂಸ ಆರಂಭ ಮಾಡ್ಕೊಳ್ಳುತ್ತೆ. ಸಹಸ್ರ ಪತ್ರಾಸನ ಪತ್ರ ಹಂಸ ವಂಶಸ್ಯ ಪತ್ರಾಣಿ ಪತತ್ರಿಣ ಸ್ಮಃ. ಎಷ್ಟು ಕಡೆ ತರಾಗಳು ಬಂದಿವೆ ನೋಡಿ. ಸಹಸ್ರ ಪತ್ರಾಸನ ಪತ್ರ ಹಂಸ. ಸಹಸ್ರ ಪತ್ರ ಅಂದರೆ ಕಮಲ. ಶತಪತ್ರಂ ಸಹಸ್ರಪತ್ರಂ ಕುಶೇಷಯಂ ಅಂತೆಲ್ಲ ಅಮರಕೋಶದಲ್ಲಿ ಬರುತ್ತೆ. ಸಹಸ್ರಪತ್ರಾಸನ ಅಂದರೆ ಕಮಲಾಸನ ಬ್ರಹ್ಮ. ಅವನ ಪತ್ರಹಂಸ, ಪತ್ರ ಅನ್ನೋದಕ್ಕೆ ವಾಹನ ಅನ್ನುವ ಅರ್ಥ ಇದೆ. ಪತ್ರಹಂಸ ಅನ್ನುವ ವಾಹನದ ಹಂಸವಾದ ಆ ವಂಶದಲ್ಲಿ ಹುಟ್ಟಿದ ಪತತ್ರಿಣ. ನಾವು ಪತತ್ರಂ ಅಂತಂದರೆ ರೆಕ್ಕೆ, ರೆಕ್ಕೆಯನ್ನು ಹೊಂದಿರುವ ಪತತ್ರಿಗಳು ನಾವು. ಪತ್ರಾಣಿ ಅನ್ನೋದಕ್ಕೆ ಧ್ವಜ ಅಂತಲೂ ಅರ್ಥ ಇದೆ. ನಾವು ಬ್ರಹ್ಮನ ಧ್ವಜಗಳು ಹೌದು. ಬ್ರಹ್ಮನ ವಾಹನದ ಆ ಹಂಸದ ಕುಲದಲ್ಲಿ ಹುಟ್ಟಿದ್ದೀವಿ. ಇನ್ನು ಅಸ್ಮಾದೃಶಾಂ ಚಾಟುರಸಾಮೃತಾನಿ, ನಮ್ಮಂಥವರ ಸೊಗಸಾದ ಮಾತುಗಳು ಏನಿವೆ ಅದನ್ನು ಸ್ವರ್ಲೋಕ ಲೋಕೇತರ ದುರ್ಲಭಾನಿ. ಸ್ವರ್ಲೋಕಕ್ಕಿಂತ ಭಿನ್ನವಾದ ಲೋಕಗಳು ಯಾವಿವೆ, ಸ್ವರ್ಲೋಕ ಲೋಕೇತರಗಳ ಯಾವುದಿವೆ ಅಂದರೆ ದೇವಲೋಕಕ್ಕಿಂತ ಬೇರೆಯಾದ ಈ ಮನುಷ್ಯಲೋಕಾದಿಗಳಿಗೆ ಎಲ್ಲಿಗೂ ಕೇಳಿಸೋದಿಲ್ಲ ನಮ್ಮ ಮಾತು. ನಿನಗೋಸ್ಕರ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಮಾತಾಡ್ತಾ ಇದ್ದೀನಿ. ಸ್ವರ್ಗಾಪಗಾಹೇ ಮೃಣಾಲಿನೀನಾಂ ನಾಲಾಮೃಣಾಲಾಗ್ರಭುಜೋ ಭಜಾಮಹ ಅನ್ನಾನುರೂಪಾಂ ತನುರೂಪರ್ಧಿಂ ಕಾರ್ಯಂ ನಿಧಾನಾಧಿಗುಣಾನಧೀತೆ. ತರ್ಕಶಕ್ತಿ ಬಂದಿದೆ ಅವನಿಗಿಲ್ಲಿ. ಯಾವ ಥರ ನೋಡಿ ಹೇಳ್ತಾನೆ, ಅವನು ತಿಳಿಸ್ತಾನೆ. ಸ್ವರ್ಗಾಪಗ ಹೇಮ ಮೃಣಾಲಿನೀನಾಂ, ದೇವಗಂಗೆ ಅದು ಆಕಾಶದಲ್ಲಿ ಹರಿಯತಕ್ಕಂಥದ್ದು. ನಮ್ಮದು ಮನುಷ್ಯ ಗಂಗೆ ಭಾಗೀರಥಿ. ಅದನ್ನು ಮಂದಾಕಿನಿ ಅಂತ ಕರೀತಾರೆ, ಇದನ್ನು ಭಾಗೀರಥಿ ಅಂತ ಕರೀತಾರೆ. ಭೋಗವತಿ ಅಂತ ಪಾತಾಳದಲ್ಲಿ ಹರಿಯೋದು ಅಂತ. ಹೀಗೆ ತ್ರಿಪಥಗ, 3 ದಾರಿಯಲ್ಲಿ 3 ಲೋಕಗಳಲ್ಲಿ ಹರಿಯತಕ್ಕಂಥವಳು ಗಂಗೆ. ಸ್ವರ್ಗಾಪಗ ಹೇಮ ಮೃಣಾಲಿನೀನಾಂ, ಅಲ್ಲಿ ಬೆಳೆದ ಬಂಗಾರದ ತಾವರೆ ಹೂಗಳ ನಾಳ ಯಾವುದಿದೆ, ತಾವರೆ ದಂಟು, ಅದನ್ನು ನಾಲಾ ಮೃಣಾಲಗ್ರ ಭುಜೋ, ಅದು ಚೆನ್ನಾಗಿರ್ತಕ್ಕಂಥ ಎಳೆಯ ಕಾಂಡಗಳನ್ನು ನಾವು ತಿಂತೀವಿ. ಭುಜ ಭಜಾಮಹ, ನಾಲಾಗ್ರ ಭುಜೋ ಭಜಾಮಹ ಅನ್ನಾನುರೂಪಂ ರೂಪಾಂ ತನುರೂಪ ವೃದ್ಧಿಂ. ಅಂದರೆ ನಾವು ಆಹಾರಕ್ಕೆ ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಕಾರ ಸದೃಶ ಪ್ರಜ್ಞೆಯ ಸದೃಶ ಆಗಮೈ ಸದೃಶ ಆರಂಭ ಸದೃಶೋದಯ ಅಂತ ಕಾಳಿದಾಸ ಹೇಳ್ತಾನಲ್ಲ. ಒಂದಕ್ಕೆ ಇನ್ನೊಂದು ಕನೆಕ್ಷನ್ ಕೊಟ್ಟು ಶೃಂಖಲಾ ಮೂಲವಾದ ಅಲಂಕಾರ ಚಮತ್ಕಾರ. ಹಾಗೆ ನಾವು ಆಹಾರಕ್ಕೆ ತಕ್ಕಂತೆ ದೇಹ ಅಂದರೆ ಆ ಎಳೆಯ ಬಂಗಾರದ ತಾವರೆಗಳ ದಂಟನ್ನು ತಿಂದಿದ್ರಿಂದ ನಮ್ಮ ಮೈಯ ರೆಕ್ಕೆ ಕೂಡ ಬಂಗಾರದಂತಿದೆ ಅಂತ ಧ್ವನಿ. ನಿಧಾನಾದ್ದಿ ಗುಣಾನಧೀತೆ. ನೋಡಿದಾಗ ಈ ಒಂದು ರೀಸನಿಂಗ್ ಮಾಡಿದ್ರೆ, ನಿಧಾನ ಅಂತಂದರೆ ಲಾಜಿಕಲ್ ಡಿಡಕ್ಷನ್ ಅಂತ, ಆ ತರ್ಕದಿಂದ ಅನುಮಾನ ಮಾಡಿದ್ರೆ ನಮಗೆ ಈ ಗುಣಗಳು ಹೇಗೆ ಬಂದಿವೆ ಅಂತ ಗೊತ್ತಾಗುತ್ತದೆ. ಅದಕ್ಕೆ ಆಹಾರದಿಂದಲೇ ಸತ್ವಶುದ್ಧಿ ಅಂತೆಲ್ಲ ಛಾಂದೋಗ್ಯಾದಿಗಳಲ್ಲಿ ಹೇಳಿರೋದು ಅನ್ನುವ ಧ್ವನಿಯನ್ನು ಇಟ್ಟುಕೊಂಡು ಆ ತಾರ್ಕಿಕವಾದ ಸಮರ್ಥನೆಯನ್ನು ಕೊಡ್ತಾನೆ. ಹಾಗಾಗಿ ನಾವು ಧಾತುರ್ನಿಯೋಗಾದಿಹ ನೈಷಧೀಯಂ ಲೀಲಾಸರ ಸೇವಿತುಮಾಗತೇಷು ಹಮೇಶು ಹಂಸೇಶ್ವಹಮೇಕ ಏವ ಭ್ರಮಾಮಿ ಭೂಲೋಕ ವಿಲೋಕನೋತ್ಕಃ. ಈ ಥರ ಪ್ರಾಸಾದಿಕವಾಗಿ ಅವನು ಬರೆಯೋದು ಕಡಿಮೆ, ಬರೆದರೆ ಚೆನ್ನಾಗಿ ಬರೀತಾನೆ. ಇಡೀ ಕಾವ್ಯವನ್ನು ಈ ಥರ ಬರೀಬಹುದಾಗಿತ್ತು ಅವನು. ಬರೆದಿದ್ರೆ ಅವನಿಗೆ ಈಗಿರ್ತಕ್ಕಂಥ ಸ್ಥಾನ ಸಿಗ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಧಾತುರ್ನಿಯೋಗಾತ್, ಬ್ರಹ್ಮನ ಆಜ್ಞೆಯಂತೆ ನೈಷಧೀಯಂ ಲೀಲಾಸರ ಸೇವಿತುಮಾಗತೇಷು, ನಿಷಧ ದೇಶದ ವಿಹಾರ ಸರೋವರಗಳು ಯಾವುದಿವೆ ಅಲ್ಲಿ ನಾವು ಹಾರಾಡಿಕೊಂಡಿರಬೇಕು ಅಂತ ಬಂದ್ವಿ. ಹೈಮೇಶು ಹಂಸೇಶ್ವಹಮೇಕ ಏವ, ಆ ಥರ ಒಂದು ದೊಡ್ಡ ನಿಯೋಗವನ್ನೇ ಕಳಿಸಿದ್ದ, ಒಂದು ಡೆಲಿಗೇಷನ್ ಕಳಿಸಿದ್ದ ನೈಷಧ ಪ್ರದೇಶಕ್ಕೆ, ನಿಷಧ ದೇಶಕ್ಕೆ. ಅಲ್ಲಿ ನಾವು ಬಂದ್ವಿ. ಅಹಮೇಕ ಏವ ಭ್ರಮಾಮಿ ಭೂಲೋಕ ವಿಲೋಕನುತ್ಕಃ. ಗುಂಪು ಬಿಟ್ಟು ನಾನು ಮಿಕ್ಕಿದ್ದೆಲ್ಲ ಆಚೆ ಈಚೆದೆಲ್ಲ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಅದೊಂದು ಕ್ರ್ಯೂ ಬಂದಿದ್ದು. ಅಲ್ಲಿಂದ ಆಚೆಗೆ ನಾನು ಇಂಡಿಪೆಂಡೆಂಟ್ ಆಗಿ ನಂದೊಂದು ಸ್ವತಂತ್ರವಾದ ವಿಹಾರಕ್ಕೆ ಅಂತ ಅಂದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ತೆಲುಗಿನ ಕವಿ ಶ್ರೀನಾಥ ಬಹಳ ಸೊಗಸಾಗಿ ಒಂದು ಸೀಸ ಪದ್ಯದಲ್ಲಿ ತನ್ನದಾದ ಮತ್ತೂ ಮೌಲ್ಯಗಳನ್ನು ಸೇರಿಸಿ ಹೇಳಿದ್ದಾನೆ. ನನಗೆ ತುಂಬ ಇಷ್ಟವಾದ ಪದ್ಯ. ಶೃಂಗಾರ ನೈಷಧದ ಕೆಲವು ಪದ್ಯಗಳನ್ನು ಕಳೆದ ಬಾರಿ ಹೇಳಿದ್ದೆ.
ನಲಿನ ಸಂಭವು ಸಾಹಿಣಮು ವಾರುವಂಬುಲು ಕುಲಮು ಸಾಮುಲು ಮಾಕು ಕುವಲಯಾಕ್ಷಿ ಚದಲೇಟಿ ಬಂಗಾರು ಜಲರುಹಮ್ಮುಲ ತುಂಡ್ಲು ಭೋಜನಮ್ಮುಲು ಮಾಕು ಪುವ್ವು ಬೋಣಿ ಸತ್ಯಲೋಕಮುದಾಕ ಸಕಲ ಲೋಕಂಬುಲು ಆಟಪಟ್ಟು ಮಾಕು ನಬ್ಜವದನ ಮಧುರಾಕ್ಷರ ಮುಲೈನ ಮಾಮ ಅಟಲು ವಿನಂಗ ಅಮೃತಾಂಧಸುಲೆಯೋಗ್ಯುಲನುಪಮಾಂಗಿ ಭಾರತೀ ದೇವಿ ಮುಂಚೇತಿ ಪಲುಕು ಚಿಲಕ ಸಮದ ಗಜಯಾನ ಸಬ್ರಹ್ಮಚಾರಿ ಮಾಕು ವೇದಶಾಸ್ತ್ರ ಪುರಾಣಾದಿ ವಿದ್ಯಲೆಲ್ಲ ತರುಣಿ ನೀಯಾನ ಘಂಟಾಪಥಂಬು ಮಾಕು. ಶ್ರೀಹರ್ಷ ತನ್ನ ಕಾವ್ಯಕ್ಕೆ ಇಷ್ಟು ಕ್ರಿಯೇಟಿವ್ ಟ್ರಾನ್ಸ್ಲೇಷನ್ ಯಾರು ಕೊಡೋಕ್ಕೆ ಸಾಧ್ಯವ ಅಂತ ಹೆಮ್ಮೆ ಪಡುವಂತೆ, ಈ ಕಲ್ಪನೆ ಮುಂದೆ ನಾಚಿಕೊಳ್ಳುವಂತೆ ಬರೆದಿದ್ದಾನೆ ಅಂತ ನನಗನ್ಸುತ್ತೆ. ಬಹಳ ಒರಿಜಿನಲ್ ಆದ ಪ್ರತಿಭಾಶಾಲಿ ಶ್ರೀನಾಥ. ಎಷ್ಟು ಕ್ರಿಯೇಟಿವ್ ಆಗಿರ್ಬೋದು ಟ್ರಾನ್ಸ್ಲೇಷನ್ ಅನ್ನೋದಕ್ಕೆ. ಇದು ಸೀಸಪದ್ಯ. ಇವನು ಮೂಲದಲ್ಲಿ ಮಾಡಿರ್ತಕ್ಕಂಥ 2 ಪದ್ಯಗಳಿಗೆ ಇವನು ಈ ಥರ ಸೀಸಪದ್ಯದ ಒಂದು ರೂಪವನ್ನು ಕೊಟ್ಟಿದ್ದಾನೆ. ಮುಂದಿನ ಪದ್ಯವೂ ಇದರಲ್ಲಿ ಸೇರಿಕೊಂಡಿದೆ. ವಿದೇಹ್ ಕದಾಚಿತ್ ಭ್ರಮಣಿ ವಿಲಾಸೆ ಶ್ರಮಾತುರೇಭ್ಯ ಸ್ವಮಹತ್ತರೇಭ್ಯ ಸ್ಕಂದಸ್ಯ ವಿಶ್ರಾಂತಿಮದಾಂ ತದಾದಿ ಶ್ರಾಮ್ಯಾಮಿ ನಾ ವಿಶ್ವಗೋಪಿ. ನಾನು ಎಷ್ಟು ಶ್ರಮವಿಲ್ಲದೆ ಲೀಲಾಜಾಲವಾಗಿ ವಿದೇಹ್ ಕದಾಚಿತ್ ಭ್ರಮಣೀ ವಿಲಾಸೆ, ಬ್ರಹ್ಮನೇ ವಿಹಾರ ಮಾಡಬೇಕಾದ್ರೆ ಶ್ರಮಾತುರೇಭ್ಯ ಸ್ವಮಹತ್ತರೇಭ್ಯ, ನನಗಿಂತಲೂ ದೊಡ್ಡವರಾಗಿರ್ತಕ್ಕಂಥವ್ರು ಸ್ವಮಹತ್ತರೇಭ್ಯ, ನನ್ನ ಸೀನಿಯರ್ಸ್ ಇದ್ದಾರೆ. ಆದರೂ ಕೂಡ ಅವ್ರಿಗೇನಾದರೂ ಶ್ರಮ ಆದಾಗ ನಾನು ಸ್ಕಂದಸ್ಯ ವಿಶ್ರಾಂತಿ ಮದಾಂ ತದಾದಿ ಶ್ರಾಮ್ಯಾಮಿ ನಾವಿಶ್ರಮ ವಿಶ್ವಗೋಪಿ, ನಾನೊಂದಿಷ್ಟೂ ಶ್ರಮವಿಲ್ಲದೆ ವಿಹಾರ ಮಾಡ್ತೀನಿ, ಬ್ರಹ್ಮನನ್ನೂ ಆಗ ಈಗ ಹೆಗಲ ಮೇಲೆ ಇಟ್ಟುಕೊಂಡು ಹಾರತೀನಿ ಅಂತೆಲ್ಲ ಅದನ್ನು ಕೂಡ ಇವನು ತಗೊಂಡು ಬಂದಿದ್ದಾನೆ. ಸತ್ಯಲೋಕಮುದಾಕ ಸಕಲ ಲೋಕಂಬುಲು ನಾಟಪಟ್ಟವು ಮಾಕು ಅಬ್ಜವದನ ಅಂತ. ನೋಡಿ, ಅವನು ತೆಲುಗಿಗೆ ತಂದಿರುವ ಕ್ರಮ ಬಹಳ ಚೆನ್ನಾಗಿದೆ. ನಲಿನ ಸಂಭವು ಸಾಹಿಣಮು ವಾರುವಂಬುಲು ಕುಲಮು ಸಾಮೂಲು ಮಾಕು ಕುವಲಯಾಕ್ಷಿ. ನಮ್ಮ ಕುಲಕ್ಕೆ ಸ್ವಾಮಿಗಳು, ನಮ್ಮ ಕುಲದ ಮೂಲ ಪುರುಷರು ಅವರು, ಚತುರ್ಮುಖ ಬ್ರಹ್ಮನ ವಾಹನಗಳು. ಇನ್ನು ಚದಲೇಟಿ ಬಂಗಾರು ಜಲರಹೊಂಬುಲ ತುಂಡ್ಲು ಭೋಜನಂಬುಲು ಮಾಕು. ಚದಲೇಟಿ ಅಂತಂದರೆ ದೇವಗಂಗೆಯ ಆ ಅರಳಿದ ತಾವರೆಗಳು, ಬಂಗಾರದ ತಾವರೆಗಳ ನಾಳಗಳು ನಮಗೆ ಆಹಾರ ಅಂತ ಇಲ್ಲಿ ಹೇಳುವಾಗ ಒಂದೊಂದಕ್ಕೂ ಅವಳ ಹೆಸರನ್ನ ಸಂಬೋಧನೆಯಾಗಿ ಸೇರಿಸಿದ್ದಾನೆ. ಕುವಲಯಾಕ್ಷಿ, ಪುವ್ವು ಬೋಣಿ, ಅಬ್ಜವದನ, ಅನುಪಮಾಂಗಿ ಅಂತೆಲ್ಲ ಹೇಳ್ತಾನೆ. ಅದು ಪಾದಪೂರ್ಣವಾಗೂ ಬಂದಿದೆ. ಜೊತೆಗೆ ಒಂದೊಂದು ಬಾರಿ ಕೂಡ ನಾನು ನಿನಗೆ ಹೇಳ್ತಾ ಇದ್ದೀನಿ ಅನ್ನೋ ಸ್ವಾರಸ್ಯವೂ ಕೂಡ ಉಂಟು. ಸತ್ಯಲೋಕಮುಲದಾಕ ಸಕಲ ಲೋಕಮು ಮಾಕು ಆಟಪಟ್ಟುಲು, ಇದು ತುಂಬ ಚೆನ್ನಾಗಿರುವ ಇಡಿಯಂ. ಸತ್ಯಲೋಕದಿಂದ ಎಲ್ಲ ಅತಲ ವಿತಲ ಸುತಲ ತಲಾತಲ ಮಹಿತಲ ರಸಾತಲ ಪಾತಾಲ ಅಲ್ಲಿವರೆಗೂ ಎಲ್ಲ ಕೂಡ ನಮಗೆ ಪ್ಲೇ ಗ್ರೌಂಡ್, ಆಟಪಟ್ಟು, ಆಟ ಆಡದಂಗೆ ಅಲ್ಲಿಂದ ಹಿಂಗೆ ಬರೋದು, ಪಕ್ಕದ ಮನೆ ನೆರೆಮನೆಗೆ ಹೋಗಿ ಬಂದಂತೆ. ಇನ್ನು ನಮ್ಮ ಮಾತುಗಳನ್ನು ಕೇಳೋದಕ್ಕೆ ಅಮೃತಾಂಧಸುಲೆ ಯೋಗ್ಯಲು, ಸ್ವರ್ಲೋಕ ಲೋಕೇತರ ದುರ್ಲಭಾನಿ ಅಂತಿದ್ದನ್ನು ಇವನು ಹೀಗೆ ಅನುವಾದ ಮಾಡಿದ್ದಾನೆ. ನನ್ನ ಮಾತನ್ನು ಕೇಳಬೇಕು ಅಂದರೆ ಅಮೃತ ಕುಡಿದಿರಬೇಕು ಅಂತ. ಅಂದರೆ ಭಂಗ್ಯಂತರವಾಗಿ ಒಂದೇ ವಿಷಯವನ್ನು ಹೇಗೆಲ್ಲ ಹೇಳಬಹುದು ಅದನ್ನು ಯೋಚನೆ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅಂದರೆ ಅದೇ ತಾನೆ, ಇನ್ನೆಂಥದ್ದು. ಈ ಸೋಪುಗಳಿಗೆ ನಾವು ಇನ್ನೇನು ಹೊಸ ಹೊಸ ಫಾರ್ಮುಲಾಗಳನ್ನು ಕಂಡುಹಿಡಿತೀವ, ಅದೇ ಯಾವುದೋ ಒಂದು ಕಳಪೆ ಎಣ್ಣೆ, ಅದೇ ಯಾವುದೋ ಒಂದು ವಾಷಿಂಗ್ ಸೋಡಾ ಥರದೊಂದು ಸೋಡಾ, ಆ ಥರದೊಂದು ಪ್ರಾಡಕ್ಟ್ ಹಾಕಿರ್ತಾರೆ, ಅದನ್ನು ಸೇರಿಸಿ ಗಟ್ಟಿ ಮಾಡ್ತಾರೆ, ಅದಕ್ಕೊಂದು ಬಣ್ಣ ಮತ್ತು ಅದಕ್ಕೊಂದು ಆಕಾರ, ಅದಕ್ಕೊಂದು ಪರಿಮಳ, ಇದು 3 ಬಿಟ್ಟರೆ ಇನ್ನೇನು ದೊಡ್ಡ ಕ್ವಾಲಿಟೇಟಿವ್ ಡಿಫರೆನ್ಸ್ ಇರೋಲ್ಲ. ಐಸ್ ಕ್ರೀಮ್ಗಳಲ್ಲೂ ಅಷ್ಟೇ, ಅದು ಪಿಸ್ತಾ ಫ್ಲೇವರ್ ಅಂತೆ, ಬಾದಾಮಿ ಫ್ಲೇವರ್ ಅಂತೆ, ಮತ್ತೊಂದಂತೆ, ಮಗದೊಂದಂತೆ, ಎಲ್ಲಾನು ಕಡೆಗಿರೋದು ಒಂದೇನೆ. ಅಷ್ಟಕ್ಕೂ ಹಾಕ್ತಕ್ಕಂಥ ಯಾವುದೋ ಒಂದಷ್ಟು ದ್ರವ್ಯಗಳು. ಅಂದರೆ ಸಂನ್ಯಾಸು ಕೇವಲ ಮಮ್ಮಿ ವಿದುಷಾಂ ವಿವಾದ ಅಷ್ಟೆ. ಅದನ್ನು ತಿಳ್ಕೊಂಡವರಿಗೆ ಸಂಸ್ಕೃತ ಕವಿಗಳು ಒಂದನ್ನು ಅದೆಷ್ಟು ತರಹ ವರ್ಣಿಸ್ತಾರೆ ಅಂತ ನೋಡಿಕೊಂಡಾಗ ಗೊತ್ತಾಗುತ್ತದೆ. ಮುಂದೆ ಅವನದೇ ಕ್ರಿಯೇಷನ್ನು. ಭಾರತೀ ದೇವಿ ಮುಂಚೆಯತೆ ಪಲುಕು ಚಿಲುಕ ಸಮದ ಗಜಯಾನ ಸಬ್ರಹ್ಮಚಾರಿ ಮಾಕು. ಮದಗಜಗ ಮನೆಯೇ ಸರಸ್ವತಿಯ ಮುಂಗೈಯಲ್ಲಿ ಮಾತಾಡುವ ಗಿಳಿ ಇದೆಯಲ್ಲ, ಅದು ನಾನು ಕ್ಲಾಸ್ಮೇಟ್ಸು ಅಂತ. ಸಬ್ರಹ್ಮಚಾರಿ ಮಾಕು ಅಂತ, ಅದು ತುಂಬ ಚೆನ್ನಾಗಿರೋ ಸಬ್ರಹ್ಮಚಾರಿ ಅಂತ. ಅಂದರೆ ಯಾರು ಒಟ್ಟಿಗೆ ಒಬ್ಬರೇ ಗುರುಗಳ ಹತ್ರ ವೇದವನ್ನು ಓದ್ತಾರೋ ಅವರಿಗೆ ಬ್ರಹ್ಮಚಾರಿ ಅಂತ. ವೇದಾಭ್ಯಾಸ ಸಹಬ್ರಹ್ಮಚಾರಿ ಆಗಬೇಕು ಅಂದರೆ ವೇದಾಭ್ಯಾಸ ಒಬ್ಬರ ಹತ್ರ ಮಾಡಿರಬೇಕು, ವಿದ್ಯೆ ಕಲ್ತಿರಬೇಕು. ಅಂದರೆ ನಾನು ಸರಸ್ವತಿ ಹತ್ರ ಪಾಠ ಕಲ್ತಿದ್ದೀನಿ ಅಂತ ಹೇಳೋದು ಅದೆಷ್ಟು ಪ್ರಕಾರಾಂತರವಾಗಿ. ಭಾರತೀ ದೇವಿ ಮುಂಜೇತಿ ಪಲುಕು ಚಿಲುಕ ಅಂದರೆ ಸರಸ್ವತಿಗೆ ಮಿಕ್ಕೆಲ್ಲ ಹಂಸಗಳ ಜೊತೆ ಪಾಠ ಹಿಡಿದನ್ನು ಹೇಳೋದಕ್ಕಿಲ್ಲ, ತನಗೆ ತುಂಬ ಪ್ರೀತಿಪಾತ್ರವಾದ ತನ್ನ ಪೆಟ್ ಪ್ಯಾರೆಟ್ ಏನಿದೆ ಅದರ ಜೊತೆ ಕೂಡಿಸ್ಕೊಂಡು ಪಾಠ ಹೇಳ್ತಾಳೆ.
ನಮ್ಮ ಮೇಷ್ಟ್ರ ಮಗನ ಜೊತೆಗೆ ನನಗೆ ಪಾಠ ಹೇಳ್ತಾರೆ ಎಂದಂಗೆ. ಅದು ಒಂದು ವಿಶೇಷ. ಆ ತರಹ ವೇದಶಾಸ್ತ್ರ ಪುರಾಣಾದಿ ವಿದ್ಯೆಯಲ್ಲೆಲ್ಲ ತರುಣಿ ನೀಯಾನ ಘಂಟಾಪತಂಬು ಮಾಕು. ವೇದಶಾಸ್ತ್ರ ಪುರಾಣ ಇತಿಹಾಸ ಮೊದಲಾದ ಸಕಲ ವಿದ್ಯೆಗಳು ನಿನ್ನಾಣೆ ನಮಗೆ ರಾಜಮಾರ್ಗ ಅಂತ. ಆ ಘಂಟಾಪಥ ಹೈವೆ ಅಂತನ್ನೋದನ್ನು ಅದೆಷ್ಟು ಚೆನ್ನಾಗಿ ಬಳಸ್ಕೋತಾನೆ. ಇದು ಕವಿಸಾರ್ವಭೌಮ ಅಂತ ಅನ್ವರ್ಥವಾದ ಹೆಸರು ಶ್ರೀನಾಥನಿಗೆ. ಅವನು ಇಂಥ ಪದ್ಯಗಳು ಎಷ್ಟೋ ಈ ಕಾವ್ಯದಲ್ಲಿ ಬರೀತಾನೆ. ಅದಕ್ಕೆ ಆಗಿಂದಾಗೆ ಅವುಗಳಲ್ಲಿ ಸಂವಾದ ಇದ್ದ ಪದ್ಯಗಳನ್ನು ಓದೋದು ಅಂತ ಮಾಡಿಕೊಂಡೆ. ಆಮೇಲೆ ಅವನು ಮುಂದುವರಿಸ್ತಾನೆ ಕವಿ. ಅರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳುವನು. ಕೆಲವು ಕಡೆ ಅನೌಚಿತ್ಯವೂ ಮಾಡ್ತಾನೆ. ಈ ಅನೌಚಿತ್ಯದ ಒಂದು ಪದ್ಯವನ್ನು ಹೇಳ್ತೀನಿ. ಸುವರ್ಣ ಶೈಲಾದವತೀರ್ಯ ತೂರ್ಣಂ ಸ್ವರ್ವಾಹಿನೀವಾರಿಕಣಾವಕೀರ್ಣೈ ತಂವೀಜಯಾಮ ಸ್ಮರ ಕೇಲಿಕಾಲೆ ಪಕ್ಷೇ ನೃಪಂ ಚಾಮರಬದ್ಧ ಸಖ್ಯೈ. ನಾವು ಹೀಗೆ ಬಂದು ನಳನಿಗೆ ಸ್ನೇಹಿತರಾಗಿದ್ದೀವಿ. ಯಾಕೆಂತಂದರೆ ಮೈಗ್ರೇಟರಿ ಬರ್ಡ್ಸು. ನಾವು ಬಂದು ಒಂದಷ್ಟು ಕಾಲ ಉಳಿತೀವಿ. ಸಂಪತ್ಸ್ಯಂತೆ ಕತಿಪಯ ದಿನ ಸ್ಥಾಯಿ ಹಂಸ ದಶಾರ್ಣ ಅಂತ ಕಾಳಿದಾಸ ಹೇಳಿದನಲ್ಲ. ಆ ದಶಾರ್ಣ ಅಲ್ಲಿಯ ಪ್ರಾಂತದಲ್ಲಿ ಒಂದಷ್ಟು ಕಾಲ ಹಂಸಗಳಿದ್ದು ಹೋಗುತ್ತವೆ ಅಂತ. ಅದು ವಾಸ್ತವ. ಇವತ್ತು ಅದು ಹಾಗೇ ಇದೆ. ಒಂದು ಬರ್ಡ್ ಸ್ಯಾಂಕ್ಚುರಿ ತರಹ ಉಂಟದು, ಪಕ್ಷಿಧಾಮ. ಹಾಗೆ ನಾವು ನಳಮಹಾರಾಜನ ನಿಷಧ ಪ್ರದೇಶ ಅದು ಒಂದು ಪಕ್ಷಿಧಾಮದಂತೆ ನಾವು ಬರ್ತೀವಿ. ಹಾಗೆ ಬಂದಾಗ ಅವನಿಗೆ ಸ್ಮರಕೇಲಿ ಕಾಲದಲ್ಲಿ ಅವನು ಸ್ತ್ರೀಯರ ಜೊತೆ ವಿಲಾಸ ವಿಹಾರ ಮಾಡುವಾಗ ಅವನಿಗೆ ಬೆವತಾಗ ನಾವು ಬೀಸಣಿಗೆ ಕೆಲಸವನ್ನು ಮಾಡ್ತೀವಿ ಅಂತ. ಮದುವೆ ಏರ್ಪಾಟ್ ಮಾಡೋಕ್ಕೆ ಬಂದಿದ್ದು ಸವತಿಯರ ವಿಷಯ ಹೇಳಕ್ಕೆ ಹೋದರೆ ಎಲ್ಲಾದರೂ ಮರ್ಯಾದೆ ಉಂಟಾ? ಇದು ಇಲ್ಲಿ ಮಾತ್ರ ಅಲ್ಲ, ಅವಳು ಅಜ್ಜಿ ಬಿಟ್ಟು ಹೇಳ್ತಾಳೆ. ಬೇಕಾದಂತೆ ಮುಂದೆ ಬರುತ್ತೆ ಈ ಸರ್ಗದ ಕೊನೆಯಲ್ಲಿ. ಅಂದರೆ ಆ ಎಲ್ಲ ಪದ್ಯಗಳನ್ನು ಅಲ್ಲಿ ತೆಗೆದುಕೊಳ್ಳೋದಕ್ಕೆ ನನಗೆ ಇಷ್ಟವಿಲ್ಲ, ಯಾಕೆಂದರೆ ಅವು ಅನೌಚಿತ್ಯ ಅಂತ. ಆದರೆ ಒಂದು ಅನೌಚಿತದ ದಿಕ್ಕು ಹೇಗಿರುತ್ತೆ ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ಎತ್ತಿ ತೋರಿಸ್ತಾ ಇದ್ದೀನಿ. ತಂವೀಜಯಾಮ ಸ್ಮರ ಕೇಲಿಕಾಲೆ ಪಕ್ಷೇ ನೃಪಂ ಚಾಮರಬದ್ಧ ಸಖ್ಯೈ. ಏನೋ ಮಜಾ ಇಷ್ಟ ಬಂದುಬಿಟ್ಟಿದೆ ಅವನಿಗೆ, ಹೇಳಬೇಕು ಅಂತ. ಏನಾದರೂ ಪರವಾಗಿಲ್ಲ, ಸುಬದ್ಧೋವ ಅಬದ್ಧೋವ ಹೇಳಬೇಕು. ಆ ಥರ ಇವನಿಗೆ ಆ ಥರ ಹಠ ಹೆಚ್ಚು. ಆಮೇಲೆ ದ್ರವಿಣೋಘ ವರ್ಷೈ ಅಮೋಘ ಮೇಘ ವ್ರತಂ ಅರ್ಥಿಸಾರ್ಥೆ ಸಂತುಷ್ಟಮಿಷ್ಟಾನಿತಮಿಷ್ಟದೇವಂ ನಾಥಂತಿಕೆ ನಾಮನ ಲೋಕನಾಥಂ. ಅವನ ಶಬ್ದಗಳ ಚಮತ್ಕಾರ ಏನು ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆಯಾಗಿರ್ತಕ್ಕಂಥದ್ದು. ನಳನ ಗುಣಗಳನ್ನು ಮೊದಲು ಹೇಳೋದಕ್ಕೆ ಆರಂಭ ಮಾಡ್ತದೆ. ಅದೇ ಉಂಟಲ್ಲ, ಎಲ್ಲೋ ವೆಂಕಟೇಶ್ವರ ಮಹಾತ್ಮ್ಯದ ಹರಿಕತೆ ಒಂದು ಪದ್ಯ, ವರನ ಹೆಸರ ಹೇಳೆ ಅವನಿಗಿರುವ ಸುಗುಣ ಪೇಳೆ ಅಂತ. ಅದಕ್ಕೆ ಪಾಠಾಂತರವೂ ಉಂಟು. ವರನ ಹೆಸರ ಹೇಳೆ ವರದಕ್ಷಿಣೆ ಎಷ್ಟೆಂದು ಪೇಳೆ ಅಂತ. ಹಾಗೆ ಗುಣಗಳನ್ನು ಮೊದಲು ಹೇಳಬೇಕು. ದ್ರವಿಣೋಘ ವರ್ಷೈ. ದಾರಿದ್ರ್ಯ ಅಂತ ಒಂದೇ ಪದ ಎರಡು ಬಾರಿ ಆವೃತ್ತವಾದಂತೆ ತೋರಿದರೂ ದ್ರವಿಣೋಘ ವರ್ಷೈ. ದಾರಿದ್ರ್ಯವನ್ನು ಸೀಳತಕ್ಕಂಥ ದ್ರವಿಣ ಸಂಪತ್ತಿಯ ವರ್ಷವನ್ನು ಮಾಡತಕ್ಕಂಥ ಅಮೋಘ ಮೇಘವ್ರತ. ಅಮೋಘವಾದ ಅಂದರೆ ಮುರಿಯಲಾಗದ ಭಂಗವಿಲ್ಲದ ಮೇಘವ್ರತ. ಮೋಡದಂತೆ ಎಲ್ಲ ಕಡೆಯಲ್ಲಿಯೂ ಅವನು ನೀರು ಮೋಡ ಹೇಗೆ ಸುರಿಸುತ್ತದೆಯೋ, ಇದು ಬೆಟ್ಟ, ಇದು ಗುಡ್ಡ, ಇದು ಮರುಭೂಮಿ, ಇದು ಕಾಡು ಅನ್ನುವ ವಿವಕ್ಷೆಯಿಲ್ಲದೆ ಸರ್ವತ್ರ ಸಮದರ್ಶಿಯಾಗಿ ಹೇಗೆ ನೀರನ್ನು ಸುರಿಸುತ್ತೋ ಹಾಗೆ ಅಮೋಘ ಮೇಘವ್ರತಂ ಅರ್ಥಿಸಾರ್ಥೆ. ಯಾಚಕರ ಸಮೂಹದಲ್ಲಿ ಅಪಾರವಾದ ಅನುಗ್ರಹದ ಮಳೆಯನ್ನು, ಅಂದರೆ ದ್ರವಿಣಾನುಗ್ರಹದ ಮಳೆಯನ್ನು, ಸಂಪತ್ತಿಯ ಮಳೆಯನ್ನು ಸುರಿಸುತ್ತಾನೆ ನಳ ಅಂತ. ಪಾಪ ಹಾಗಿದ್ದರೂ ಕೆಲವೊಮ್ಮೆ ಎಡವಟ್ಟಾಗುತ್ತದೆ. ಭೋಜ ಪ್ರಬಂಧದ ಒಂದು ಶ್ಲೋಕ ನೆನಪಿಗೆ ಬರುತ್ತೆ. ರಾಜನ್ ಕನಕಧಾರಾಭಿಸ್ತ್ವಯಿ ಸರ್ವತ್ರ ವರ್ಷತಿ, ತ್ವಯಿ ವರ್ಷತಿ ಅಂತಲೂ ಉಂಟು ಪಾಠ. ಅಭಾಗ್ಯ ಛತ್ರ ಸಂಚನ್ನೇ ಬೈ ನಾಯಾಂತಿ ಬಿಂದವ. ರಾಜ, ನೀನು ಎಲ್ಲ ಕಡೆಗೂ ಬಂಗಾರದ ಮಳೆ ಸುರಿಸ್ತಾ ಇದೆಯಾ, ದೌರ್ಭಾಗ್ಯ ನನಗೆ ಕೊಡೆ ಹಿಡಿದಿಟ್ಬಿಟ್ಟಿದೆ ಅಂತ. ನನ್ನ ಮೇಲೆ ಒಂದು ಬಿಡುಗಾಸು ಬೀಳ್ತಾ ಇಲ್ಲ ಅಂತ ಉಂಟಲ್ಲ. ಪಾಪ ರಾಜರುಗಳಿಗೆ ಏನೇನೋ ಕೀರ್ತಿಗಳನ್ನೆಲ್ಲ ಇವೆ ಅಂತೆಲ್ಲ ಹೊಗಳಿ ಎಲ್ಲ ಮಾಡ್ತಾರೆ. ರಾಜನ್ ತ್ವತ್ಕೀರ್ತಿ ಚಂದ್ರೇಣ ತಿಥಯ ಪೂರ್ಣಿಮಾಯಿತಾ ಮದ್ಗೇಹನ್ನ ಬಹಿರ್ಯಾತಿ ತಿಥಿರೇಕಾದಶಿ ಭಿಯ. ಎಲ್ಲ ಕಡೆಯಲ್ಲಿಯೂ ಎಲ್ಲ ಬೆಳ್ಳಗಾಗ್ತಾ ಇದೆ ನಿನ್ನ ಕೀರ್ತಿ ಚಂದ್ರನಿಂದ. ಜಗತ್ತೆಲ್ಲ ಬೆಳ್ಳಗಾಗ್ತಾ ಇದೆ. ಕೀರ್ತಿ ಚಂದ್ರ ಕೌಮುದಿ ಹಾಗೆ ಮಾಡ್ತಾ ಇದೆ. ಆದರೆ ಏಕಾದಶಿ ತಿಥಿಗೆ ಭಯವಾಗಿ ನನ್ನ ಮನೆಯಿಂದ ಆಚೆಗೆ ಬರ್ತಾ ಇಲ್ಲ ಅಂತ. ಅಂದರೆ ಮನೆ ಇಡೀ ನಿಟ್ಟುಪಾಸ ನಿರಾಹಾರ ಅಂತ.
ಹಾಗೆ ಇಲ್ಲಿ ಆ ರೀತಿಯಾದ ಯಾವ ಪ್ರಮಾದಕ್ಕೂ ಅವಕಾಶವಿಲ್ಲದೆ ಧಾರಾಳವಾಗಿ ಧರ್ಮಮೇಘದಂತೆ ಮಳೆ ಸುರಿಸ್ತಾ ಇದ್ದಾನೆ. ಬೌದ್ಧರ ಪ್ರಬಂಧಗಳಲ್ಲಿ ಬರ್ತದೆ ಬುದ್ಧ ಧರ್ಮಮೇಘ ಅಂತ. ಧರ್ಮದ ಮೋಡ ಹೇಗೆ ಎಲ್ಲ ಕಡೆ ವ್ಯಾಪಿಸುತ್ತದೋ ಹಾಗೆ ಅಂತ. ಸಂತುಷ್ಟ ಮಿಷ್ಟಾನಿತ ಮಿಷ್ಟದೇವ. ಮಿಷ್ಟದೇವ ಅಂದರೆ ತುಂಬ ಇಷ್ಟವಾದದ್ದನ್ನೆಲ್ಲ ಕೊಡತಕ್ಕಂಥ ದೇವರಾಗಿರ್ತಾನೆ. ನಾಥಂತಿಕೆ ನಾಮ, ಇವನನ್ನು ಯಾರು ತಾನೇ ನಾಥನಾಗಿ ಸ್ವೀಕರಿಸೋದಿಲ್ಲ ಅಂತ ಅದೆಲ್ಲ ವ್ಯಾಕರಣದ ಚಮತ್ಕಾರಗಳನ್ನು ಹಾಗೆ ತರ್ತಾನೆ, ನಾಮಧಾತುವನ್ನು ಮಾಡ್ತಾನೆ. ಆಮೇಲೆ ಮುಂದೆ ಹೇಳ್ತಾನೆ, ಅಸ್ಮತ್ ಕಿಲ ಶ್ರೋತ್ರಸುಧಾಂ ವಿಧಾಯ ರಂಭಾಚಿರಂ ಭಾಮತುಲಾಂ ನಲಸ್ಯ ರಂಭಾಚಿರಂ ಭಾಮತುಲಂ ತುಲಾಂ ನಲಸ್ಯ ತತ್ರಾನುರಕ್ತ ತಮನಾಪ್ಯಭೇಜೆ ತನ್ನಾಮ ಗಂಧಾನ್ ನಲಕೂಬರಂಸ. ಚಮತ್ಕಾರ ಅಂದರೆ ಇವನಿಗೆ ಆ ರೀತಿಯಾದದ್ದು. ಅಸ್ಮಾತ್ ಕಿಲ ಶ್ರೋತ್ರ ಸುಧಾಂ ವಿಧಾಯ, ನಮ್ಮಗಳ ಮೂಲಕವಾಗಿ ನಳನ ಕೀರ್ತಿ, ಅವನ ಸೌಂದರ್ಯ, ಅವನ ಗುಣ ಎಲ್ಲವನ್ನೂ ಕೇಳಿಕೊಂಡು ರಂಭಾ ಚಿರಂ ಭಾಮತುಲಾಂ ನಲಸ್ಯ ಭಾಂ ಅತುಲಾಂ ನಲಸ್ಯ ತತ್ ನಲಸ್ಯ ಅತುಲಾಂ ಭಾಂ ಅಸ್ಮಾತ್ ಕಿಲ ಶ್ರೋತ್ರಸುಧಾಂ ವಿಧಾಯ. ಅಂದರೆ ನಮ್ಮ ಮೂಲಕವಾಗಿ ನಳನ ಬೆಳಕು, ಕೀರ್ತಿ, ಶೋಭೆ ಇತ್ಯಾದಿಗಳನ್ನೆಲ್ಲ ಕೇಳಿಕೊಂಡು ಅಲ್ಲಿ ರಂಭಾ ಚಿರಂಭಾ, ಚಿರಂಭ ಅಲ್ಲ ರಂಭಾ ಚಿರಂ ಭಾಂ ಅತುಲಾಂ ಅಂತ ಪದಚ್ಛೇದ. ತತ್ರ ಅನುರಕ್ತ ತಮನಾಪ್ಯಭೇಜೆ. ಪಾಪ ಎಷ್ಟು ಆಸೆ ಪಟ್ಲೋ, ನಳ ಸಿಗಲಿಲ್ಲ. ಅವಳ ಕೈಗೆಟಕದಂತ ಅವನಂತೂ ಗೊತ್ತಾಯಿತು. ಏನು ಮಾಡೋದು? ಅದೇ ಥರ ನಾವು ಮಾಡ್ಕೊಳ್ತೀವಿ. ಸಣ್ಣಕ್ಕೆ ಸಿಗದೆ ಇದ್ದರೆ ದಪ್ಪಕ್ಕಿ ಅಂತ ಅಂದ್ಕೋತೀವಿ. ಆ ತರಹ ತಮನಾಪ್ಯ ಭೇಜೆ ತನ್ನಾಮ ಗಂಧಾನ್ ನಲಕೂಬರಂಸ. ನಳ ಅನ್ನೋ ಹೆಸರಿರ್ತಕ್ಕಂಥವ್ನು ಯಾವುದಾದ್ರೂ ಕಟ್ಕೊಂಡು ನಾನು ಕೂಡ ನಳನಿಗೆ ಹೊಂದ್ಕೊಂಡಿದ್ದೀನಿ, ನಳ ಅನ್ನೋನ್ನ ನಾನು ಬಲ್ಲೆ, ನಾನು ಅವನಿಗೆ ಪ್ರಿಯೆ ಅಂತ ಕುಬೇರನ ಮಗ ನಳಕೂಬರನ್ನ ಅವಳು ಫಿಕ್ಸ್ ಮಾಡಿಕೊಂಡ್ಳು ಅಂತ. ಕುಬೇರನಿಗೆ ಇಬ್ಬರ ಮಕ್ಕಳು, ನಲಕೂಬರ ಮಣಿಗ್ರೀವ ಅಂತ. ನಲಕೂಬರ ರಂಭೆಯ ಪರ್ಮನೆಂಟ್ ಬಾಯ್ ಫ್ರೆಂಡು. ಅದನ್ನು ಇಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ಆಮೇಲೆ ಸ್ವರ್ಲೋಕಮಸ್ಮಾಭಿರಿತಃ ಪ್ರಯಾತೈ ಕೇಲೇಶು ತದ್ಗಾನ ಗುಣಾನ್ ನಿಪೀಯ ಹಾಹೇತಿ ಗಾಯಂತ್ಯದಶೋಚಿ ತೇನ ನಾಮ್ನೈವ ಹಾಹಾ ಹರಿಗಾಯನೋಭೂತ್. ಇನ್ನು ದೇವಲೋಕದಲ್ಲಿ ದೇವಗಾಯಕರಿದ್ದಾರೆ, ಗಂಧರ್ವ ಅಪ್ಸರೋ ಗಣದಲ್ಲಿ ಸೇರಿದಂಥವರು. ನಾವು ಈ ಮಹಾರಾಜನ ಗುಣಗಳನ್ನು ದೇವಲೋಕಕ್ಕೂ ತೆಗೆದುಕೊಂಡು ಹೋಗ್ತೀವಿ. ಯಾಕೆ ಗೊತ್ತಿದೆಯಲ್ವ, ಭೂಲೋಕದಿಂದ ಆಕಾಶದವರೆಗೂ ಸತ್ಯಲೋಕಮುದಾಕ ಸರ್ವಲೋಕಮುಮಾಕು ಆಟಪಟ್ಟವು ಅಂತ ಹೇಳ್ತಾಳಲ್ಲ, ಹಂಸ ಹೇಳುತ್ತಲ್ಲ. ಸ್ವರ್ಲೋಕಂ ಅಸ್ಮಾಭಿ ಇತಃ ಪ್ರಯಾತೈ. ಇಲ್ಲಿಂದ ಸ್ವರ್ಗಕ್ಕೆ ಹೋದಾಗ ಆಗ ನಾವು ಈ ಎಲ್ಲ ವಿಷಯಗಳನ್ನು ಹೇಳ್ತೀವಿ. ನಾವು ನಾರದರಿದ್ದಂತೆ ಎಲ್ಲ ಲೋಕದ ವಾರ್ತೆಗಳನ್ನು ಕೊಡ್ತಕ್ಕಂಥವ್ರು. ಹಾ ಹೇತಿ ಗಾಯನ್ ಯದಶೋಚಿತೇನ. ಆಗ ಆ ದೇವಲೋಕದ ಗಂಧರ್ವ ಗಾಯಕರಿದ್ರಲ್ಲ, ಹಾ ಹಾ ಹೂ ಹೂ ಅಂತ, ಅವರು ಪಾಪ ಸಂಕಟ ಪಟ್ಕೊಂಡು, ಅಯ್ಯೋ ಈ ಸೌಂದರ್ಯವನ್ನು ನಾವು ನೋಡಲಿಲ್ವಲ್ಲ, ನೋಡಿ ನಾವು ನಮ್ಮ ಗಾನ ವಾದನಾದಿಗಳ ಮೂಲಕ ಸಂತೋಷ ಪಡಿಸಿದ್ದರೆ ನಮಗೂ ಸಂಭಾವನೆ ಸಿಕ್ತಿತ್ತಲ್ಲ ಅಂತ ಅಂದ್ಕೊಂಡು ಹಾಹಾ ಅಂತ ಸಂಕಟಪಟ್ಟು ಗೋಳಾಡೋರು ಹಾಹಾ ಅಂತಕ್ಕಂಥ ಹೆಸರು ಪಡೆದಂಥ ಹಾಹಾ ಹೂ ಅಂತ ಒಂದೇ ಗಂಧರ್ವರ ಹೆಸರು ಅಂತ ಕೋಶಗಳಲ್ಲಿ ಬರುತ್ತೆ. ಕೆಲವು ಕಡೆ ಹಾಹಾ ಬೇರೆ ಹೂ ಬೇರೆ ಅಂತಲೂ ಬರುತ್ತೆ. ಏನೇ ಇರಲಿ, ಹಾಹಾ ಅಂತ ಅವರು ಸಂತೋಷ ಪಡೋದು ಸಂಕಟ ಪಡೋದು ಎರಡಕ್ಕೂ ಆಗ್ಬೋದು. ಅದಕ್ಕೆ ಹೀಗಾಗುತ್ತದೆ. ಹರಿಗಾಯನ ಅಂತಂದರೆ ಇಂದ್ರನ ಆಸ್ಥಾನದ ಗಾಯಕರು. ಹರಿ ಅಂದರೆ ಇಂದ್ರ ಅನ್ನುವ ಅರ್ಥ ಕೂಡ ಉಂಟು. ಅವರು ಸಂಕಟಪಟ್ಟರು ಹೀಗೆ ಅಂತ. ಶೃಣ್ವನ್ ಸದಾರಸ್ ತದುದಾರ ಭಾವಂ ಹೃಷ್ಯನ್ ಮುಹುರ್ಲೋಮಪುಲೋಮಜಾಯಾ ಪುಣ್ಯೇನ ನಾಲೋಕತ ಲೋಕಪಾಲ ಪ್ರಮೋದ ಬಾಷ್ಪಾವೃತ ನೇತ್ರಮಾಲ. ಎಲ್ಲ ದೇವತೆಗಳ ಪತ್ನಿಯರಿಗೂ ಇವನು ಪಾತಿವ್ರತ್ಯಕ್ಕೆ ಸಂಚಕಾರ ತಂದು ಬಿಡ್ತಾನೆ. ಒಂದು ಕಡೆ ಬಾಣಭಟ್ಟ, ಇನ್ನೊಂದು ಕಡೆ ಶ್ರೀಹರ್ಷ, ಇಬ್ಬರು ದೇವತೆಗಳಿಗೂ ಕೂಡ ಪ್ರೈವೇಟ್ ಲೈಫನ್ನು ಬಗೆದು ಇಟ್ಬಿಡ್ತಾರೆ. ನಳನ ಗುಣಕೀರ್ತಿಗಳನ್ನು ಕೇಳ್ತಾ ಇದ್ದಂತೆ ಇಂದ್ರನ ಸಿಂಹಾಸನದಲ್ಲಿ ಅವನ ಎಡಗಡೆಗೆ ಕೂತಂಥ ಶಚೀದೇವಿಗೂ ಕೂಡ ರೋಮಾಂಚನ ಆಗಿಬಿಡುತ್ತೆ. ಅವಳಿಗೆ ಮೈಕೈಯೆಲ್ಲ ರೋಮಾಂಚನ ಆದರೆ ಇಂದ್ರನಿಗೆ ಹೇಗೆ ಗೊತ್ತಾಗಬೇಕು ಅಂದರೆ, ಇಂದ್ರನಿಗೆ 1000 ಕಣ್ಣು, ಮೈಯೆಲ್ಲ ಕಣ್ಣು. ಹಾಗಾಗಿ ಅವಳಿಗೆ ಕೈ ಮೈ ಎಲ್ಲಿ ರೋಮಾಂಚನವಾದರೂ ಇವನ ಕಣ್ಣಲ್ಲಿ ಬೀಳಬೇಕು. ಆದರೆ ಪುಣ್ಯವಶಾತ್ ಇಂದ್ರನ ಸ್ನೇಹಿತನಾದಂಥ ನಲನ ಗುಣಕೀರ್ತನ, ಅದು ಈ ಹಾಹಾ ಹೂಹು ಗಂಧರ್ವರು ಮಾಡ್ತಾ ಇರೋದ್ರಿಂದ ಆ ಗಾನ ಮಾಧುರ್ಯ, ವಿಷಯ ಮಾಧುರ್ಯ, ವಸ್ತು ಸ್ವಾರಸ್ಯ ಎಲ್ಲಕ್ಕೂ ಮೈಮರೆತು ಆನಂದ ಬಾಷ್ಪ ಅಷ್ಟು 1000 ಕಣ್ಣಲ್ಲೂ ತುಂಬಿಕೊಂಡಿದ್ರಿಂದ ಇಂದ್ರನಿಗೆ ತನ್ನ ಹೆಂಡತಿ ಈ ರೀತಿ ರೋಮಾಂಚಿತಳಾಗಿದ್ದಾಳೆ ಅಂತ ಗೊತ್ತಾಗಲಿಲ್ಲ ಅಂತ. ಕಾರಣ ಕೊಟ್ಟರು ಹಿಂಗೆ ಕೊಡಬೇಕು.
ಎಡವಟ್ಟು ಸ್ಟೇಟ್ಮೆಂಟ್ ಮಾಡಿ ಮತ್ತೆ ಅದನ್ನು ಕನ್ವೀನಿಯೆಂಟಾಗಿ ತಿರುಗಿಸೋದಿದೆಯಲ್ಲ, ಇದು ಪುಣ್ಯೇನ ನಾಲೋಕತ. ಪುಣ್ಯವಶಾತ್ ಅದು ಪೌಲೋಮಿ ಅಂದರೆ ಇಂದ್ರನ ಪತ್ನಿ, ಅವಳ ಒಂದು ಭಾಗ್ಯ, ಶಚಿಯ ಭಾಗ್ಯ. ನಾಲೋಕತ ಲೋಕಪಾಲ ಪ್ರಮೋದ ಬಾಷ್ಪಾವೃತ ನೇತ್ರಮಾಲ. ಆ ಶೈಲಿ ನೋಡಿ. ಶೃಣ್ವನ್ ಸದಾರಸ್ತದುದಾರ ಭಾವಂ ಶೃಣ್ವನ್ ಸದಾರ. ಸದಾರ ದಾರಾಭಿಸಹಿತ ಅಂದರೆ ಪತ್ನಿ. ದಾರಾಹ ಬಹುವಚನ, ನಿತ್ಯ ಬಹುವಚನ, ಹಾಗಾಗಿ ಸದಾರಹ ಅಂತ ಅಲ್ಲಾಗಿದೆ ಏಕವಚನದಲ್ಲಿ. ಶೃಣ್ವನ್ ಸದಾರಸ್ತದುದಾರ ಭಾವಂ. ಮತ್ತೆ ದಾರ ದಾರ ಹೇಗೆ ಚೇಕಾನುಪ್ರಾಸ ಯಮಕ ಎಲ್ಲ ಮಾಡ್ತಾನೆ. ಹೃಷ್ಯನ್ ಮುಹುರ್ಲೋಮ ಪುಲೋಮ ಜಾಯ. ಪಾದಗಳಲ್ಲಿ ಈ ಥರ ಮಾಡ್ತಾನೆ. ಪುಣ್ಯೇನ ನಾಲೋಕತ ಲೋಕಪಾಲ ನ ಅಲೋಕತ ಲೋಕಪಾಲ ಪ್ರಮೋದ ಬಾಷ್ಪಾವೃತ ನೇತ್ರಮಾಲ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ಅಲಂ ಸಜನ್ ಧರ್ಮ ವಿಧೌ ವಿಧಾತ ಋಣದ್ಧಿ ಮೌನಸ್ಯ ಮಿಷೇಣ ವಾಣಿಂ ತತ್ಕಂಠ ಮಾಲಿಂಗ್ಯ ರಸಸ್ಯ ತೃಪ್ತಾಂ ನವೇದ ತಂ ವೇದ ಜಡಸ್ಸ ವಕ್ರಾಂ. ಇನ್ನು ಇಂದ್ರನ ಸ್ಥಿತಿ ಹೀಗಾದರೆ ಬ್ರಹ್ಮನ ಸ್ಥಿತಿ ಏನಾಗಬೇಕು ಅದನ್ನು ಕವಿ ಹೇಳ್ತಾನೆ. ಅಲಂ ಸಜನ್ ಧರ್ಮ ವಿಧೌ ವಿಧಾತ ಋಣದ್ಧಿ ಮೌನೇನ ಮಿಷೇಣ ವಾಣೀಂ ತತ್ಕಂಠ ಮಾಲಿಂಗ್ಯ ರಸಸ್ಯ ತೃಪ್ತಾಂ ನವೇದ ತಾಂ ವೇದ ಜಡಸ್ಸ ವಕ್ರಾಂ. ಈಗ ಸರಸ್ವತಿ ಕೂಡ ಇವನ ಕೀರ್ತಿಯಿಂದ ಮೊರಳಾಗ್ಬಿಟ್ಟಿದ್ದಾಳೆ. ಹಾಗೆ ಮೊರಳಾಗಿದ್ದಾಗ ಅವಳು ಅಪ್ಪಿಕೊಂಡಿದ್ದಾಳೆ, ಬ್ರಹ್ಮನ 4 ಕುತ್ತಿಗೆಗಳನ್ನು ಅಪ್ಪಿಕೊಂಡಿದ್ದಾಳೆ. ಸಂಸ್ಕೃತದಲ್ಲಿ ಕುತ್ತಿಗೆ ಕೈ ಹಾಕಿದ್ರೆ ದಬ್ಬೊಕ್ಕಲ್ಲ, ಅಪ್ಪಿಕೊಳ್ಳೋದಕ್ಕೆ ಅಂತಲೂ ಉಂಟು. ಕನ್ನಡದಲ್ಲಿ ಮಾತ್ರ ಕುತ್ತಿಗೆ ಕೈ ಹಾಕಿದ್ರು ಅಂದರೆ, ಕನ್ನಡದಲ್ಲಿ ಸ್ನೇಹಕ್ಕೆ ಹೆಗಲಿಗೆ ಕೈ ಹಾಕಿದ್ರು ಅಂತಾನೆ. ಕುತ್ತಿಗೆ ಕೈ ಹಾಕಿದ್ರೆ ಕನ್ನಡ ಭಾಷಾ ಮರ್ಯಾದೆ ಪ್ರಕಾರ ದಬ್ಬೋದಿಕ್ಕೆ ಅರ್ಧಚಂದ್ರ ಅಂತಲೇ. ಸಂಸ್ಕೃತದಲ್ಲೂ ಇದೆ, ಅರ್ಧಚಂದ್ರಂ ದದಾತಿ ಅಂತೆಲ್ಲ ಬಳಸ್ತಾರೆ. ಆದರೆ ಸಂಸ್ಕೃತದಲ್ಲಿ ಗಲಹಸ್ತಿಕಯ ಅನ್ನೋದಕ್ಕೆ ಹೆಗಲ ಮೇಲೆ ಹೆಗಲ ಹಾಕ್ಕೊಂಡು ಅನ್ನುವ ಅರ್ಥ ಕೂಡ ಉಂಟು. ಆ ಒಂದು ಇಡಿಯಂನ ವ್ಯತ್ಯಾಸ ಅದನ್ನು ನಾವು ನೋಡ್ಕೋಬೇಕು. ಹಾಗಾಗಿ ಈ ಸರಸ್ವತಿ ತನ್ನ ನುಡಿವೆಣ್ಣು ತನ್ನ ನುಡಿಯಲ್ಲಿ ಎಲ್ಲದರೊಳಗೂ ನಳನನ್ನು ತುಂಬಿಕೊಂಡಿದ್ದಾಗ ವೇದಾಭ್ಯಾಸ ಜಡನಾಗಿರುವ ಕಾರಣದಿಂದ ಇವನಿಗೆ ಗೊತ್ತಾಗಲಿಲ್ಲ ಅಂತ. ಧರ್ಮವಿಧೌ ಸಜನ್ ಅಂದರೆ ಅವನಿಗೆ ಸದಾ ಕಾಲವೂ ಕರ್ಮಠ ಶ್ರೋತ್ರಿಯತೆ. ಬ್ರಹ್ಮನಿಗೆ ಒಂದು ಅಂಥದ್ದು ಕಮಲ ಪುಟಿ ಕುಟಿ ಶ್ರೋತ್ರಿಯ ಅಂತ ಹೇಳ್ಬಿಟ್ಟು, ಕಮಲಗಳ ದಳದ ಮಧ್ಯದಲ್ಲಿ ಕುಟೀರ ತರಹ ಇರುವಂಥ ಅದರೊಳಗೆ ಸದಾ ಮೂಗಿಡ್ಕೊಂಡು ಕೂತ್ಕೊಳ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮ ಅಂತ ಬರ್ತದಲ್ಲ. ಹಾಗಿರುವ ಕಾರಣ ಋಣದ್ಧಿ ಮೌನಸ್ಯ ಮಿಷೇಣ ವಾಣಿ, ಸುಮ್ಮನೆ ಮೌನವಾಗಿ ಧ್ಯಾನ ಮಾಡ್ತೀನಿ ಅಂತನ್ನೋ ಮೂಲಕವಾಗಿ ಸರಸ್ವತಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇರು ಅಂತಾನೆ. ಯಾತಕ್ಕೆಂದರೆ ಅವಳು ಮಾತೆತ್ತಿದ್ರೆ ಸಾಕು ನಳನ ಕೀರ್ತಿಗಳನ್ನೇ ಕೊಂಡಾಡ್ತಾಳೆ. ಜೊತೆಗೆ ಅವಳು ವಾಣಿ, ಮಾತಿನ ದೇವತೆ. ಅವಳು ಬಾಯಲ್ಲಿ ಉಳಿದಿರ್ತಕ್ಕಂಥದ್ದು ಚಲಾವಣೆಯಲ್ಲಿರೋದು ಇದು ಯಾವುದು? ನಳನ ವಿಷಯವೇ. ಆ ಥರ ಎಲ್ಲ ಆಗಿಂತ ಬಹಳ ಸಂಕೀರ್ಣವಾದ ಒಂದು ಚಿತ್ರವನ್ನು ಕೊಡ್ತಾನೆ. ಮತ್ತು ಅವನಿಗೇನೂ ಅಷ್ಟು ದೊಡ್ಡ ಸಂಕಟ ಆಗಲಿಲ್ವಂತೆ. ವೇದ, ಅವಳ ಸೂಕ್ಷ್ಮತೆ ಏನೂ ಗೊತ್ತಾಗಲಿಲ್ಲ. ಯಾಕೆ? ವೇದ ಜಡ. ಸಾಮಾನ್ಯವಾಗಿ ಸಂಸ್ಕೃತ ಪುರೋಹಿತಶಾಹಿ ಅಂತಾರೆ. ಸಂಸ್ಕೃತ ಕಾವ್ಯ ನೋಡಿದರೆ ಪುರೋಹಿತರನ್ನು ಎಷ್ಟು ಗೇಲಿ ಮಾಡಿದೆ ಅಂತ ಗೊತ್ತಾಗುತ್ತದೆ. ಎಷ್ಟು ಕಡೆ ವೇದಾಭ್ಯಾಸ ಜಡರು ಅಂತನ್ನುವುದು ಕಾಳಿದಾಸನಿಂದ ಶುರುವಾಗಿದೆ. ವಿಕ್ರಮೋರ್ಷಿದಲ್ಲಿ ಹೇಳ್ತಾನೆ, ವೇದಾಭ್ಯಾಸ ಜಡನಾದ ನಾರಾಯಣ ಮಹರ್ಷಿ ಈ ಉರ್ವಶಿ ಅಂತ ಸುಂದರಿಯನ್ನು ಹೇಗೆ ಸೃಷ್ಟಿ ಮಾಡೋಕ್ಕಾಯಿತು? ಚಂದ್ರನೋ ಅಥವಾ ಮನ್ಮಥನೋ ಮಲಯಾನಿಲನೋ ಇವರು ಸೃಷ್ಟಿ ಮಾಡಬೇಕಾಗಿತ್ತು, ಅಸ್ಯಾಸರ್ಗ ವಿಧವು ಅಂತ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗೆ ಭೋಜ ಪ್ರಬಂಧದಲ್ಲಿ ಒಂದು ಕಡೆ ಬರುತ್ತೆ, ರಾಜಮಾಶ ನಿಭೈರ್ದಂತೈ ಕಟಿವಿನ್ಯಸ್ತ ಪಾಣಯ ದ್ವಾರಿತಿಷ್ಠಂತಿ ರಾಜೇಂದ್ರ ಛಂದಸಾ ಶ್ಲೋಕಶತ್ರವ ಅಂತ. 4 ಜನ ಬ್ರಾಹ್ಮಣರು ಯಾರೋ ಸಂಸ್ಕೃತ ಪದ್ಯವನ್ನು ಕಷ್ಟಪಟ್ಟು ಹೊಸ್ಕೊಂಡು ಬಂದುಬಿಟ್ಟಿದ್ದಾರೆ. ಪಾಪ ಭೋಜನಂ ದೇಹಿ ರಾಜೇಂದ್ರ ಘೃತಸೂಪ ಸಮನ್ವಿತಂ ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ ಧವಲಂ ದದಿ ಅಂತ 2 ಸಾಲ ಕಾಳಿದಾಸ ಕೊಟ್ಟಿದ್ದು, ಇನ್ನು 2 ಸಾಲ ಅವ್ರದ್ದು. ಹೊಟ್ಟೆ ಕೊಡು ಏನಾದರೂ ರಾಜೇಂದ್ರ, ತೊವ್ವೆ ತುಪ್ಪ ಸೇರಿರೋ ಅಂತ ಅನ್ನ, ಇಷ್ಟು ಮಾತ್ರ ಅವ್ರ ಕವಿತ್ವ. ಆಗ ಅವ್ರು ಹೊರಗೆ ಬಂದು ನಾವು ಶ್ಲೋಕ ಮಾಡಿದ್ದೀನಿ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ರಂತೆ. ಜೊತೆಗೆ ಶ್ರೋತ್ರಿಯರು ಹಲ್ಲು ಚೆನ್ನಾಗಿ ಉಜ್ಜೋದಿಲ್ಲ. ನನಗೆ ತುಂಬ ತಿಳಿದಂಥ ಒಬ್ಬರು ಮಹಾವಿದ್ವಾಂಸರಿದ್ದಾರೆ, ಶ್ರೀಭಾಷ್ಯ ಎಲ್ಲ ಬಾಯ್ಪಾಠ ಮಾಡಿದವರು, ಚೆನ್ನಾಗಿ ಯಜುರ್ವೇದವನ್ನು ಕಂಠದಲ್ಲಿ ಇಟ್ಕೊಂಡಂಥವ್ರು. ಅವ್ರ ಹತ್ತಿರಕ್ಕೆ ಹೋದರೆ ಸಾಕು ಅವರಿಗೆ ಮೆಂಟಲಿ ಬ್ಯಾಕ್ವರ್ಡು ಡೆಂಟಲಿ ಫಾರ್ವರ್ಡು ಅನ್ನೋ ಥರ ಅವ್ರ ಲಕ್ಷಣ.
ಅವರು ಮೆಂಟಲಿನೂ ಫಾರ್ವರ್ಡು, ಡೆಂಟಲಿನೂ ಫಾರ್ವರ್ಡ್ ಆಗಿದ್ದಾರೆ. ಅಲ್ಲಿಂದ ಬರತಕ್ಕಂಥ ದುರ್ಗಂಧ ಅಂತೂ ಮತ್ತು ಫಾರ್ವರ್ಡು, ಮೋಸ್ಟ್ ಫಾರ್ವರ್ಡ್ ಆಗಿದೆ. ಅವರಿಗೆ ಯಾವುದಾದ್ರೂ ವೀಕೋ ವಜ್ರದಂತೇನೋ ಕಾಲ್ಗೇಟೋ ಕೈಗೇಟೋ ಎಲ್ಲ ಅವ್ರಿಗೊಟ್ಟಿಗೆ ಗಿಫ್ಟ್ ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಬ್ರಷ್ ಹಾಕಿ ತಿಕ್ಕಬಾರ್ದು, ಇವ್ರಿಗೆ ಬೇಕಾದ ಬೇವಿನ ಕಡ್ಡಿ ಬೆಂಗಳೂರಲ್ಲಿ ಸಿಗೋಲ್ಲ. ಹಾಗಾಗಿ ನಿತ್ಯ ದುರ್ಗಂಧ ವ್ಯವಸಾಯ ಅವ್ರದ್ದು ಆ ತರಹ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವರ ಹಲ್ಲುಗಳೆಲ್ಲನೂ ಈ ರಾಜ್ಮಾ ಅಂತಾರಲ್ಲ, ಅದು ಒಂದು ಕಾಳು, ಅವರೇ ಕಾಳಿನ ತರಹ ಒಂದು ಕಾಳು, ರಾಜಮಾಷ ಅಂದರೆ ಅದು. ಅಥವಾ ದೊಡ್ಡದಾಗಿರ್ತಕ್ಕಂಥ ಉದ್ದಿನ ಕಾಳು ಅಂದರೆ ಇನ್ನೂ ಘೋರ, ಕಪ್ಪಗಿರುತ್ತೆ ಉದ್ದಿನ ಕಾಳು. ರಾಜ್ಮಾ ಆದರೆ ಕಂದು ಬಣ್ಣದಲ್ಲಿರುತ್ತೆ. ಒಟ್ಟಲ್ಲ ಹಲ್ಲಂತೂ ಬೆಳ್ಳಗಿಲ್ಲ, ಸಿತದಂತ ಅಲ್ಲ. ಧರ್ಮಶಾಸ್ತ್ರಗಳಲ್ಲಿ ಯತಿಯಾದವನು ವಿಪ್ರನಾದವನು ತನ್ನ ಯಜ್ಞಸೂತ್ರವನ್ನು ಮತ್ತು ಶೋಧಕ ವಸ್ತ್ರವನ್ನು ಆಮೇಲೆ ದಂತವನ್ನು ಈ ಮೂರನ್ನು ಬೆಳಗಿಟ್ಕೊಂಡಿರಬೇಕು ಅಂತೆಲ್ಲ ಶಾಸ್ತ್ರ ಇದೆ. ಅದೆಲ್ಲ ಎಲ್ಲಿಗೋ ಗಾಳಿಗೆ ಹೋಗ್ಬಿಟ್ಟುತ್ತೆ ಇವರಿಗೆ, ಹಾಗೆಲ್ಲ ಮಾಡ್ತಾರೆ. ಆ ಥರ ಹಲ್ಲು ತಿಕ್ಕಿಕೊಳ್ಳದೆ ಬಂದಿರತಕ್ಕಂಥವ್ರು ಛಾಂದಸರು, ಶ್ಲೋಕ ಶತ್ರುಗಳು ಅಂದರೆ ಸಾಹಿತ್ಯ ವೈರಿಗಳು ಅಂತ. ಈ ಥರದ್ದು ಎಷ್ಟೆಷ್ಟೋ ಉಂಟು. ಅಂದರೆ ಸಂಸ್ಕೃತ ಅಂದ ತಕ್ಷಣ ಪುರೋಹಿತಶಾಹಿ ಅಂತ ಆಟೋಮೆಟಿಕ್ಕಾಗಿ ಎತ್ತೀತು ಕೊಟ್ಟಿಗೆ ಕಟ್ಟು ಅನ್ನುವಂಥ ಜನಗಳಿದ್ದಾರಲ್ಲ, ಅದು ಹಾಗಲ್ಲ. ಬೇರೆ ಎಷ್ಟೋ ಅಭಿಪ್ರಾಯಗಳಲ್ಲಿವೆ. ಸಲೀಸಾಗಿ ಬರೀತಕ್ಕಂಥ ಶ್ರೋತ್ರಿಯರು ವಿದ್ವಾಂಸರೇ ಅವರು ತಮ್ಮನ್ನೇ ಗೇಲಿ ಮಾಡ್ಕೋತಾರೆ. ಕುಮಾರವ್ಯಾಸ ಗೇಲಿ ಮಾಡಿಲ್ವೇ ಆ ದ್ರೌಪದಿ ಸ್ವಯಂವರದಲ್ಲಿ? ನೀವು ಯಾರಾದರೂ ಬ್ರಾಹ್ಮಣ ವರ್ಗದಿಂದ ಬನ್ನಿ ಅಂತಂದರೆ, ಅಯ್ಯೋ ಎಲ್ಲಾದರೂ ಉಂಟೆ ಫುಲ್ಲಿಗೆ ಗಾರಿಗೆಯ ಪಾಯಸದ ಪರಡಿ ಪಾಯಸದ ಆ ಪರೀಕ್ಷೆ ಇಟ್ಟರೆ ನಾವು ಬರ್ತೀವಿ ಅಂದದು ಧೂರ್ತ ವಟುನಿಕರ ಅಂತ. ಅಲ್ಲದಿರೆ ಭರತದಲ್ಲಿ ಛಂದದಲ್ಲಿ ಅಂತ ಪಾಪ ನಾವು ಭರತನಾಟ್ಯದಲ್ಲಿ ಛಂದಶಾಸ್ತ್ರದಲ್ಲಿ ವೇದ ವ್ಯಾಕರಣಾದಿಗಳಲ್ಲಿ ಪರೀಕ್ಷೆ ಕೊಡೋಕ್ಕೆ ಸಿದ್ಧ ಇದ್ದೀವಿ, ಧನುಸ್ಸಲ್ಲ ಅಂದರೆ. ಅರ್ಜುನ ಇದ್ದಾಗ ಏನು ಸಿದ್ಧಿ ಉಪಾಧ್ಯರಿದ್ದೀರಿ, ಧನುವಿಂಗಲ್ಲಲೇ, ಏನು ಉಪಾಧ್ಯರೇ ಎದ್ದುಬಿಟ್ರಲ್ಲ, ಬಿಲ್ಲಿಗಿಲ್ಲಿಗಲ್ಲ ತಾನೇ, ಮಿಕ್ಕವ್ರನ್ನ ಎಷ್ಟು ಜನನೆಲ್ಲ ಬಗ್ಗಿಸಿರ್ತಕ್ಕಂಥದ್ದು, ಈ ಬಿಲ್ಲು ನಿಮಗಲ್ಲ, ತೆಪ್ಪಕ್ಕೆ ಕೂತ್ಕೊಳ್ಳಿ ಅಂತೆಲ್ಲ ಗೇಲಿ ಮಾಡಿದ್ದು ಇವೆಲ್ಲ ಉಂಟೇ ಉಂಟು. ಆ ರೀತಿಯಲ್ಲಿ ಇವನು ಹೇಳ್ತಾನೆ. ಅವರಿಗೆ ಆ ಬಗೆಯ ಸ್ವವರ್ಗವನ್ನು ಸ್ವವರ್ಣವನ್ನು ವಿಮರ್ಶನ ಮಾಡಿಕೊಳ್ಳೋದಕ್ಕೆ ಕಾವ್ಯದಲ್ಲಿ ಏನೂ ತೊಂದರೆ ಇರ್ತಾ ಇರಲಿಲ್ಲ. ತತ್ಕಂಠಮಾಲಿಂಗ್ಯ ರಸಸ್ಯ ತೃಪ್ತಾಂ ನ ವೇದತಾಂ ವೇದ ಜಡಸ್ಸ ವಕ್ರಾಂ. ಅಲ್ಲಿ ವಕ್ರ ಅನ್ನೋದಕ್ಕೆ ಒಂದು ಸ್ವಾರಸ್ಯ. ವಕ್ರ ಅಂದರೆ ಸುಂದರವಾದದ್ದು, ಚಮತ್ಕಾರ ಭರಿತವಾದ ಮಾತು ಅಂತ ಅರ್ಥ ಉಂಟು. ಇನ್ನೊಂದು, ಅವಳ ಮನಸ್ಸು ನಳದ ಮೇಲೆ ಹೋಗಿದೆ, ಅವಳು ಡೊಂಕು ಬುದ್ಧಿ ಬ್ರಹ್ಮನಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ವೇದ ಪ್ರಭು ಸಂಹಿತ ಡೈರೆಕ್ಟಾಗಿ ಬರ್ತಕ್ಕಂಥದ್ದು. ವೇದಕ್ಕೆ ವಕ್ರಾರ್ಥಗಳಿಲ್ಲ, ಧ್ವನ್ಯರ್ಥಗಳು ಇಲ್ಲ. ಅದು ಪ್ರಭು ಸಂಹಿತ ಅಭಿಧಾ ಮಾತ್ರವಾದದ್ದು. ಕಾವ್ಯ ವ್ಯಂಜನ ಮಾತ್ರವಾದದ್ದು, ತರತರಾವರಿಯಲ್ಲಿ ಸುತ್ತುತ್ತದೆ ಅಂತ. ಅಷ್ಟೇ ಅಲ್ಲ, ಅವನು ಇನ್ನೊಂದು ಪದ್ಯದಲ್ಲಿ ಪಾರ್ವತಿ ಬಗ್ಗೆನೂ ಹಾಕ್ಬಿಟ್ಟಿದ್ದಾನೆ. ಸಾಪೀಶ್ವರೇ ಶೃಣ್ವತಿ ತದ್ಗುಣೌಘಂ ಗುಣೌಘಾನ್ ಪ್ರಸಕ್ಯ ಚೇತೋ ಹರತೋರ್ಧ ಶಂಪು ಅಭೂತ್ ಅಪರ್ಣಾಂಗುಲಿ ವೃದ್ಧಕರ್ಮ ಕದಾನ ಕಂಡೂಯನ ಕೈತವೇನ ಅಂತ ಶಿವನನ್ನೂ ಕೂಡ ಪಾರ್ವತಿಯನ್ನು ಜೊತೆಗೆ ಸೇರಿಸ್ಕೊಂಡು ಈ ಪಾರ್ವತಿ ಮನಸ್ಸು ಬೇರೆ ಕಡೆ ಹೋಗದೇ ಇರಲಿ ಅಂತ ತನ್ನ ಅರ್ಧ ಮೈನಲ್ಲಿ ಅವನು ಸೇರಿಸ್ಕೊಂಡು ಬಿಟ್ಟಿದ್ದ. ಮತ್ತೆ ಅವಳ ಕಿವಿನ ಮುಚ್ಚಿಬಿಡ್ತಾ ಇದ್ದಂತೆ. ಅಭೂತ್ ಅಪರ್ಣಾಂಗುಲಿ ವೃದ್ಧಕರ್ಣ ಕದಾನ ಕಂಡೂಯನ ಕೈತವೇನ. ಪಾರ್ವತಿ ಏನಾದರೂ ನಳನ ಗುಣ ಕೇಳೋಕ್ಕೆ ಶುರು ಮಾಡಿದ್ರೆ ನನಗೆ ಎಡಗಿವಿ ನವೇ ಆಗ್ತಿದೆ ಅಂತ ಪಾರ್ವತಿ ಕಿವಿನಲ್ಲಿ ಕೈ ಹಾಕ್ಬಿಡ್ತಾ ಇದ್ದಂತೆ. ಅಂದರೆ ದೇವಲೋಕದ ಸ್ತ್ರೀಯರ ಪಾತಿವೃತ್ಯಕ್ಕೂ ಹೆಸರಿಡೋ ಅಂತ ಧಕ್ಕೆ ಆಗುವಂಥ ಮಟ್ಟದ್ದು ನಳನ ಸೌಂದರ್ಯ. ನೋಡು, ನಿನಗೆ ಅವನಲ್ಲಿ ಇಷ್ಟ ಇದೆಯಾ ಹೇಳು ಅನ್ನುವುದಲ್ಲಿರುವ ಧ್ವನಿ. ಆಮೇಲೆ ಧಿಕ್ತಂ ವಿಧೆ ಪಾಣಿಮಜಾತಲಜ್ಜಂ ನಿರ್ಮಾತಿಯ ಪರ್ವಣಿ ಪೂರ್ವಮಿಂದುಂ ಮನ್ಯೇ ಸ ವಿಜ್ಞ ಸ್ಮೃತ ತನ್ಮುಖಶ್ರೀ ಕೃತ್ವಾರ್ಧ ಮೌಜ್ಜದ್ಧರ ಮೂರ್ಧ್ನಿ ಯಸ್ತಂ ಧಿಕ್ತಂ ವಿದೆ ಪಾಣಿಮಜಾತಲಜ್ಜಂ ನಿರ್ಮಾತಿಯ ಪರ್ವಣಿ ಪೂರ್ಣಮಿಂದುಂ. ಅದ್ಭುತವಾದ ಕಲ್ಪನಾ ವೈಲಕ್ಷಣ್ಯ ಇರತಕ್ಕಂಥ ಪದ್ಯ. ಅಯ್ಯೋ, ಆ ವಿಧಿಗಷ್ಟು ಧಿಕ್ಕಾರ ಬ್ರಹ್ಮನಿಗೆ. ಪಾಣಿಂ ಅಜಾತಲಜ್ಜಂ, ಅವನ ಕೈಗಷ್ಟು ಬೆಂಕಿ ಹಾಕ, ಆ ಕೈ ನಾಚಿಕೆನೇ ಇಲ್ವಾ. ನಿರ್ಮಾತಿಯ ಪರ್ವಣಿ ಪೂರ್ಣಮಿಂದುಂ, ಪ್ರತಿ ಪರ್ವಕಾಲ ಬಂದಾಗ ಅಂದರೆ ಪೂರ್ಣಿಮೆ ಬಂದಾಗ ಪರಿಪೂರ್ಣವಾಗಿ ಚಂದ್ರನ ನಿರ್ಮಾಣ ಮಾಡ್ತಾನಲ್ಲ, ಅವನಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ. ಮನ್ಯೇಸ ವಿಜ್ಞ ಸ್ಮೃತ ತನ್ಮುಖಶ್ರೀ. ಈ ಮೊದಲೇ ಚಂದ್ರನ ಮುಖವನ್ನು ಕೋಟಿ ಪಾಲು ಮೀರುವಂಥ ನಳನ ಮುಖ ಮಾಡಿರೋ ಕಾರಣ ಕೃತ್ವಾರ್ಧ ಔಜ್ಜದ್ ಹರಮೂರ್ಧಿ ಯಸ್ತಂ. ನಳನ ಮುಖವನ್ನು ನೋಡಿ ಅದಕ್ಕಿಂತ ಸುಂದರವಾದದ್ದನ್ನು ತನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಅರೇ ಬರೇ ಚಂದ್ರನ ಮಾಡಿ ಸಾಕಾಗೋಲ್ಲ, ಇದು ಸರಿಗಿಲ್ಲ ಶಿವನ ತಲೆ ಮೇಲೆ ಕುಕ್ಕಿ ಸುಮ್ಮನಾದರೂ ಮತ್ತೆ ತಿರ್ಗಾ ಪೂರ್ಣಿಮೆಯಲ್ಲಿ ಪೂರ್ಣಚಂದ್ರನ ಮಾಡ್ತಾ ಇರ್ತಾನೆ ಅಂತ. ಇಲ್ಲಿ 3 ಅಂಶಗಳುಂಟು.
ಮೊದಲು ನಳ ಮುಖವನ್ನು ಮಾಡಿದ್ದಾನೆ. ನಳನ ಮುಖಚಂದ್ರವನ್ನು ಸ್ಮೃತ ತನ್ ಮುಖಶ್ರೀ, ತಾನೇ ಮಾಡಿದ ನಳನ ಮುಖ ಸೌಂದರ್ಯವನ್ನು ನೆನಪಿಸಿಕೊಂಡು ಇನ್ನಂಥದ್ದೊಂದು ಮಾಡಬೇಕು, ಇನ್ನೊಂದು ಡೂಪ್ಲಿಕೇಶನ್ ಮಾಡಬೇಕು ಅಂತಂದುಕೊಂಡು ಶುರು ಮಾಡಿ ಅದು ಸರಿಯಾಗದೆ ಅರ್ಧಂಬರ್ಧ ಆಗಿರೋದನ್ನೇ ನನಗಲ್ಲ ಅಂತ ಶಿವನ ತಲೆ ಮೇಲಿಟ್ಟು, ಪಾಪ ಅವನ ಒಂದು ತಲೆನೂ ಹೋಗಿತ್ತಲ್ಲ ಶಿವನ ಕೈಯಿಂದ, ಹಾಗಾಗಿ ಇವನ ತಲೆ ಮೇಲೆ ಅದೊಂದು ಅರ್ಧಂಬರ್ಧ ಆಗಿರೋದು ಇರಲಿ ಅಂತ ತಲೆ ಮೇಲೆ ಕುಕ್ಕಿ ಆಮೇಲೆ ಸುಮ್ಮನಾದನ. ಮತ್ತಿನ್ನೊಂದು ಮಾಡ್ತೀನಿ ಬಂದು ಆಕಾಶಕ್ಕೆ ಎಸಿತಾನೇ ಇರ್ತಾನೆ ತಿಂಗಳಿಗೊಮ್ಮೆ, ಅವ್ನಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಅಂತಾನೆ. ಅಂದರೆ ಇದಷ್ಟು ಶಿವನ ಗೇಲಿ ಅಲ್ಲ, ಬ್ರಹ್ಮನ ನಿಂದೆ ಅಲ್ಲ, ನಳನ ಸೌಂದರ್ಯ ವರ್ಣನೆ. ಅಂದರೆ ನಮ್ಮ ಕವಿಗಳಿಗೆ ಇರುವ ಸ್ವಾತಂತ್ರ್ಯ ನೋಡಿ. ಸನಾತನ ಧರ್ಮೀಯರಲ್ಲದ ಕವಿಗಳಿಗೆ ಪ್ರಾಚೀನ ಕಾಲದಲ್ಲಿ ಯಾವ ದೇಶದಲ್ಲಿ ಯಾರಿಗಿಷ್ಟು ಸ್ವಾತಂತ್ರ್ಯ ಇತ್ತು? ಯಾವ ಕ್ರಿಸ್ತನನ್ನು ಅಲ್ಲಾನು ಗೇಲಿ ಮಾಡಿ ಥರದ್ದೆಲ್ಲ ಪದ್ಯ ಬರೆದಿದ್ರೆ ಶಿಲುಬೆಗೆ ಏರಿಸ್ಬಿಡ್ತಾ ಇದ್ರು, ಕಲ್ಲು ಹೊಡೆದು ಈಗಲೂ ಕೊಂದು ಬಿಡ್ತಾನೆ. ಅಂದರೆ ನಮ್ಮ ದೇವತೆಗಳನ್ನು ಹಾಯಾಗಿ ಗೇಲಿ ಮಾಡಿಕೊಂಡು ನಾವು ಸಂತೋಷವಾಗಿ ನಕ್ಕೊಂಡಿರುವಂಥ ಅವಕಾಶ ಉಂಟು. ಅಷ್ಟು ಮಾತ್ರವಲ್ಲ, ಅವರ ಮೇಲೆ ಭಕ್ತಿ ಬಿಡದೆ ಬದುಕುವ ಅವಕಾಶವೂ ಉಂಟು. ಯಾವ ಗೇಲಿಗೆ ಅವಕಾಶ ಕೊಟ್ಟ ಸನಾತನ ಧರ್ಮವೇ ಆ ಭಕ್ತಿಯನ್ನೂ ಗಟ್ಟಿಯಾಗಿ ಉಳಿಸ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದೆ. ಇದು ತುಂಬ ದೊಡ್ಡದಾದದ್ದು. ಇಲ್ಲಿ ಆ ಚಮತ್ಕಾರವನ್ನು ಕವಿ ಮಾಡ್ತಾನೆ. ಅಂದರೆ ನಮಗೆ ಒಂದು ಕಡೆ ಪುರಾಣ ಕಥೆ ಗೊತ್ತಿರಬೇಕು. ಪುರಾಣ ಕಥೆ ಗೊತ್ತಿರೋದರ ಜೊತೆಗೆ ನಮ್ಮ ದೇವತೆಗಳ ಮನೋಧರ್ಮ ಎಂಥದ್ದು ಅದು ಕೂಡ ತಿಳ್ಕೊಂಡಿರಬೇಕು. ಜೊತೆಗೆ ಕಾವ್ಯ ಸಂಪ್ರದಾಯವೂ ಗೊತ್ತಿರಬೇಕು. ಇಷ್ಟೆಲ್ಲ ಸಂಕೀರ್ಣವಾದ ತಿಳುವಳಿಕೆ ಇದ್ದರೆ ಇಂಥ ಪದ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬಹುದು. ಎಷ್ಟೋ ಜನ ಪಾಶ್ಚಾತ್ಯ ವಿದ್ವಾಂಸರು ಆಮೂಲಾಗ್ರವಾಗಿ ಸಂಸ್ಕೃತದ ಎಷ್ಟೆಷ್ಟೋ ಗ್ರಂಥಗಳನ್ನು ಓದಿಕೊಂಡಿರೋರು, ಕ್ರಿಟಿಕಲ್ ಎಡಿಷನ್ಸ್ ಎಲ್ಲ ಮಾಡಿದವ್ರಿಗೂ ಈ ಪದ್ಯಗಳನ್ನು ಮೆಚ್ಚಿಕೊಳ್ಳುವಂಥ ಸರಿಯಾದ ಪರ್ಸ್ಪೆಕ್ಟಿವ್ನಲ್ಲಿ ಇಡುವಂಥ ಸ್ಥಿತಿ ಇರೋಲ್ಲ. ನಿಲೀಯತೆ ಹ್ರೀ ವಿಧುರ ಸ್ವಜೈತ್ರಂ ಶ್ರುತ್ವಾ ವಿಧುಸ್ತಸ್ಯ ಮುಖಂ ಮುಖಾನ್ನಃ ಮುಖಾತ್ನಃ ಮುಖಾನ್ನಃ ಸೂರೇ ಸಮುದ್ರಸ್ಯ ಕದಾಪಿ ಪೂರೇ ಕದಾಚಿದಭ್ರಮದಭ್ರಗರ್ಭೆ ನಿಲೀಯತೆ ಹ್ರೀ ವಿಧುರ ಸ್ವಜೈತ್ರಂ ಶ್ರುತ್ವಾ ವಿಧುಸ್ತಸ್ಯ ಮುಖಂ ಮುಖಾನ್ನಃ ನಃ ಮುಖಾತ್. ನಮ್ಮಗಳ ಮುಖದಿಂದ ನಾವು ಮೂರು ಲೋಕ ಓಡಾಡೋರು ಹಂಸ ಪಕ್ಷಿಗಳು, ನಾವು ರಾಜಹಂಸ ಅನಾದಂಥ ಅಂದರೆ ರಾಜೋತ್ತಮನಾದ ನಳನ ಪರಿಚಯವೂ ನಮಗಿದೆ. ನಮ್ಮಿಂದ ನಳನ ಸೌಂದರ್ಯ ಗುಣಾತಿಶಯಗಳನ್ನು ಕೇಳಿ ನಿಲೀಯತೆ ಹ್ರೀವಿಧುರ ಸ್ವಜೈತ್ರಂ ಸಮುದ್ರಸ್ಯ ಕದಾಪಿ ಪೂರೇ ಅಥವಾ ಸೂರೇ. ಚಂದ್ರ ನಮ್ಮಿಂದ ನಳನ ವಿಶೇಷಗಳನ್ನು ಕೇಳಿದವನು ಯಾವಾಗಲಾರು ನಾಚಿಕೊಂಡು ಹ್ರೀವಿಧುರ ನಾಚಿಕೊಂಡು ತನ್ನ ಹೆಮ್ಮೆನೆಲ್ಲಾನು ಪಕ್ಕಕ್ಕಿಟ್ಟು ತನ್ನ ಸ್ವರೂಪವನ್ನು ಇಲ್ಲ ಸಮುದ್ರಕ್ಕೆ ಎಸ್ಕೊಳ್ತಾನೆ, ಇಲ್ಲ ಸೂರ್ಯನಲ್ಲಿ ಇಟ್ಬಿಡ್ತಾನೆ. ಅಂದರೆ ಅಲ್ಲಿ ಸ್ವಾರಸ್ಯ, ಚಂದ್ರ ಮುಳುಗಿದ ಮೇಲೆ ಸಮುದ್ರಕ್ಕೆ ಹೋಗ್ತಾನೆ ಅಂತ ಒಂದು. ಅಥವಾ ದುರ್ವಾಸನ ಶಾಪದಿಂದ ದೇವತೆಗಳ ಇರುವ ಸಂಪತ್ತಿ 14 ರತ್ನಗಳು ಎಲ್ಲ ಸಮುದ್ರಕ್ಕೆ ಬೀಳಬೇಕು ಅಂದಾಗ ಬಿದ್ದು ಮಥನ ಕಾಲದಲ್ಲಿ ಚಂದ್ರ ಇದ್ದವನು ಅಂತ ಅದು ಒಂದು. ಆಮೇಲೆ ಸೂರ ಅಂದರೆ ಸೂರ್ಯ, ಸೂರ್ಯಾರ್ಯಮಾದಿತ್ಯ ಅಂತೆಲ್ಲ ಅಮರಕೋಶದಲ್ಲಿ ಬರ್ತದಲ್ಲ. ಸೂರ್ಯನಲ್ಲಿ ಚಂದ್ರ ಸೇರೋದು ಅಮಾವಾಸ್ಯೆ ದಿವಸ, ಆವತ್ತು ಚಂದ್ರ ಕಾಣಿಸೋಲ್ಲ. ಹಾಗಾಗಿ ಸೂರೇ ಸಮುದ್ರಸ್ಯ ಕದಾಪಿ ಪೂರೇ ಕದಾಚಿದಭ್ರಮದಭ್ರಗರ್ಭೆ. ಇನ್ನು ಕೆಲವು ಸರ್ತಿ ದಟ್ಟವಾದ ಮೋಡಗಳ ಹಿಂದೆ, ಹೀಗೆ 3 ವಿಧದಲ್ಲಿ ತನ್ನನ್ನು ಮರೆ ಮಾಡಿಕೊಂಡು ಮರ್ಯಾದೆ ಕಾಪಾಡ್ಕೋತಾನೆ ಅಂತ ಉಂಟಲ್ವಾ. ಯಾವತ್ತೂ ವರಕವಿಗಳ ಮುಂದೆ ನರಕವಿಗಳು ಮಾತನಾಡಬಾರದು ಅಂತ ದಾಸರು ಹೇಳ್ತಾರೆ. ಹಾಗೆ ಉತ್ತಮರ ಮುಂದೆ ನಾವು ತೋರಿಸ್ಕೊಳ್ಬಾರದು. ಯತ್ರ ವೈಯಾಕರಣ ತತ್ರ ವಯಂ ತಾರ್ಕಿಕಾ. ವ್ಯಾಕರಣ ವಿದ್ವಾಂಸರ ಜಾಗದಲ್ಲಿ ನಾವು ತರ್ಕ ಪಂಡಿತರು. ಯತ್ರ ತಾರ್ಕಿಕಾ ತತ್ರ ವಯಂ ವೈಯಾಕರಣ. ಎಲ್ಲಿ ತರ್ಕ ಕೋವಿದರಿದ್ದಾರೋ ಅಲ್ಲಿ ನಾವು ವ್ಯಾಕರಣ ಬಲ್ಲವರು. ಯತ್ರ ಉಭೆ, ಎಲ್ಲಿಬ್ಬರೂ ಇದ್ದಾರೋ ವಯಂ ನೋಭೆ, ನಾವೇನೂ ಅಲ್ಲ, ಸುಮ್ಮನೆ ಇರ್ತೀವಿ. ಯತ್ರ ನೋಭೆ, ಎಲ್ಲಿ ಯಾರೂ ಇಲ್ವೋ ವಯಂ ಉಭೆ, ಅಲ್ಲಿ ನಾವು ಎರಡೂ ಆಗಿ ವರ್ತಿಸ್ತೀವಿ ಅಂತ. ಹಾಗೆ ಒಂದು ಮಾನಗೇಡಿತನಕ್ಕೆ ಆಗದಂತೆ ವಿಭೂಷಣಂ ಮೌನಂ ಅಪಂಡಿತಾನಾಂ, ಸೈಲೆಂಟಾಗಿ ಇರಬೇಕು. ಆ ರೀತಿಯಲ್ಲಿ ಚಂದ್ರ ಕೂಡ ಬುದ್ಧಿ ತಂದುಕೊಂಡಿರ್ತಾನೆ ಅಂತ. ಆಮೇಲೆ ಇನ್ನೊಂದು ಕಸರತ್ತಿನ ಪದ್ಯ. ರೇಖಾಭಿರಾಸ್ಯೇ ಗಣನಾದಿವಾಸ್ಯ ದ್ವಾತ್ರಿಂಶತಾದಂತಮಯೀಭಿರಂತಹ ಚತುರ್ದಶಾಷ್ಟಾದಶ ಛಾತ್ರ ವಿದ್ಯಾ ದ್ವೇಧಾಪಿ ಸಂತೀತಿ ಶಶಂಸ ವೇದಾ. ತುಂಬ ಸಂಕೀರ್ಣವಾದಂಥ ಕಾಮೆಂಟ್ರಿ ಇದಕ್ಕಿದೆ. ರೇಖಾಭಿರಾಸ್ಯೇ ಗಣನಾದಿವಾಸ್ಯ,
ಗೆರೆಗಳನ್ನು ಒಂದಾದ ಮೇಲೆ ಒಂದು ಹಾಕಿ ಹಾಕಿ ಎಣಿಸಬೇಕು ಅಂತ 32 ಗೆರೆಗಳನ್ನು ಹಾಕ್ಕೊಂಡು ಅದು ಏನು ದಂತಮಯೀ ಬಿಹಿ ದಂತಗಳೆಂಬ ಗುರುತನ್ನು ಮಾಡಿಕೊಂಡು ಅಂತಹ ಒಳಗೆ ಅವನು ವೇದ ಬ್ರಹ್ಮ ಲೆಕ್ಕ ಹಾಕಿದಾನೆ. ಬ್ರಹ್ಮನಿಗೆ 4 ಬಾಯಿ ಇದೆ ಅನ್ನೋದು ಇಲ್ಲಿ ಮರಿಬೇಕು. ಪ್ರತಿಯೊಬ್ಬ ಮನುಷ್ಯರಿಗೂ ಸಾಮಾನ್ಯವಾಗಿ ಒಂದೇ ಬಾಯಿ 32 ಹಲ್ಲು ಅಂತ ಆ ಲೆಕ್ಕ ಇಟ್ಕೊಂಡು 14 ಛಾತ್ರ ವಿದ್ಯಾ ವೇದಾಪಿ ಸಂತೀತಿ ಶಶಂಸ ವೇದಾ 14 ವಿದ್ಯಾಸ್ಥಾನಗಳು ಅಂತ ಅಥವಾ 18 ವಿದ್ಯಾಸ್ಥಾನಗಳು ಅಂತ ಈ ಥರ 2 ಬಗೆಯಲ್ಲಿ ಉಂಟು. ಅವಷ್ಟೂ ಕೂಡ ಇವನಲ್ಲಿ ದುಪ್ಪಟ್ಟು ಇದೆ. 14 + 18 = ಹೌ ಮಚ್ ನೋಡಿದ್ರೆ ಗೊತ್ತಾಗುತ್ತೆ 32. ಅಂದರೆ 14 ವಿದ್ಯಾಸ್ಥಾನಗಳ ಅದೂ ಇದೆ, 18 ವಿದ್ಯಾಸ್ಥಾನಗಳ ಇದೂ ಇದೆ. ಇದೆರಡೂ ಸೇರಿ ಇಷ್ಟು ವಿದ್ಯೆಗಳು ಕೂಡ ಇವನಲ್ಲಿ ಇದೆ ಅಂತ ತೋರಿಸುವಂತೆ 32 ಹಲ್ಲುಗಳನ್ನು ಎಲ್ಲರ ಬಾಯಿನಲ್ಲೂ ಉಳಿಸಿಬಿಟ್ಟಿದ್ದಾನೆ ಅಂತ. ಇದು ಕಾಣಾದಂ ಪೆದ್ದನ ಅಂತ ಒಬ್ಬ ತೆಲುಗಿನ ಕವಿ ಇದ್ದ. ಅವನು ಈ ಥರದ ಲೆಕ್ಕಗಳನ್ನು ತುಂಬ ಹಾಕ್ತಾನೆ. ಅವನದು ಲಕ್ಷಣಾಪರಿಣಯ ಮುಕುಂದ ವಿಲಾಸ ಅಂತ ಒಂದು ಕಾವ್ಯ ಇದೆ. ಲಕ್ಷಣಾಪರಿಣಯವೇ ಅದು ಕಾವ್ಯ ಕಥೆ. ಕೃಷ್ಣನ ಅಷ್ಟಭಾರ್ಯೆಯರ ಪೈಕಿ ಅಷ್ಟಮ ಭಾರ್ಯೆ ಆಕೆ ಮುಕುಂದ ವಿಲಾಸ ಅಂತ. ಚಿಕ್ಕ ಕಾವ್ಯ, ಕಥೆ ಏನೂ ಇಲ್ಲ. ಕೃಷ್ಣನ ಸೋದರಕ್ಕೆ ಸಂಬಂಧದ ಹುಡುಗಿ ಅವಳು. ಮೊದಲಿಂದ ಇಷ್ಟ ಇತ್ತು ಇಬ್ಬರಿಗೂ, ಎಲ್ಲ ಸೇರಿಸಿ ಮದುವೆ ಮಾಡಿದ್ರು, ಅಲ್ಲಿ ಮುಗಿಯುತ್ತೆ. ಅದನ್ನು ಅವನು ವಿಸ್ತೃತವಾದ ಶಂಪು ಕಾವ್ಯವಾಗಿ ಮಾಡಿದ್ದಾನೆ. ಅಲ್ಲಿ ಅವಳ ಮುಖ ಚಂದ್ರನ ಹಾಗಿತ್ತು ಅನ್ನೋದಕ್ಕೆ ಒಂದು ಲೆಕ್ಕ ಹಾಕ್ತಾನೆ. ಕಣ್ಣು ಹುಬ್ಬುಗಳು ಕಮಾನಾಗಿರುತ್ತವೆ. ಕನ್ನಡದಲ್ಲಿ ತೆಲುಗಿನಲ್ಲಿ ಅಂಕಿಗಳನ್ನು ಬರೆಯೋ ಕ್ರಮ ಒಂದೇ. ಕನ್ನಡದ ಲಿಪಿಲ ಅಂಕಿಗಳು, ಆ ಕಣ್ಣು ಹುಬ್ಬುಗಳು ಎರಡೂ ಸೇರಿ 11 ಅಂತಾಗಿದೆ. ಇನ್ನು ಈ ಕಿವಿಗಳು ಇರೋ ರೀತಿ ನೋಡಿದ್ರೆ 9 ತರಹ ತೋರುತ್ತವೆ ಅಂತ. ಕನ್ನಡದಲ್ಲಿ ತೆಲುಗಿನಲ್ಲಿ ಬರೋದು 9, ಈ ಕಡೆ 9, ಆ ಕಡೆ 9. ಆಮೇಲಿಂದ ಈ 11, 9, 2 ಸೇರಿದ್ರೆ 18 ಆಯ್ತಲ್ವಾ? ಅಂದರೆ ಎಷ್ಟಾಯಿತು? 39 ಆಯಿತು. ಇನ್ನು ಮೂಗು ಒಂದಿದೆ, ಅದು ಹಿಂಗೆ ಒಂದು ಥರ ಕಾಣಿಸುತ್ತೆ, ಅದು ಸೇರಿ 30. ಹೀಗಾಗಿ 30 ಅನ್ನೋ ಸಂಖ್ಯೆ ಬರೋ ಮೂಲಕವಾಗಿ ಒಕ ನೆಲ ಆಮೆ ವದನಮ್ಮು ಅಂತ. ನೆಲ ಅಂತಂದರೆ ತಮಿಳಿನಲ್ಲಿ ತೆಲುಗಿನಲ್ಲಿ ಚಂದ್ರ ಅನ್ನುವ ಅರ್ಥವೂ ಇದೆ, ತಿಂಗಳು ಅಂತೂ ಇದೆ. ಕನ್ನಡದಲ್ಲಿ ತಿಂಗಳು ಅಂದರೆ ಚಂದ್ರ, ತಿಂಗಳು ಅಂತಿದೆ. ತಿಂಗಳಿಗೊಮ್ಮೆ ಪೂರ್ಣಬಿಂಬವಾಗಿ ಕಾಣಿಸುತ್ತದೆ ಅನ್ನೋ ಅರ್ಥ. ಸ್ಪ್ಯಾನಿಷ್ ಪದ ಕೂಡ ಮೂನ್ ಅನ್ನೋದಕ್ಕೆ ಮಂತ್ ಅನ್ನುವ ಅರ್ಥದಲ್ಲೇ ಇದೆ. ಇಂಗ್ಲೀಷ್ನಲ್ಲಿ ಕೂಡ ಪ್ರಾಚೀನ ಅರ್ಥ ಆಗಿತ್ತು ಅಂತ ಹೇಳ್ತಾರೆ. ಚಾಂದ್ರಮಾನವಾಗಿ ನೋಡಿಕೊಂಡೇನೆ ನಮಗೆ ತಿಂಗಳಿನ ಲೆಕ್ಕ ಸಿಗ್ತಾ ಇದ್ದಿದ್ದು. ಸೌರಮಾನದಲ್ಲಿ ಋತುಗಳು ಕಾಣಿಸುತ್ತವೆ ಹೊರತು ತಿಂಗಳು ಕಾಣಿಸಲ್ವಲ್ಲ. ಅಂದರೆ ಅವಳ ಮುಖದಲ್ಲಿಯೇ 30 ದಿವಸಗಳ ಸಂಕೇತ ಇದ್ದು ಅವಳ ಮುಖವೇ ನೆಲ. ನೆಲ ಅಂದರೆ ತಿಂಗಳು ಆಗಿತ್ತು, ನೆಲ ಅಂದರೆ ಚಂದ್ರನೂ ಆಗಿತ್ತು ಅಂತನ್ನುವಂಥ ಕಸರತ್ತು ಚಮತ್ಕಾರ ಮಾಡ್ತಾನೆ. ಈ ಥರದ್ದೆಲ್ಲ ಇವನನ್ನು ನೋಡ್ಕೊಂಡು ಮುಂದಿನ ಕವಿಗಳು ಮುಂದುವರೆಸಿದ್ದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ವಿನಾಪತತ್ರಂ ವಿನತಾ ತನೂಜೈ ಸಮೀರಣೈರಿಕ್ಷಣಲಕ್ಷಣೀಯೈ ಮನೋಭಿರಾಸೀದ್ ಅನಣು ಪ್ರಮಾಣೈರ್ನಲಂಘಿತ ದಿಕ್ಕತಮ ನಲಂಘಿತ ದಿಕ್ಕತಮ ತದಶ್ವೈ ಕತಮಾದಿಕ್ ತದಶ್ವೈ ನ ಲಂಘಿತ ವಿನಾ ಪತತ್ರಂ. ಇನ್ನು ಅವನ ಪೌರುಷ ಶೌರ್ಯ ನೋಡಬೇಕು. ಸೌಂದರ್ಯ ಅಸಮಾನವಾಗಿದೆ, ಗುಣಗಳು ಲೋಕವಿಶ್ರುತವಾಗಿವೆ. ಇನ್ನು ಪರಾಕ್ರಮ. ವಿನಾ ಪತತ್ರಂ ವಿನತಾ ತನೂಜೈ ಸಮೀರಣೈ ರೀಕ್ಷಣ ರಕ್ಷಣೀಯೈ. ವಿನತಾ ತನೂಜರು ಎಷ್ಟು ಜನ ಇದ್ದಾರೆ? ಒಬ್ಬ ಗರುಡ ಮಾತ್ರವಲ್ಲ, ಗರುಡನ ಒಡಹುಟ್ಟುಗ ಅರುಣ ಇದ್ದಾನೆ. ಇನ್ನು ವಿನತೆಗೆ ಎಲ್ಲ ಪಕ್ಷಿಗಳು ಸಂತಾನ. ಹಾಗಾಗಿ ದೂರ ದೂರವಾಗಿ ಮೇಲೆ ಮೇಲೆ ಹಾರತಕ್ಕಂಥ ಎಲ್ಲ ಪಕ್ಷಿಗಳು ಇದ್ದಾರೆ ಅನ್ನುವ ಅರ್ಥದಲ್ಲಿ ಬಹುವಚನ. ಸಮೀರಣೈ. ಇನ್ನು ಗಾಳಿಗಳು ಬಹುವಚನ ಯಾಕೆ ಅಂದರೆ ಸಪ್ತಮರುತರು 7 49 ಜನ. ಅವರೆಲ್ಲರೂ ಇಲ್ಲಿ ಒಂದು ಹೇಳಿದ್ರೆ ಅಷ್ಟು ಗೌರವ ಇಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಸಮೂಹವೇ ನೋಡುತ್ತೆ. ವಿನಾ ಪತತ್ರಂ ವಿನತಾ ತನೂಜೈ ಸಮೀರಣೈ ಈಕ್ಷಣ ರಕ್ಷಣೀಯೈ ತದಶ್ವೈ. ವಿನಾ ಪತತ್ರಂ ರೆಕ್ಕೆನೇ ಇಲ್ಲದೆ ಅವನ ಕುದುರೆಗಳು ಹೇಗೆಲ್ಲ ಹಾರಾಡ್ತವೆ. ಮನೋಭಿರಾಸೀದ್ ಅನಣು ಪ್ರಮಾಣೈ. ಮತ್ತೆ ಅವುಗಳು ಮನಸ್ಸಿನಿಂದ ಮನೋಭಿ ಆಸೀತ್ ಅನಣು ಪ್ರಮಾಣೈರ್ನಲಂಘಿತ ದಿಕ್ಕತಮಾ ತದಶ್ವೈ. ಅನಣು ಪ್ರಮಾಣದ ಅಂದರೆ ಬರೀ ಮನಸ್ಸಿನ ಮೂಲಕವಲ್ಲ, ಶರೀರದ ಮೂಲಕವೇ ಅತಿ ವೇಗವಾಗಿ ಹೋಗ್ತಾ ಇದ್ವಲ್ಲ ಆ ಕುದುರೆಗಳು, ಎಲ್ಲ ದಿಕ್ಕುಗಳನ್ನು ಆಕ್ರಮಿಸಿಕೊಳ್ತಾ ಇದ್ವಲ್ಲ, ಅದನ್ನು ನೋಡಿದರೆ ಗೊತ್ತಾಗುತ್ತದೆ ಎಷ್ಟು ವಿಶೇಷವಾದದ್ದು ಅಂತ. ಅಂದರೆ ಸೂಕ್ಷ್ಮತರವಾದ ಮನಸ್ಸಿನ ಮೂಲಕವಾಗಿ ಎಲ್ಲೆಲ್ಲೂ ಹಾರಬಹುದು ಮನೋವೇಗ ಅಂತ.
ಹಾಗಲ್ಲದೆ ಸ್ಥೂಲವಾದ ಕಾಯದ ಮೂಲಕವೇ ಹಾರತಕ್ಕಂಥದ್ದು, ರೆಕ್ಕೆ ಇಲ್ಲದೆ ಎಲ್ಲ ದಿಕ್ಕುಗಳಿಗೂ ಲಗ್ಗೆ ಇಡತಕ್ಕಂಥ ಶಕ್ತಿ ಇವನ ಕುದುರೆಗಳಿಗೆ ಮಾತ್ರವೇ ಇತ್ತು ಅಂತ. ಆನಾಕ ರಥವರ್ತ್ಮನ ಕಾಳಿದಾಸ ಹೇಳ್ತಾನಲ್ಲ, ರಘುವಂಶದ ರಾಜರುಗಳು ಅವರು ರಥಗಳಲ್ಲಿ ದಿಗ್ವಿಜಯ ಮಾಡೋದಕ್ಕೆ ಹೊರಟ್ರೆ ದೇವಲೋಕದವರೆಗೂ ಅವರ ರಥಗಳಿಗೆ ನಿರಾಘಾಟವಾದ ಮಾರ್ಗ ಇತ್ತು ಅಂತ. ಸಂಗ್ರಾಮ ಭೂಮಿಷು ಭವತ್ಯರೀಣಾಂ ಆಶ್ರೈರ್ನದೀನ್ ಮಾತೃಕತಾಂ ಗತಾಸು ತದ್ಬಾಣಧಾರಾ ಪವನಾಶನಾನಾಂ ರಾಜವ್ರಜೀಯೈರಸುಭಿಃ ಸುಭಿಕ್ಷಂ. ಇನ್ನು ಅವನ ಶತ್ರುಗಳಿಗೆ ಏನೇನು ಪಾಡು ಬರ್ತಾ ಇತ್ತು ಅಂತಂದರೆ, ಯುದ್ಧರಂಗದಲ್ಲಿ ಅವನು ಅದೆಷ್ಟು ಶತ್ರುಗಳನ್ನು ಕೊಲ್ತಾ ಇದ್ದ ಅಂತಂದರೆ, ಭವತ್ಯರೀಣಾಂ ಅಸ್ತ್ರೈಹಿ ನದೀ ಮಾತೃಕತಾಂ ಗತಾಸು. ಅಂದರೆ ಆ ವೈರಿಗಳು, ಆ ವೈರಿ ಪತ್ನಿಯರು ಅವರೆಲ್ಲ ಎಷ್ಟು ಕಣ್ಣೀರಿಟ್ಬಿಡ್ತಾ ಇದ್ರು ಅಂತಂದರೆ, ಅದರಿಂದ ಸಂಗ್ರಾಮ ಭೂಮಿ ನದೀ ಮಾತ್ರಕ ಆಗ್ಬಿಡ್ತಾ ಇತ್ತು ಅಂತ. ನಮ್ಮಲ್ಲಿ ಕಲ್ಟಿವೇಶನ್ ಈಸ್ ಆಫ್ ಟೂ ಕೈಂಡ್ಸ್, ದೇವಮಾತ್ರಕ ನದೀ ಮಾತ್ರಕ ಅಂತ ಕೌಟಿಲ್ಯನ ಕಾಲದಿಂದ ಬಂದಿದೆ. ದೇವಮಾತ್ರಕ ಅಂದರೆ ಆಕಾಶನೇ ನೋಡಿಕೊಂಡು ಮಳೆ ಮೋಡಗಳ ಮೇಲೆ ನಿಲ್ಲುವಂಥ ಕೃಷಿ. ಅದನ್ನು ಅಲ್ಲದೆ ಮನುಷ್ಯನ ಸಾಗುವಳಿಯಿಂದ ಆಗ್ತಕ್ಕಂಥದ್ದು ಅದೇವ ಮಾತ್ರಕ ಅಂತ ಕರೀತಾರೆ. ಅದು ಸಾಮಾನ್ಯವಾಗಿ ನದಿ, ಕೆರೆ ಇತ್ಯಾದಿಗಳಿಂದ ನದಿ ಮಾತ್ರಕ ಅಂತಲೂ ಕರೀತಾರೆ. ಹೀಗಾಗಿ ಯುದ್ಧರಂಗವೇ ಶತ್ರುಗಳ ಪರಾಭವಾಶ್ರುವಿನಿಂದ ನದಿ ಮಾತ್ರಕ, ಕಲ್ಟಿವೇಟೆಡ್ ಲ್ಯಾಂಡ್ ಥ್ರೂ ಮ್ಯಾನ್ಯುಯಲ್ ಇರಿಗೇಷನ್ ಅಂತ ಆಗ್ತಾ ಇತ್ತು. ತದ್ಬಾಣಧಾರ ಪವನಾಶನಾನ. ಇನ್ನು ಬಾಣಗಳೆಂಬ ಪವನಾಶನ, ಹಾವುಗಳು ಬಂದಾಗ ರಾಜವ್ರಜೀಯೈ ರಸುಭಿಃ ಸುಭಿಕ್ಷಂ. ಈ ಹಸು ಅನ್ನೋದಕ್ಕೆ ಶ್ವಾಸ ಅಂತಲೂ ಅರ್ಥ ಉಂಟು. ರಾಜರುಗಳ ಉಸಿರುಗಳನ್ನು ಈ ಬಾಣ ಸರ್ಪಗಳು ಹೀರಿಬಿಡ್ತಾ ಇದ್ವು, ಅವುಗಳಿಗೆ ಸುಭಿಕ್ಷವಾಗ್ತಾ ಇತ್ತು ಅಂತ. ಅಂದರೆ ಪ್ರಾಣ ಉಸಿರು ಹೋದರೆ ಹೋಯಿತು ಅಂತ ಅರ್ಥ. ಈ ಗಾಳಿಯನ್ನೇ ಕುಡ್ಕೊಂಡು ಹಾವುಗಳು ಬದುಕತ್ವೆ ಅಂತಲೂ ಒಂದು ಕವಿ ಸಮಯ. ಸರ್ಪಾಃ ಪಿಬಂತಿ ಪವನಂ ನಚ ದುರ್ಬಲ ಅಸ್ತೆ ಅಂತೆಲ್ಲ ಸುಭಾಷಿತ ಉಂಟು. ಹಾಗಾಗಲೇ ಅವುಗಳಿಗೆ ವಾತಾಶನ ಅಂತೆಲ್ಲ ಒಂದು ಹೆಸರು ಉಂಟು ಸಂಸ್ಕೃತದಲ್ಲಿ. ಸಂಸ್ಕೃತ ಭಾಷೆಯ ಅನೇಕ ಸ್ವಾರಸ್ಯಗಳಲ್ಲಿ ಒಂದು, ಅವುಗಳ ಕ್ರಿಯೆ, ಗುಣ ಎಲ್ಲ ಕೂಡ ನಾಮಪದವಾಗಿಬಿಡುತ್ತೆ. ಈ ದ್ರವ್ಯ, ಜಾತಿ, ಗುಣ, ಕ್ರಿಯಾ ಅಂತ 4 ವಿಧವಾಗಿ ಹೇಳ್ತಾರೆ. ಆ 4 ವಿಶೇಷಗಳು ಕೂಡ ಸಂಜ್ಞಾರೂಪವನ್ನು ತಾಳಬಿಡುತ್ತವೆ ಸಂಸ್ಕೃತ ಭಾಷೆಯಲ್ಲಿ. ಮತ್ತೆ ಒಂದು ಮಟ್ಟದ ಸಂಸ್ಕೃತದಲ್ಲಿ ಗತಿ ಇರುವ ಎಲ್ಲರಿಗೂ ಅದು ಅರ್ಥವಾಗುತ್ತವೆ. ಅದಕ್ಕೆ ನಾವು ಸದಾ ಭಗವಾನ್ ಪಾಣಿನಿಗೆ, ಅಮರಸಿಂಹಾದಿ ಕೋಶಕಾರರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಏಕೆಂದರೆ ಅವರುಗಳ ಬಲದಿಂದ ಯಾವೊಬ್ಬನಿಗೂ ಕೂಡ ಸಂಸ್ಕೃತ ಬಲ್ಲವನಿಗೆ ಯಾವ ಕವಿಯ ಪದಪ್ರಯೋಗವೂ ಗೊತ್ತಾಗುತ್ತದೆ. ಅದು ಆ ಒಂದು ಶಾಸ್ತ್ರಶುದ್ಧವಾದ ಪರಂಪರೆ ಉಳಿಸಿಕೊಂಡು ಬಂದದ್ರಿಂದ ಆದ ಅನುಕೂಲತೆ. ಹಾಗಿಲ್ಲದೆ ಅನಾರ್ಕಿ, ಅವ್ಯವಸ್ಥೆ ಆಗಿಬಿಟ್ಟಿದ್ದಿದ್ರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅಂದರೆ ಕನ್ಸರ್ವೇಟಿವ್ ಕ್ರಿಟಿಕ್ಯಾಲಿಟಿ ಅಂತ ಹೇಳ್ತೀವಿ, ಕ್ರಿಟಿಕಲ್ ಕನ್ಸರ್ವೇಟಿಸಮ್ ಅಂತ ಏನು ಹೇಳ್ತೀವಿ, ಹಾಗಿದ್ದರೆ ಈ ಅನುಕೂಲತೆ ಬರುತ್ತೆ. ವಿವೇಕಬದ್ಧವಾದ ಪರಂಪರಾ ಶ್ರದ್ಧೆ ಇದ್ದರೆ ತುಂಬ ಚೆನ್ನಾಗಿರುತ್ತದೆ. ಹಾಗೆ ಆ ಬಾಣ ಸರ್ಪಗಳಿಗೆ ಇವರ ಆಯುಷ್ಯ ಅನ್ನುವ ಗಾಳಿಗಳು ಆಹಾರವಾಗಿ ಅವುಗಳಿಗೆ ಸುಭಿಕ್ಷ ಆಗ್ತದೆ. ಸುಭಿಕ್ಷ ಅಂತಂದರೆ ಚೆನ್ನಾಗಿ ಹೊಟ್ಟೆಗೆ ಸಿಗ್ತಕ್ಕಂಥದ್ದೇ ಸುಭಿಕ್ಷ. ಮತ್ತು ಆ ಯುದ್ಧ ಭೂಮಿಯಲ್ಲೆಲ್ಲ ನದಿ ಮಾತ್ರಕ ಅನ್ನೋ ತರಹ ಒಂದು ಅನುಕೂಲತೆ ಬರ್ತಿತ್ತು ಅಂತ. ನದಿ ಮಾತ್ರಕ ಆದರೆ ಸುಭಿಕ್ಷ ಆಗುತ್ತದೆ ಅಂತ ಅವನು ಭಾರವಿ ಕಿರಾತಾರ್ಜುನಿಂದ ಮೊದಲನೇ ಸರ್ಗದಲ್ಲಿ ಹೇಳಿಸ್ತಾನಲ್ಲ. ದುರ್ಯೋಧನನ ಕೆಲಸ ಇವಾಗ ಏನಾಗಿದೆ ಅಂದರೆ ದೇವಮಾತೃಕೆಗಳನ್ನೆಲ್ಲ ಅದೇವ ಮಾತೃಕೆ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಯಾವುದನ್ನು ಡ್ರೈ ಲ್ಯಾಂಡ್ಸ್ ಅಂತ ಕರಿತಾ ಇದ್ದು ಅವನು ವೆಟ್ ಲ್ಯಾಂಡ್ಸ್ ಮಾಡ್ದ, ಯಾವುದನ್ನು ಖುಷ್ಕಿ ಜಮೀನು ಅಂತಿತ್ತು ಅದನ್ನು ತರಿ ಜಮೀನು ಮಾಡ್ದ, ಯಾವುದು ಹೊಲ ಆಗಿತ್ತು ಅದನ್ನು ಗದ್ದೆ ಮಾಡ್ದ ಅಂತೆಲ್ಲ ಆ ಅನುಕೂಲತೆಯನ್ನೆಲ್ಲ ಕಲ್ಪಿಸಿಕೊಟ್ಟ ಅಂತ. ಈ ಥರ ಆಗುತ್ತೆ. ಅಂದರೆ ಆ ಮಟ್ಟಕ್ಕೆ ಅವನದು ಪೌರುಷ. ಯದಿ ತ್ರಿಲೋಕಿ ಗಣನಾ ಪರ ಸ್ಯಾತ್ ತಸ್ಯಾ ಸಮಾಪ್ತಿರ್ ಯದಿ ನಾಯುಷ ಸ್ಯಾತ್ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸ್ಯಾತ್. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪಾಸಿಬಿಲಿಟೀಸನ್ನು, ಪ್ರಾಬಬಿಲಿಟೀಸನ್ನೆಲ್ಲ ಹೇಳಿಕೊಂಡು ಹೋಗ್ತಾ ಇದ್ದಾನೆ. ಇದು ಸಂಭಾವ್ಯ ಅಲಂಕಾರ, ಸಂಭವಾಲಂಕಾರ ಅಂತೂ ಕೂಡ ಕರೀತಾರೆ. ಯದಿ ತ್ರಿಲೋಕಿ ಗಣನಾ ಪರ ಸ್ಯಾತ್. 3 ಲೋಕವೇ ತ್ರಯಾಣಾಂ ಲೋಕಾಸನಾಂ ಸಮಾಹಾರ ತ್ರಿಲೋಕಿ ಅಂತ ಸ್ತ್ರೀಲಿಂಗದಲ್ಲಿದೆ. ಗಣನಾ ಪರ ಸ್ಯಾತ್. 3 ಲೋಕವೂ ಎಣಿಕೆ ಕೂತ್ಕೊಂಡ್ರೆ, ಅಂದರೆ ಅಶೇಷ ಜನತಾ ಯಾವುದಿದೆ 3 ಲೋಕದಲ್ಲಿರ್ತಕ್ಕಂಥದ್ದು, ಎಲ್ಲ ದೇವ ಮಾನವ ಸರ್ಪ ರಾಕ್ಷಸಾದಿ ಜಗತ್ತು ಯಾವುದಿದೆ ಅಷ್ಟು ಕೂಡ ತಸ್ಯಾ ಸಮಾಪ್ತಿರ್ ನ ಸ್ಯಾತ್. ಗುಣಗಳನ್ನು ಎಣಿಸೋಕೆ ಶುರು ಮಾಡಿದ್ರೆ ಆಗಲೂ ಗುಣ ಖಾಲಿ ಆಗೋಲ್ಲ. ಮತ್ತು
ಸಮಾಪ್ತಿರ್ಯದಿ ನಾಯುಷ್ಯ ಸ್ಯಾತ್. ಈ ಎಲ್ಲ ಲೋಕಗಳಲ್ಲಿರೋ ಪ್ರಜೆಗಳಿಗೆ ಆಯುಷ್ಯದ ಮಿತಿಯೂ ಇಲ್ಲ. ಮನುಷ್ಯರಿಗೆ ಮಾತ್ರವೇ ಅಲ್ಲ, ದೇವತೆಗಳಿಗೂ ಆಯುಷ್ಯ ಅಂತ ಒಂದು ಮಿತಿ ಉಂಟು. ಅದನ್ನು ಅಷ್ಟು ಚೆನ್ನಾಗಿ ಪಂಪ ತನ್ನ ನೀಲಾಂಜನೆಯ ನರ್ತನದ ಪ್ರಕರಣದಲ್ಲಿ ಆದಿಪುರಾಣದಲ್ಲಿ ಹೇಳ್ತಾನಲ್ಲ, ಹಾಗೆ ಯಾರಿಗೂ ಕೊನೆಯಿಲ್ಲದ ಆಯುಷ್ಯ ಇದ್ದರೆ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್. ತುಂಬ ಚೆನ್ನಾಗಿರ್ತಕ್ಕಂಥ ಸಮಾಸವನ್ನು ಕೂಡ ಮಾಡಿದ್ದಾನೆ, ಪಾರೇ ಪರಾರ್ಧಂ ಅಂತ. ಪರಾರ್ಧ ಅಂತನ್ನೋದು ಒಂದು ಸಂಖ್ಯೆ, ಅದು ಅತ್ಯುನ್ನತವಾದ ಸಂಖ್ಯೆ ಅಂತ ಆ ಕಾಲದಲ್ಲಿ ಸಂಸ್ಕೃತ ಪಾರಂಪರಿಕವಾಗಿ ಗೊತ್ತಿದ್ದು ಅಷ್ಟು ಪರಾರ್ಧ ಅಂತ, ಆಮೇಲೆ ಪರಾರ್ಧ ಅಂತ. ಇದನ್ನು ಹಲವು ಕಡೆ ಬಳಸ್ಕೊಳ್ತಾನೆ ಈ ಸಂಖ್ಯೆಯನ್ನು. ಗಣಿತಂ ಯದಿ ಸ್ಯಾತ್ ಅಂದರೆ ಪರಾರ್ಧವನ್ನು ಮೀರಿದ, ಬಿಯಾಂಡ್ ಇನ್ಫೈನೈಟ್ ನಂಬರ್ ಇದ್ದರೆ ಆಗ ನಿಶೇಷ ಗುಣೋಪಿ ಸಸ್ಯಾತ್, ಆಗ ಮಾತ್ರ ಇವನ ಗುಣಗಳು ಖಾಲಿ ಆಗ್ತಾ ಇದ್ವು ಅಂತ. ಅಲ್ಲಿವರೆಗೂ ಅಖಂಡವಾಗಿ ಬರ್ತಾ ಇದ್ವು ಅಂತ. ಅದು ನೀನು ಮುಟ್ಟಕ್ಕೆ ಹೋಗೋಲ್ಲ, ಮದುವೆ ಆದ ತಕ್ಷಣ ಮುಗಿಸ್ಬಿಟ್ಟಿದ್ದಾನೆ. ಮದುವೆ ಹನಿಮೂನ್ಗೆ ಕಾವ್ಯ ಮುಗಿದು ಬಿಡುತ್ತೆ, ಅಷ್ಟಕ್ಕೆ ಸುಸ್ತಾಗಿದ್ದೀವಿ. ಇನ್ನು ಅದೆಲ್ಲ ಬರೆದಿದ್ರೆ ಓದ್ತಾನೆ ಇರಲಿಲ್ವೇನೋ ಕಾವ್ಯವನ್ನ. ಅವಾರಿ ತದ್ವಾರತಯ ತಿರಶ್ಚಾಂ ಅಂತಃಪುರೇತಸ್ಯ ನಿವೇಶ್ಯ ರಾಜ್ಞಃ ಗತೇಶು ರಮ್ಯೇಶ್ವಧಿಕಂ ವಿಶೇಷಂ ಅಧ್ಯಾಪಯಾಮಃ ಪರಮಾಣು ಮಧ್ಯಾಹ. ಇವನಿಗೆ ವೈಶೇಷಿಕ ದರ್ಶನ ಅಂತೂ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಗ್ರಹಚಾರ ಯಾರೂ ಕೂಡ ಇವನಿಗೆ ಏನೇನು ಅಟಾಮಿಕ್ ಸೈನ್ಸ್ ಗೊತ್ತಿತ್ತು ಅಂತ ಈ ಶಬ್ದಗಳನ್ನು ಇಟ್ಕೊಂಡು ದ್ವೇಣುಕ, ತ್ರಿಣುಕ, ಪರಮಾಣು ಇವನ್ನೆಲ್ಲ ಬಳಸ್ತಾನೆ. ಅದನ್ನು ಮಾಡಿಲ್ಲ, ಅದಕ್ಕೆ ಸಂಸ್ಕೃತ ಬದುಕಿದೆ. ಅವಾರಿ ತದ್ವಾರತಯ ತಿರಶ್ಚಾಂ, ನಮ್ಮಂಥ ಮನುಷ್ಯೇತರ ಜಂತುಗಳಾದ ಈ ಪಕ್ಷಿಗಳಿಗೂ ಕೂಡ ಅವನ ಅಂತಃಪುರದಲ್ಲಿ ಪ್ರವೇಶ ಇದೆ. ಅಂತಃಪುರೇತಸ್ಯ ನಿವಿಶ್ಯ ರಾಜ್ಞಃ, ಆ ರಾಜನ ಅಂತಃಪುರಕ್ಕೆ ಪ್ರವೇಶ ಮಾಡಿ ಗತೇಶು ರಮ್ಯೇಶ್ವಧಿಕಂ ವಿಶೇಷಂ ಅಧ್ಯಾಪಯಾಮಃ ಪರಮಾಣು ಮಧ್ಯಾಹ. ಅಲ್ಲಿ ಅವನ ಅಂತಃಪುರದಲ್ಲಿ ಪರಮಾಣು ಮಧ್ಯಾಹ, ಪರಮಾಣು ಅಂದರೆ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳ್ಬೋದು. ಅದಕ್ಕೆ ವೈಶೇಷಿಕ ದರ್ಶನದ ಪ್ರಕಾರ ಒಂದು ಲಕ್ಷಣ ನಿರವಯವಿ ಅಂತ, ಅಂದರೆ ಅವಯವ ಇಲ್ಲದ್ದು. ಆ ಕಾರಣದಿಂದಲೇ ಅದು ಪರಮಾಣು. ತುಂಬ ಜನ ಆಟಮ್ನ ಅಥವಾ ಮಾಲಿಕ್ಯೂಲ್ನ ಪರಮಾಣು ಅಂತ ಅನುವಾದ ಮಾಡ್ತಾರೆ. ಅದು ಈ ಶಾಸ್ತ್ರಕ್ಕೆ ಸಮ್ಮತವಲ್ಲ. ಅಂದರೆ ನೀವು ಯಾವುದನ್ನು ಫಂಡಮೆಂಟಲ್ ಪಾರ್ಟಿಕಲ್ ಅಂತೀರ, ಫರ್ದರ್ ರಿಡಕ್ಷನ್ ಈಸ್ ನಾಟ್ ಪಾಸಿಬಲ್ ಅಂದರೆ ಅದು ಫಂಡಮೆಂಟಲ್ ಪಾರ್ಟಿಕಲ್. ಅಂಥದ್ದನ್ನು ಪರಮಾಣು ಅಂತ ಕರೆಯೋದು. ಆಮೇಲೆ ಯಾವುದರೊಳಗೆ ಒಂದು ಅವಯವಿತ್ವ ಕಾಣಿಸುತ್ತದೆ ಅದಕ್ಕೆ ಚತುರ್ಣಕಕ್ಕೆ ಬರಬೇಕು. ದ್ವೇಣುಕ, ಎರಡು ಪರಮಾಣುಗಳು ಸೇರಿ ಒಂದು ಅಂದರೆ ದ್ವೇಣುಕವಾಗಿ, ಆ ಥರದ್ದು 3 ಸೇರಿ ತ್ರಿಣುಕವಾಗಿ, ಆ ಥರದ್ದು 4 ಸೇರಿ ಚತುರ್ಣಕ, ಅಲ್ಲಿಂದ ಮುಂದೆ ಸೃಷ್ಟಿ ಅಂತ ವೈಶೇಷಿಕ ದರ್ಶನದ್ದು. ಅಂದರೆ ಅಲ್ಲಿಂದ ಮುಂದಕ್ಕೆ ಕಾಂಪ್ರೆಂಡಬಲ್ ಮೆಟೀರಿಯಲ್ ಮ್ಯಾಟರ್ ಅಂತ ಗೊತ್ತಾಗುತ್ತದೆ ಅಂತ. ಇವನು ಪರಮಾಣು ಮಧ್ಯಾಹ ಅಂತ. ತೆಳ್ಳಗಿರೋರು ಅನ್ನೋದಕ್ಕೆ ತನುಮಧ್ಯ ಅಂತ ಕರೀತಕ್ಕಂಥದ್ದು, ಕೃಷಮಧ್ಯ, ಈ ಥರದ್ದೆಲ್ಲ ಹಳೆ ಕಾಲ. ಇವನು ಮಾಡರ್ನ್ ಟೆಕ್ನಾಲಜಿ. ಅವ್ರು ಹಾಗೆ ಹೇಳ್ತಾ ಇರ್ತಾನೆ. ಸದಸತ್ ಸಂಶಯ ಗೋಚರೋದರಿ ಅಂತ ಇಲ್ಲೇ ಬಳಸಿದ್ನಲ್ಲ, ಸರಸಿ ಪರಿಶೀಲಿ ತುಮ್ಮಯ ಗಮಿಕರ್ಮಿ ಕೃತ ನೈಕ ನಿವೃತ ಅತಿಥಿತ್ವ ಮನಾಯಿ ಚಕ್ಷುಷೋ ಸದಸತ್ ಸಂಶಯ ಗೋಚರೋದರಿ ಅಂತ. ಎಸ್ ಆರ್ ನೋ, ಟು ಬಿ ಆರ್ ನಾಟ್ ಟು ಬಿ ಅನ್ನುವ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥ ತೆಳ್ಳಗಿದ್ದ ಸೊಂಟ ಅಂತ. ಇಂಥದ್ದು ಮಿಥ್ಯಾ ಮಧ್ಯ ಈ ಥರದ್ದಲ್ಲೇ ಬಳಸ್ತಾನೆ. ಅದ್ವೈತದಲ್ಲಿ ಮಿಥ್ಯಾ ಅಂದರೆ ಅದು ಸತ್ ನ ಅಸತ್ ಎರಡೂ ಅಲ್ಲ, ಸದಸತ್ ಆಗಿರ್ತಕ್ಕಂಥದ್ದಕ್ಕೆ ಹಾಗೆ ಸೊಂಟ ಇದೆ ಇಲ್ಲ ಹಾಗಿರತಕ್ಕಂಥದ್ದು ಅಂತ ಅವರುಗಳಿಗೆ ನಾವು ಪಾಠ ಹೇಳ್ತೀವಿ ಅಂತ. ನಳಮಹಾರಾಜನ ಅಂತಃಪುರದಲ್ಲಿ ನಮ್ಮಂಥ ಪಕ್ಷಿಗಳಿಗೆ ಪ್ರವೇಶ ಉಂಟು. ಅಲ್ಲಿ ಹೋಗಿ ಅಲ್ಲಿರುವ ಸುಂದರಿಯರಿಗೆ ನಾವು ಪಾಠ ಹೇಳ್ತೀವಿ. ಅವರ ಸುಂದರಿಯರ ಲಕ್ಷಣ ಏನು? ಪರಮಾಣು ಮಧ್ಯ. ಮತ್ತು ಅವನಿಗೆ ನರ್ಮಸಾಚಿವ್ಯವನ್ನು ಮಾಡ್ತೀವಿ. ಪೀಯೂಷಧಾರ ಅಧರಾಭಿರಂತಹ ತಾಸಾಂ ರಸೋದನ್ವತಿ ಮಜ್ಜಯಾಮಃ ರಂಭಾದಿ ಸೌಭಾಗ್ಯರಃ ಕಥಾಭಿ ಕಾವ್ಯೇನ ಕಾವ್ಯಂ ಸೃಜತಾದೃತಾಭಿ ಪೀಯೂಷಧಾರಾನ್ ಅಧರಾಭಿರಂತಹ ತಾಸಾಂ ರಸೋದನ್ವತಿ ಮಜ್ಜಯಾಮಃ. ನಾವು ಆ ಅಮೃತ ರಸಧಾರೆ ಯಾವುದು ತುಟಿಯಿಂದ ಸುರಿಯುತ್ತದೆ ಆ ರಸಧಾರೆಯ ಸಮುದ್ರದಲ್ಲಿ ಮುಳುಗಿಸಿಬಿಡ್ತೀವಿ. ರಂಭಾದಿ ಸೌಭಾಗ್ಯ ರಹಕಥಾಭಿ, ಹೇಗೆ ರಂಭೆ ಊರ್ವಶಿಯರ ಪ್ರೈವೇಟ್ ಕಥೆಗಳೇನಿವೆ ಆ ಗಾಸಿಪ್ಪನ್ನೆಲ್ಲ ನಾವು ಮಾಡ್ತೀವಿ ನಾವು. ಅಂದರೆ ಆ ಸುಂದರಿಯರ ಹತ್ರ ಹೋಗಿ ದೇವಲೋಕದ ಫ್ಯಾಷನ್ನು, ದೇವಲೋಕದ ಟ್ರೆಂಡು ಏನು ಅದನ್ನೆಲ್ಲ ನಾವು ಹೇಳ್ತೀವಿ ಅಂತ.
ರಂಭಾದಿ ಸೌಭಾಗ್ಯ ರಹಕಥಾಭಿ. ರಂಭೆ ಯಾವನ ಜೊತೆ ಇವತ್ತು ಡೇಟ್ ಮಾಡ್ತಾ ಇದ್ದಾಳೆ, ನಳಕೂಬರರ ಜೊತೆ ಎಲ್ಲೆಲ್ಲ ಹೋಗಿದ್ಲು, ಏನು ಮಾಡಿದ್ಲು, ಉರ್ವಶಿ ಏನು ಮಾಡಿದ್ಲು, ಮೇನಕೆ ಏನು ಮಾಡಿದ್ಲು, ಅವ್ರ ಅಸೈನ್ಮೆಂಟ್ಸ್ ಎಂಥದ್ದು, ಅಲ್ಲಿ ಬಂದಿರೋ ಮೇಕಪ್ ಟೆಕ್ನಾಲಜಿ ಎಂಥದ್ದು, ಅದನ್ನೆಲ್ಲ ಹೇಳ್ತೀವಿ. ಈ ತರಹ ಅಂತ. ಕಾವ್ಯೇನ ಕಾವ್ಯಂ ಸೃಜತಾದೃತಾಭಿ. ಮತ್ತು ಕಾವ್ಯೇನ ಶುಕ್ರಾಚಾರ್ಯನಿಂದ ಸೃಷ್ಟವಾದಂಥ ಕಾವ್ಯದ ಕ್ರಮ ಏನಿದೆ ಅದೆಲ್ಲದರಿಂದಲೂ ಆ ರಸಧಾರೆಯಿಂದ ನಾವು ಮುಳುಗಿಸ್ತೀವಿ ಅಂತಂದರೆ ಇಲ್ಲಿ ಅವನ ಕಲ್ಪನೆ ಇರತಕ್ಕಂಥದ್ದು ಮುಖ್ಯವಾಗಿ ನಾವು ಆ ನಳಮಹಾರಾಜನ ಅಂತಃಪುರ ಸ್ತ್ರೀಯರ ಜೊತೆ ಅಷ್ಟು ಸಲಿಗೆ ತಗೊಂಡು ಮಾತಾಡ್ತೀವಿ, ಎಲ್ಲ ವಿಷಯವನ್ನು ಹೇಳ್ತೀವಿ, ಈಗ ನಿನಗೂ ಬೇಕಾದರೆ ಹೇಳ್ತೀವಿ ಅನ್ನೋದು ಧ್ವನಿ. ಆಮೇಲೆ ಅವರ ವಿನೋದಾದಿಗಳೇನು? ವಾರ್ತಾಪಿ ನಾಸತ್ಯಪಿ ಸಾಂತ್ಯಮೇತಿ ಯೋಗಾದರಂಧ್ರೆ ಹೃದಯಾಂ ನಿರುಂಧೆ ವಿರಿಂಚಿ ನಾನಾ ನನವಾದಧೌತ ಸಮಾಧಿಶಾಸ್ತ್ರ ಶ್ರುತಿಪೂರ್ಣಕರ್ಣ. ಅವನು ವಿಶೇಷಗಳನ್ನು ವಿಲಕ್ಷಣವಾದ ರೀತಿಯಲ್ಲಿ ಬಳಸ್ತಾನೆ. ವಾರ್ತಾಪಿ ನಾಸತ್ಯಪಿ ಸಾಂತ್ಯಮೇತಿ, ನಮ್ಮ ಮಾತುಗಳಿಗೆ ಕೊನೆಯೇ ಇಲ್ಲ. ಯೋಗಾದರಂಧ್ರೇ ಹೃದಯೋ ಯಾಂ ನಿರುಂಧೆ ಅಂದರೆ ಆ ಹೃದಯದಲ್ಲಿ ನೀರಂಧ್ರವಾದಂಥ ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೀವಲ್ಲ ಆ ವಿಷಯವನ್ನು ಯಾವತ್ತೂ ನಾವು ಕಳ್ಕೊಳ್ಳದೆ ಎಷ್ಟು ಹೇಳ್ತೀವಿ, ಹೇಗೆಲ್ಲ ಹೇಳ್ತೀವಿ. ವಿರಿಂಚಿ ನಾನಾನನ ವಾದ ಧೌತ ಸಮಾಧಿಶಾಸ್ತ್ರ ಶ್ರುತಿಪೂರ್ಣಕರ್ಣ. ನಮ್ಮ ಕಿವಿಗಳು ಬ್ರಹ್ಮನ 4 ಬಾಯಿಗಳಿಂದ ಹೊರಟಿರತಕ್ಕಂಥ ಎಷ್ಟೆಲ್ಲ ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿಗಳು ವಿವರಗಳು ಉಂಟು, ಆ ಎಲ್ಲವನ್ನೂ ಕೇಳಿ ತುಂಬಿರ್ತಕ್ಕಂಥ ಮನಸ್ಸು ನಮ್ಮದಾದ ಕಾರಣ ನಾವು ಎಲ್ಲವನ್ನೂ ಕೂಡ ಅವ್ರಿಗೆ ಹೇಳ್ತೀವಿ. ಒಂದು ಸ್ವಲ್ಪ ಕೂಡ ನಮಗೆ ಕೊರತೆ ಆಗೋದಿಲ್ಲ ಉಪದೇಶ ಭಾಗದಲ್ಲಿ, ಅದನ್ನೆಲ್ಲ ಗಾಸಿಪ್ ಮಾಡ್ಕೊಂಡು ಹೋಗ್ತೀವಿ. ಹಾಗಿರುವಾಗ ಇನ್ನು ನಳನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಿನಗೆ ಅಂತ ಈ ತನ್ನ ಮಾತುಗಳನ್ನೆಲ್ಲ ಉಪಸಂಹಾರ ಮಾಡಿಕೊಂಡು ತನ್ನೈಷಧಾನೂಢತಯಾ ದುರಾಪಂ ಶರ್ಮತ್ವಯಾಸ್ಮತ್ ಕೃತಚಾಟು ಜನ್ಮ ರಸಾಲವನ್ಯಾ ಮಧುಪಾನು ವಿದ್ಧಂ ಸೌಭಾಗ್ಯಮಪ್ರಾಪ್ತ ವಸಂತಯೇವ. ನಳಮಹಾರಾಜ ಇನ್ನೂ ಮದುವೆಗೆ ಯೋಗ್ಯನಾದಂಥವನು. ನೈಷಧ ಅನೂಢತೆಯ ದುರಾಪಂ ಶರ್ಮ ತ್ವಯಾ ಅಸ್ಮತ್ಕೃತ ಚಾಟು ಜನ್ಮ. ನೀನು ಅವನನ್ನು ಮದುವೆ ಆಗುವಂತೆ ಆದರೆ ನೀನು ಕನ್ಯೆ, ಅವನು ಅರ್ಹಣೀಯನಾದಂಥ ವರ. ಇವರಿಬ್ಬರ ಮದುವೆ ಆದರೆ ತ್ವಯಾ ಅಸ್ಮತ್ಕೃತ ಚಾಟು ಜನ್ಮ, ನಿನಗಾಗಿ ನಾವು ಮಾತಾಡಿರ್ತಕ್ಕಂಥದ್ದು ಯಾವುದೆಲ್ಲ ಇದೆ ಅದು ಪೂರ್ಣವಾಗಿ ಫಲವಂತಿಕೆಯನ್ನು ಪಡೆಯುತ್ತದೆ. ರಸಾಲವನ್ಯ ಮಧುಪಾನು ವಿದ್ಧಂ ಸೌಭಾಗ್ಯಮಪ್ರಾಪ್ತ ವಸಂತಯೇವ. ನಳನಿಗೂ ನಿನ್ನಂಥವನಿಲ್ಲದೆ ಇದ್ದರೆ ಆಗುವಂಥದ್ದಲ್ಲ, ನಿನಗೂ ಅವನಿಲ್ಲದೆ ಇದ್ದರೆ ಆಗುವಂಥದ್ದಲ್ಲ. ವಸಂತದಿಂದ ಶೋಭೆಯನ್ನು ಪಡೆಯದೇ ಇದ್ದರೆ, ತುಂಬಿಗಳು ಬಂದು ಆಕರ್ಷಿತವಾಗತಕ್ಕಂಥ ಮಾವಿನ ಹೂಗಳು ಇಲ್ಲದೇ ಇದ್ದರೆ, ಮಾವಿನ ಮರಗಳಂಥವಿಲ್ಲದೇ ಇದ್ದರೆ ಇನ್ನೇನು ಪ್ರಯೋಜನ ಕಾಡಿಗೆ? ಆ ರೀತಿಯಾಗಿ ನಿನಗೆ ಅವನು ಬೇಕಾದದ್ದು, ಅವನಿಗೆ ನೀನು ಯೋಗ್ಯಳಾದವಳು ಅಂತ ಕವಿ ಹೇಳಿಸ್ತಾನೆ. ಆಮೇಲೆ ನಿಶಾಶಶಾಂಕಂ ಶಿವಯಾ ಗಿರೀಶಂ ಶ್ರಿಯಾ ಹರಿಂ ಯೋಜಯತಃ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸ ಪರಸ್ಪರಂ ಯೋಗ್ಯ ಸಮಾಗಮಾಯ. ಮತ್ತದೇ ಭಾವವನ್ನು ಕಂಟಿನ್ಯೂ ಮಾಡ್ತಾನೆ. ಮ್ಯಾಚ್ ಅನ್ನೋದು ಅದು ತುಂಬ ಮುಖ್ಯವಾದದ್ದು. ಯಾಕೆಂತಂದರೆ ಅನ್ಯೋನ್ಯ ಸಾಮ್ಯ ಬಹಳ ಬೇಕು. ನಿಶಾ ಶಶಾಂಕಂ ಶಿವಯಾ ಗಿರೀಶಂ. ಕಾಳಿದಾಸ ಕೂಡ ಈ ಭಾವಗಳನ್ನು ಬಹಳ ಹಿಂದೆಯೇ ಹೇಳಿದ್ದಾನೆ. ರಾತ್ರಿ ಚಂದ್ರನನ್ನು, ಪಾರ್ವತಿ ಶಿವನನ್ನು, ಲಕ್ಷ್ಮೀ ವಿಷ್ಣುವನ್ನು ಹೇಗೆ ಹೊಂದುವುದಕ್ಕಾಯಿತೋ ಆ ರೀತಿಯಾಗಿ ಸ್ವಾರಸಿಕನಾದವನು, ಒಳ್ಳೆ ಮ್ಯಾಚ್ ಮೇಕರು ಬ್ರಹ್ಮ. ವಿಧೇರಪಿ ಸ್ವಾರಸಿಕ ಪ್ರಯಾಸ. ಅವನ ರಸಿಕವಾದ ಈ ಪರಿಶ್ರಮ ಏನಿದೆ ನಿಮ್ಮಿಬ್ಬರ ಜೋಡಿಸುವಿಕೆಯಿಂದ ಪರಸ್ಪರಂ ಯೋಗ್ಯ ಸಮಾಗಮಾಯ, ಪರಸ್ಪರ ಯೋಗ್ಯತಾನುರೂಪತೆ ಉಳ್ಳವರಿಗೆ ಸಮಾಗಮತೆ ಬಂದರೆ ಒಳ್ಳೆಯದು, ಅದನ್ನು ಮಾಡ್ತಾನೆ. ಹಾಗಾಗಿ ನಾನು ಹೆಚ್ಚು ಹೇಳೋಕ್ಕಾಗೋಲ್ಲ. ವೇಲಾತಿಗಸ್ತ್ರೇಣ ಗುಣಾಬ್ಧಿ ವೇಣಿರ್ ನಯೋಗ ಯೋಗ್ಯಾಸಿ ನ ಲೇತರೇಣ ಸಂದರ್ಭ್ಯತೆ ದರ್ಭಗುಣೇನ ಮಲ್ಲೀ ಮಾಲಾನ ಮೃದ್ವಿ ವೃಷಕರ್ಕಶೇನ. ವೇಲಾತಿಗಃ ಸ್ತ್ರೀಣ ಗುಣಾಬ್ಧಿ ವೇಣಿ ನ ಯೋಗ ಯೋಗ್ಯಾಸಿ ನ ಲೇತರೇಣ. ಅಂದರೆ ಈ ಸ್ತ್ರೀ ಸಂಬಂಧವಾದ ಗುಣ ಸಮುದ್ರ ಯಾವುದಿದೆ
ಅದೆಲ್ಲ ನಿನ್ನಲ್ಲಿದೆ. ಆ ಒಂದು ಜಲಧಾರೆ ವೇಣಿ ಎಲ್ಲೆ ಮೀರಿ ಹೋಗತಕ್ಕಂಥದ್ದು ನಲೇತರೇಣ, ನಲನಿಗಿಂತ ಬೇರೆ ಇನ್ಯಾರಿಂದಲೂ ಕೂಡ ಆ ಧಾರೆ ಬಂದು ಸೇರಿದರೆ ಸರಿಯಾಗತಕ್ಕಂಥದ್ದಲ್ಲ. ನೀನು ಸೌಂದರ್ಯ ಸಮುದ್ರದ ತುಂಬಿ ತುಳುಕಾಡುವ ಸಮುದ್ರದ ಹಾಗಿರ್ತಕ್ಕಂಥವಳು, ಎಲ್ಲೇ ಮೀರಿ ಬರ್ತಕ್ಕಂಥ ಶೋಭೆ ನಿನ್ನದು. ಇದಕ್ಕೆ ನೀನು ನಳನನ್ನು ಬಿಟ್ಟು ಇನ್ಯಾರನ್ನೂ ಕೂಡ ಹೊಂದಲಾಗುವುದಿಲ್ಲ. ಯಾಕೆ? ಇದು ಒಂದು ಪುಷ್ಟಿಯನ್ನು ಕೊಡುವಂಥ ರೀತಿಯಲ್ಲಿ ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಕವಿ. ಸಂದರ್ಭ್ಯತೆ ಅಂತಂದರೆ ಹೆಣೆಯಲ್ಪಡುತ್ತದೆ. ದರ್ಭಗುಣೇನ, ದರ್ಭೆ ತರಹದ ನೂಲಿನಿಂದ ಮಲ್ಲೀಮಾಲ ಮೃದ್ವಿ ನ ಸಂದರ್ಭ್ಯತೆ ಭೃಷಕರ್ಕಶೇನ ದರ್ಭಗುಣೇನ. ಅಂದರೆ ಮಲ್ಲಿಗೆ ಹೂವನ್ನು ದರ್ಭೆಯಿಂದ ಯಾರೂ ಕಟ್ಟೋದಿಲ್ವಲ್ಲ, ಅದಕ್ಕೆ ಬಾಳೆನಾರಿಂದಲೇ ಕಟ್ತಾರೆ. ಒರಟಾದ ಮುಳ್ಳುಮುಳ್ಳಾದ ಚುಚ್ಚಿಕೊಳ್ತಕ್ಕಂಥ ದರ್ಭೆಯಿಂದ ಕಟ್ಟೋಲ್ಲ. ನಿನ್ನಂಥ ಮಲ್ಲಿಗೆಯ ಹೂವು ನಳಮಹಾರಾಜನಂತಹ ನೂಲಿಗೆ ಸೇರಬೇಕಾದದ್ದು, ಆ ಗುಣವಂತನಿಗೆ ಆಗಬೇಕಾದದ್ದು, ಬೇರೆ ಯಾರಿಗೂ ಕೂಡ ಅಲ್ಲ ಅಂತ ಹೇಳಿ ನೀನು ಅವನಿಗೆ, ಅವನು ನಿನಗೆ ಇರತಕ್ಕಂಥದ್ದು ಅಂತ ಹೇಳುತ್ತೆ ಹಂಸ. ವಿಧಿಂ ವಧು ಸೃಷ್ಟಿಮ ಪೃಚ್ಛಮೇವ ತದ್ಯಾನ ಯುಗ್ಯೋ ನಲಕೇಲಿ ಯೋಗ್ಯಾಂ ತ್ವನ್ನಾಮ ವರ್ಣ ಇವ ಕರ್ಣಪೀತ ಮಯಾಸ್ಯ ಸಂಕ್ರೀಡತಿ ಚಕ್ರೆ. ಇದು ಅವನ ಇಂಥ ಪದ್ಯವನ್ನು ಇನ್ನು ಯಾವ ಕವಿಯೂ ಬರೆಯೋಕ್ಕಾಗೋಲ್ಲ. ಇದು ಕೇವಲ ಇವನು ನಮ್ಮ ನೈಷಧಕಾರ ಶ್ರೀಹರ್ಷ ಮಾತ್ರ ಬರೆಯೋದಕ್ಕೆ ಸಾಧ್ಯ ಅಂತ ಅನಿಸುತ್ತದೆ. ಈ ಸಂದರ್ಭದಲ್ಲಿ ಒಂದೆರಡು ಶ್ರೀನಾಥನ ಪದ್ಯಗಳನ್ನು ಜ್ಞಾಪಿಸಿಕೊಳ್ಬೇಕು. ಆ ನಳಕೂಬರನ್ನ ರಂಭೆ ಸೇರ್ಲು ಅನ್ನೋದನ್ನು ಅವನು ಹೇಳ್ತಾನೆ. ವಿನುಕಲಿಗೂರ್ಮಿ ಚಿಕ್ಕಿ ಪ್ರತಿಭೀಭವನಂಬುನ ಕುಂದಿ ಇಂಗನೇ ಎನ್ನುವನು ಲೇಖ ರಂಭಯುನು ಅಚ್ಚರಲೇಮೋ ನಲುನ್ ವರಿಂಪಪೂನಿ ತನಕೋರ್ಕಿ ನೊಕ್ಕಮಯೇ ನಿಂಡಗ ಜಯುಟಕಯೇ ಭಜಿಂಚೆದಾಗುನಿ ವೇಲ್ಪುಲ ಎದ್ದು ನಲಕೂಬರು ದಚ್ಚು ಶುಭನಾಮ ವಾಸನನ್. ಆ ಶುಭನಾಮ ವಾಸನೆ ಇದ್ದಿದ್ದರಿಂದ ನಳಕೂಬರ ಅಂತ ಆ ಶುಭನಾಮ ವಾಸನ ಅನ್ನೋ ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ. ನಳನ ಶುಭನಾಮದ ವಾಸನೆ ಇದ್ದ ಕಾರಣ ನಳಕೂಬರ ಅಂತ ಅವನನ್ನು ಹಿಡ್ಕೊಂಡ್ಲೋ ಇವಳು ಅಂತ ಹೇಳಿ, ಸ್ಮರವಾತ್ಸ್ಯಾಯನ ಕೂಚಿಮಾರ ಕೃತಶಾಸ್ತ್ರ ಗ್ರಂಥ ಸಂದರ್ಭಮುಲ್ ಪರಿಶೀಲಿಂಚಿನ ವಾಡ. ಇದು ಶ್ರೀಹರ್ಷನೂ ಹೇಳಿಲ್ಲ, ಅವನ ಪಾಪ ಹಂಸಕ್ಕೂ ಹೇಳೋಕ್ಕಾಗಿಲ್ಲ. ನಾನು ಎಷ್ಟೆಲ್ಲ ಕಾಮಶಾಸ್ತ್ರ ಓದ್ಕೊಂಡಿದ್ದೀನಿ. ಸ್ಮರ ಮನ್ಮಥನೇ ಬರೆದಂಥ ಕಾಮಶಾಸ್ತ್ರ ಒಂದಿತ್ತು. ಕಾಮಶಾಸ್ತ್ರದ ಪರಂಪರೆ ಹೇಳುವಾಗ ಮೊದಲು ಬ್ರಹ್ಮ ಬರೆದ, ಆಮೇಲೆ ಮನ್ಮಥ ಬರೆದ, ಕೊನೆಗೆ ವಾತ್ಸ್ಯಾಯನ ಬರೆದದ್ದು ಅಂತ. ಹಾಗಾಗಿ ನಾನು ಅರ್ಲಿಯರ್ ಟೆಕ್ಸ್ಟನ್ನೆಲ್ಲ ನೋಡಿದ್ದೀನಿ. ಸ್ಮರ ವಾತ್ಸ್ಯಾಯನ ಕೂಚಿಮಾರ ಕೃತ ಶಾಸ್ತ್ರ, ಕೂಚಿಮಾರ ಅಂತ ಒಬ್ಬ ಗ್ರಂಥಕಾರ ಇದ್ದ, ಕಾಮಸೂತ್ರಕಾರ ಬರೆದವನು. ಆ ಎಲ್ಲ ಗ್ರಂಥ ಸಂದರ್ಭಮುಲ್ ಪರಿಶೀಲಿಂಚಿನವಾಡ ದಂಪತುಲ ಕುತ್ಪಾದಿಂತು ಸಾರಸ್ಯಮುಲ್. ನಾನು ಈ ಥರ ದಂಪತಿಗಳಿಗೆ ವೈಮನಸ್ಯ ಬಂದರೆ ಪರಿಹರಿಸೋದು, ಅಥವಾ ಐಡಿಯಲ್ ಆಗಿರತಕ್ಕಂಥ ಕನ್ಯೆ ವರ ಸಿಕ್ಕಿದ್ರೆ ಅವ್ರಿಗೆ ಮದುವೆ ಮಾಡಿಸೋದು, ಈ ಒಂದು ಘಟಕನ ಕೆಲಸ ಮಾಡ್ತೀನಿ. ಮೊರಿಪೆಂಬಪ್ಪಗ ಮಂದ ಮಂದ ಗಮನಂಬುಲ್ ನೇರ್ಪುದುನ್ ಮೇದಿನೀಶ್ವರ ಶುದ್ಧಾಂತ ನಿತಂಪಿನಿ ಜನುಲಕುನ್ ಸಂಪೂರ್ಣ ಚಂದ್ರಾನನ. ನಾನು ಮುರಿಪೆಂಬಪ್ಪಗ ಮಂದ ಮಂದ ಗಮನಮುಲ್ ನೇರ್ಪುದುನ್ ಮೇದಿನೀಶ್ವರ ಶುದ್ಧಾಂತ ನಿತಂಬಿನಿ ಜನುಲಕುನ್. ನಾನು ಭೂಮೀಶ್ವರರ ಅಂತಃಪುರ ಸ್ತ್ರೀಯರಿಗೆ, ಎಷ್ಟು ಜನ ಇದ್ದಾರೆ ಅವರೆಲ್ಲ ಐಡಿಯಲ್ ಸುಂದರಿಯರು ಅಂತಿರೋರಿಗೆಲ್ಲ ಹೇಗೆ ನಡೆಯೋದು ಅಂತ ಕ್ಯಾಟ್ ವಾಕನ್ನು ಹೇಳ್ಕೊಡ್ತೀನಿ, ಹಂಸಗತಿಯನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಟ್ರೈನರ್ ಆಗಿ ಬಂದಿದ್ದೀನಿ ಅಂತ. ಅಂದರೆ ಒಬ್ಬ ಕವಿ ಒಂದು ಸೂಚನೆ ಕೊಟ್ಟರೆ ಮತ್ತೊಬ್ಬ ಹೇಗೆ ಬೆಳೆಸ್ತಾನೆ, ಸಂಪೂರ್ಣ ಚಂದ್ರಾನನೇ ಆಗಿರ್ತಕ್ಕಂಥದ್ದು ಅಂತ. ವಿರಿಂಚಿ ವದನ ಕಮಲ ವಿನಿರ್ಗತ ವಿವಿಧ ಶಾಸ್ತ್ರ ವಾಸನಾ ಪೂರ್ಣ ಕರ್ಣುಂಡೇನ ಏನು ಸಾಮಾನ್ಯುಂಡನೆ ನನ್ನು ಬನಿಗೊಮ್ಮು ಈ ಶರೀರಂಬ ಪರೋಪಕಾರಾರ್ಥಂಬುಗ. ಈ ಶರೀರ ಪರೋಪಕಾರ ಅರ್ಥ ಇರೋದು, ನನ್ನ ಮಾತು ಕೇಳೋ, ನಿನಗೆ ಮದುವೆ ಆಗುತ್ತೆ. ಪದ್ಮಾಸುನಿ ಶಿಲ್ಪಪ್ರಯಾಸಂಬು ಲಕ್ಷ್ಮೀನಾರಾಯಣಲ ಎಡಲನು ಗೌರಿ ವೃಷಭಾಂಕುಲ ಪಟ್ಟನು ಬೋಲೆ ಮೀ ಎಡ ಪರಸ್ಪರ ಯೋಗ್ಯ ಸಮಾಗಮಂಬುಕೊಂಡ್ ಬಾಲ್ಪಡುಂಗಾಕ ವೇಲಾತಿಗ ಕಾಂತ 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 ಗುಣಾಬ್ಧಿ ವೇಣಿವಗು ನೀವು ನಲುನಿ ಪಾಣಿ ಪಲ್ಲವಂಬು ಪರಿಗ್ರಹಿಂಪ ನರ್ಹುರಾಲವು ಕೋಮಲಂಬಗು ಮಲ್ಲಿಕಾಮುಕಲ ದಾಮಂಬು ಕರ್ಕಶಂಬಗು ಕುಶಸೂತ್ರಂಬುನಂಗಟ್ಟ ಅಪಾತ್ರಂಬಗು ಗಾನಿ ತರಂಬುನ ನಿಷಧರಾಜುದಕ್ಕ ವೇರೊಕ್ಕಂಡು ನಿನ್ನು ವರಿಯಿಂಪಕುನ್ ಪಾತೃಣುಗಾರು ಮರಿಯೂ ಒಕ್ಕ ವಿಶೇಷಂಬು ಅಂತ ಹೇಳಿ ಆ ಗದ್ಯ ಭಾಗ ಆದಮೇಲೆ ಅಡಿಗಿತಿನೊಕ್ಕನಾಡು ಕಮಲಾಸನು ತೇರಿಕೆ ವಾರು ಒಂಬುನೈ ನಡಚುಚು ನುರ್ವಿಲೋ ನಿಷಧನಾತುನಿ ಕೆವ್ವತೆಯೊಕ್ಕ ಭಾರ್ಯಯ್ಯಡುಯನಿ ಚಕ್ರ ಘೋಷಮುನ ನಿಂಚುಕ ಇಂಚುಕಗಾನಿ ಅಂತ ಏರ್ಪಡ ವಿನನೈತಿನಿ ನೀವನುಚು ಬಲ್ಕಿನ ಚಂದಮು ದೋಚೆ ಮಾನಿನಿ.
ಈ ಒಂದು ಪದ್ಯ ಚಿಕ್ಕದಾದ ಉಪಜಾತಿ, ಇದನ್ನು ಇವನು ಚಂಪಕಮಾಲೆಯ ದೊಡ್ಡ ಪದ್ಯವಾಗಿ ಮಾಡ್ತಾನೆ. ವಿಧಿಂ ವಧು ಸೃಷ್ಟಿಮ ಪೃಚ್ಛಮೇವ. ಇದು ಅದ್ಭುತವಾದ ಪದ್ಯ ಅಂತ ನಾನು ಹೇಳಿದ್ದು ಈ ಕಾರಣಕ್ಕೆ. ನೋಡಿ, ಒಂದು ದಿವಸ ಇದು ಬ್ರಹ್ಮ ತನ್ನ ರಥದಲ್ಲಿ ಏನೋ ವಾಯುಸೇವನೆಗೆ ಅಂತ ಹೊರಟಿದ್ದಾನೆ, ವಿಹಾರಕ್ಕೆ ಹೊರಟಿದ್ದಾನೆ. ವಿಹಾರಕ್ಕೆ ಹೊರಟಾಗ ಹಂಸ ಪಕ್ಷಿಗಳೆಷ್ಟೋ ಆ ರಥದ ನೊಗಕ್ಕೆ ಕೊರಳು ಕೊಟ್ಟಿವೆ. ಇದೂ ಕೂಡ ಕೊಟ್ಟುಕೊಂಡಿದೆ, ಬ್ರಹ್ಮನ ಹತ್ತಿರದಲ್ಲಿದೆ. ಆಗ ಹೋಗ್ತಾ ಇದ್ದಾಗ ಕೇಳುತ್ತಂತೆ, ವಿಧಿಂ ವಧು ಸೃಷ್ಟಿಮಪೃಚ್ಛಮೇವ ತದ್ಯಾನ ಯುಗ್ಯೋ ನಲಕೇಲಿ ಯೋಗ್ಯಾಂ ತದ್ಯಾನ ಯುಗ್ಯ. ಆ ಬ್ರಹ್ಮನ ರಥದ ನೊಗಕ್ಕೆ ಹೆಗಲು ಕೊಟ್ಟ ನಾನು, ಯುಗ ಅಂದರೆ ನೊಗ, ಆ ನೊಗಕ್ಕೆ ಹೆಗಲು ಕೊಡುವಂಥ ಅರ್ಹತೆ ಇರುವಂಥ ಗೂಳಿಗೆ ಎತ್ತಿಗೆ ಎಲ್ಲ ಯುಗ್ಯ ಅಂತ ಕರೀತಾರೆ. ಆ ರೀತಿಯಾಗಿ ನಾನಿದ್ದಾಗ ನಲಕೇಲಿ ಯೋಗ್ಯಾಂ ತದ್ಯಾನ ಯುಗ್ಯೋ ನಲಕೇಲಿ ಯೋಗ್ಯಾಂ. ಶಬ್ದಾಲಂಕಾರ ನೋಡಿ. ನಲಕೇಲಿ ಯೋಗ್ಯಾಂ ವಧೂ ಸೃಷ್ಟಿಂ. ನಳನಿಗೆ ಅರ್ಹಳಾದಂಥ ಹುಡುಗಿನ ನೀನು ಸೃಷ್ಟಿ ಮಾಡಿದೀಯಾ. ಒಂದು ಗಂಡಿಗೊಂದು ಹೆಣ್ಣು ಅಂತ ಲೆಕ್ಕ ಹೇಳ್ತಾರೆ ನರಸಿಂಹಸ್ವಾಮಿಯವರಿಗೆ, ಬಿದ್ದೋಗಿದೆ ಅವೆಲ್ಲ. ತನ್ನಾಮವರ್ಣ ಇವ ಕರ್ಣಪೀತ. ಆಗ ನಿನ್ನ ಹೆಸರು ಹೇಳದಂಗೆ ನನಗನಿಸ್ತು. ಅಸ್ಯ ಸಂಕ್ರೀಡತಿ ಚಕ್ರಿ ಚಕ್ರೆ. ಚಕ್ರಿ ಅಂತಂದರೆ ಇಲ್ಲಿ ವಿಷ್ಣು ಅಂತಲ್ಲ, ರಥ. ರಥದ ಚಕ್ರದ ಶಬ್ದದಲ್ಲಿ ಸಂಕ್ರೀಡತಿ ಶಬ್ದ ಮಾಡ್ತಾ ಇರುವಾಗ ನಿನ್ನ ಹೆಸರು ಕೇಳ್ದಂಗೆ ನನ್ನ ನೆನಪು. ನೋಡಿ, ಪೂರ್ತಿ ನಿನ್ನೇ ಹೆಸರು ಕೇಳದೆ ಅಂತ ಮಾಡೋಲ್ಲ, ಸ್ವಲ್ಪ ಗೊಂದಲ ಇಡಬೇಕು. ಕೀಪ್ ಯುವರ್ ಕ್ಲೈಂಟ್ ಇನ್ ಡಾರ್ಕ್ನೆಸ್, ದೇರ್ ಲೈಸ್ ಯುವರ್ ಎಕ್ಸೂಬರೆನ್ಸ್ ಆಸ್ ಅನ್ ಅಡ್ವೊಕೇಟ್ ಅಂತಾರಲ್ಲ ಹಾಗೆ. ನಿನ್ನ ಹೆಸರು ಕೇಳದ್ನೋ ಏನು ಅಂತ ಅದನ್ನು ಇವನು ಎಷ್ಟು ಚೆನ್ನಾಗಿ ಅನುವಾದ ಮಾಡ್ತಾನೆ. ಅಡಿಗಿತಿ ನೊಕ್ಕನಾಡು ಕಮಲಾಸನು ತೇರಿಕೆ ವಾರುವಂಬುನೈ. ಕಮಲಾಸನನ ರಥಕ್ಕೆ ಕುದುರೆಯಂತೆ ನಾನು ನಿಂತುಕೊಂಡು ನಡಚುಚು ಮೆಲ್ಲಗೆ ಹೆಜ್ಜೆ ಹಾಕೊಂಡು ಉರ್ವಿಲೋ ನಿಷಧನಾತುನಿ ಕೆವ್ವತೆಯೊಕ್ಕ ಭಾರ್ಯ ಎಯ್ಯಡು. ಈ ಭೂಮಿಯಲ್ಲಿರುವ ನಳನ ಪತ್ನಿ ಯಾರಾಗಬಲ್ಲಳು ಅಂದಾಗ ಚಕ್ರಘೋಷಮುನ ಇಂಚುಕ ಇಂಚುಕ ಗಾನಿ. ಆ ಚಕ್ರದ ಶಬ್ದದಲ್ಲಿ ಅಷ್ಟೋ ಇಷ್ಟೋ ಅನ್ನುವಂತೆ ಏರ್ಪಡ ಗ್ಯಾಪ್ ಸಿಕ್ತು ನನಗೆ. ಗರಗರ ತಿರುಗ್ತಾ ಇದ್ದಾಗ ಮಧ್ಯೆ ಕೆಲವೊಮ್ಮೆ ಆ ಆಕ್ಸಿಲ್ ಸರಿಯಾಗಿಲ್ದರೆ ಧಡಕ್ಕಂತ ಹತ್ತಿ ಧಡಕ್ಕಂತ ಇಳಿಯುತ್ತಲ್ಲ, ಆ ಗ್ಯಾಪಲ್ಲಿ ಇಂಚುಕ ಸ್ವಲ್ಪ ಮಧ್ಯದಲ್ಲಿ ಎಂತ ಏರ್ಪಡ ವಿನನೈತಿನಿ ನೀವನು ಚುನ್ಬಲ್ಕಿನಮ ಚಂದಮು ದೋಚೆ ಭಾಮಿನಿ. ನೀನು ಅಂತ ಹೇಳಿದ ಹಾಗೆ ನನಗೆ ಅನ್ನಿಸ್ತು ಹಾಗೆ ಅಂತ ಹೇಳ್ತಾನೆ. ಅನ್ಯೇನ ಪತ್ಯ ತ್ವಯಿ ಯೋಜಿತಾಯಾಂ ವಿಜ್ಞತ್ವ ಕೀರ್ಯ ಗತ ಜನ್ಮನೋವಾ ಜನಾಪವಾದಾರ್ಣವಮುತ್ತರೀತುಂ ವಿಧಾತು ಕಥಮಾ ತರಿಸ್ಯಾತ್. ಅಲ್ಲ, ನಿನಗೆ ಇಂಥ ಗಂಡನ್ನು ಬಿಟ್ಟು ಬೇರೆ ಇನ್ಯಾರನ್ನಾದ್ರೂ ಮಾಡಿಸ್ಬಿಟ್ರೆ ಅಥವಾ ಇನ್ಯಾವುದಾದ್ರೂ ಜನ್ಮಾಂತರ ಅಂತೆಲ್ಲ ಹೇಳಿಬಿಟ್ರೆ ಗತಿಯೇನು ಜನಾಪವಾದಾರ್ಣವಂ ಉತ್ತರೀತುಂ. ಆಗ ಬ್ರಹ್ಮನಿಗೆ ಲೋಕಾಪವಾದ ಬಂದ್ಬಿಡುತ್ತೆ. ಅಯ್ಯೋ, ಇಂಥ ಸುಂದರ ನಳನಿಗೆ, ಇಂಥ ಸುಂದರಿ ದಮಯಂತಿಗೆ, ಇಂಥ ಗುಣವಂತ ನಳನಿಗೆ, ಇಂಥ ಗುಣವತಿ ದಮಯಂತಿಗೆ ಜೋಡಿ ಮಾಡಲಿಲ್ವಲ್ಲ ಅವನ ಮನೆ ಹಾಳಾಗ ಅಂತ ಅಂದ್ಕೋತಾರೆ. ಆ ಜನಾಪವಾದ ಸಾಗರವನ್ನು ದಾಟೋದಿಕ್ಕೆ ಕಥಮಾ ತರಿಸ್ಯಾತ್. ಯಾವ ತೆಪ್ಪುಗಳಿರುತ್ತವೆ ಅವನಿಗೆ ದಾಟೋದಿಕ್ಕೆ ಮುಂದೆ ತೆಪ್ಪಾನೂ ಬರೋದಿಲ್ಲ. ಯಾವುದೂ ಇಲ್ಲದೆ ಜನಾಪವಾದ ಸಮುದ್ರದಲ್ಲಿ ಒಂದು 4 ತಲೆಗಳು ಮುಳುಗೋಗ್ಬಿಡಬೇಕು ಅಂತ ಹೇಳ್ತಕ್ಕಂಥದ್ದು. ಅಂದರೆ ಆ ಕಲ್ಪನೆ ವೈಚಿತ್ರ್ಯ ಕಲ್ಪಿಸುವ ಬಗೆ ತುಂಬ ಅಸಾಮಾನ್ಯವಾದದ್ದು. ಉಳಿದ ಭಾಗಗಳನ್ನು ಮುಂದೆ ನೋಡೋಣ. ನಮಸ್ಕಾರ.